ರೈಟ್, ಸೋಮವಾರದ ಡ್ರೀಮರ್ ಸತ್ಸಂಗಕ್ಕೆ ನಿಮ್ಮೆಲ್ಲರೂ ಕೂಡ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ವಿಶೇಷವಾದ ದಿನ ಇವತ್ತು. ಮೊದಲನೇ ಮೇ ತಿಂಗಳ ಮೊದಲನೇ ಒಂದು ಡ್ರೀಮರ್ ಸತ್ಸಂಗಲ್ಲಿದ್ದೀವಿ. ಇವತ್ತಿನ ದಿನ ಎಕ್ಸ್ಟ್ರಾರ್ಡಿನರಿ ಕಲಿಕೆ ಆಗ್ಲಿ ಕೊಟ್ಟಿದೆ. ನಮ್ಮ ದಾವಣಗೆರೆ ಟೀಮ್ನವರು ತುಂಬಾ ಉತ್ಸುಕರಾಗಿದ್ದಾರೆ ತಮ್ಮ ಆಕ್ಷನ್ ಬಗ್ಗೆ ಶೇರಿಂಗ್ ಮಾಡ್ಲಿಕ್ಕೋಸ್ಕರ. ಡೇ ಫಾರ್ ಸ್ಟಡಿ 80 ಜನ ಟ್ರೈನ್ ಅಟೆಂಡ್ ಆಗಿದ್ರು. ಅದರಲ್ಲಿ 65 ಜನ ನಿನ್ನೆ ಇವತ್ತು 3 ರಿಂದ 4 ರಿಂದ 8 ಡೆಮೋ ಮತ್ತೆ ಹೋಮ್ ಮೀಟಿಂಗ್ ಗಳನ್ನ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಅನ್ನು ಪಡ್ಕೊಂಡಿದ್ದಾರೆ. ಅನ್ಬಿಲಿಯಬಲ್ ರಿಯಲ್ ಟ್ರೈನಿಂಗ್ ಜೊತೆಗೆ ರಿಯಲ್ ಆಕ್ಷನ್ ಮಾಡಿರ್ತಕ್ಕಂಥ ಒಂದು ಎಕ್ಸಾಂಪಲ್. ವಂಡರ್ಫುಲ್ ಲೀಡರ್ಶಿಪ್, ಲೀಡರ್ಗಳು ಆ ತರ ಲೀಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆಯಲಿಕ್ಕೆ ಕೊಟ್ಟಿದ್ದೀರಾ. ಯಾವ ತರ ಆಕ್ಷನ್ ಮಂತ್ ಬಿಗಿನಿಂಗ್ ಇಂದ ಮಾಡೋದ್ರ ಮುಖಾಂತರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು. ಆ ತರನೇ ಶ್ರೀಲಂಕಾಗೆ ಯಾವ ತರ ಕ್ವಾಲಿಫಿಕೇಶನ್ ಆಗ್ಬೇಕು ಅಂತ ಆಗಿರ್ಬೋದು, ನಿಮ್ ಟೀಮಲ್ಲಿ ಸಾಕಷ್ಟು ಜನ ಕ್ವಾಲಿಫಿಕೇಶನ್ ರೀಚ್ ಮಾಡಿಸ್ಬೇಕು ಅಂತ ಆಗಿರ್ಬೋದು. ಅದೇ ತರನೇ ಇನ್ನ ದೊಡ್ಡ ಸಾಮ್ರಾಜ್ಯ 6 ತಿಂಗಳು 8 ತಿಂಗಳು 1 ವರ್ಷದಲ್ಲಿ ಕಟ್ಟಬೇಕು. ಯಾವ ತರ ಲೀಡರ್ಸ್ ಫ್ಯಾಕ್ಟರಿ ಆಗ್ಬೇಕು, ಬೇರೆಸ್ ಫ್ಯಾಕ್ಟರಿ ಆಗ್ಬೇಕು, ಈ ವಿಚಾರ ತುಂಬಾನೇ ಶೇರ್ ಮಾಡ್ಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ. ಅಂಡ್ ತುಂಬಾನೇ ಅನೌನ್ಸ್ಮೆಂಟ್, ಅದೇ ತರನೇ ವರ್ಕಿಂಗ್ ಮೆಥಡ್ ನಾನು ಶೇರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಇನ್ನೊಂದು ರೌಂಡ್ ರಿಮೈಂಡರ್ ಕೊಡಿ. ಅಂಡ್ ಯೂಟ್ಯೂಬ್ ಅಲ್ಲೂ ಈಗ ಲೈವ್ ಸ್ವಾಮಿ ಪಬ್ಲಿಕ್ ಕೊಡೋದನ್ನ ಪಬ್ಲಿಕ್ ಆಗಿದೆ ಇವಾಗ. ಅದೇ ತರನೇ ಯಾರೆಲ್ಲ ಹೊಸಬ್ರಿದ್ದಾರೆ ಅವರಿಗೆ ಮೋಸ್ಟ್ಲಿ ಝೂಮ್ ಇಲ್ಲದೆ ಇದ್ರೆ ಯೂಟ್ಯೂಬ್ ಅಲ್ಲಿ ಅಟೆಂಡ್ ಆಗ್ತಾರೆ. ರಾಜು ಡಿಜಿ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಪಬ್ಲಿಕ್ ಹೋಗಿದೆ. ಅಂಡ್ ಎಸ್, ನಿಮ್ಮ ಕನ್ಸಲ್ಟೆಂಟ್ ಗಳನ್ನ ಝೂಮ್ ಇನ್ವೈಟ್ ಮಾಡಿ. ಝೂಮ್ ಅಲ್ಲಿ ಇರೋದು ಎಕ್ಸ್ಟ್ರಾ ಪವರ್, ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಕಲಿಕೆ, ಎಕ್ಸ್ಟ್ರಾ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಐನೋ ಈಗಾಗಲೇ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇವತ್ತಿನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕೋಸ್ಕರ ತುಂಬಾ ಖುಷಿ ಆಗ್ತಿದೆ ನನಗೆ. ಆದ್ರೆ ಎಲ್ಲರನ್ನು ಇನ್ವೈಟ್ ಮಾಡಕ್ ಆಗಲ್ಲ. ಕೆಲವ್ರನ್ನ ನಾನು ಇನ್ವೈಟ್ ಮಾಡ್ತೀನಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಲಿಕ್ಕೋಸ್ಕರ. ಎಸ್, ಡೆಫಿನೆಟ್ಲಿ ಯಾರನ್ನ ಇನ್ವೈಟ್ ಮಾಡ್ಬೇಕು, ಯಾರು ನೋಡ್ಕೊಂಡು ಗೊತ್ತಾಗ್ತಾ ಇಲ್ಲ. ಓಕೆ, ಮಂಜುನಾಥ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಇನ್ನು ಸಾಕಷ್ಟು ಲೀಡರ್ಗಳು ಕಾಯ್ತಾ ಇದ್ದಾರೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವೆಲ್ಲರೂ ಶೇರ್ ಮಾಡಬೇಕು. ಮಂಜುನಾಥ್ GH, ಎಸ್ ವೆಲ್ಕಮ್ ಸರ್. ಬೇಗ ಮಂಜುನಾಥ್ ಅವರೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, KR ನಾಗರಾಜ್, ವೆಲ್ಕಮ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್. ಸರ್ ಕೇಳ್ತಾ ಇದೆ ಸರ್? ಕೇಳ್ತಾ ಇದೆ, ಮಾತಾಡಿ ನಾಗರಾಜ್. ಸರ್ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ದೊಡ್ಡಂತ ನೀವು ದೇವ್ರಂತ ವ್ಯಕ್ತಿ ಕೂಡ ನಾನ್ ಇವತ್ತು ನಿಮ್ ಕೂಡ ಮಾತಾಡಕ್ಕೆ ಒಂದು ಸೌಭಾಗ್ಯನ ಅಂತ ತಿಳ್ಕೊಂಡ್ ಸರ್. ಸರ್ ಮೊನ್ನೆ ಏನು ಕ್ರೂಜ್ ಇದು ಸರ್ ಅನೌನ್ಸ್ ಮಾಡಿದ್ರಲ್ಲ ಸರ್, 8 ದಿನ ಇತ್ತು ನನಗೆ ಅನೌನ್ಸ್ ಮಾಡಿದ್ರಾಗ ನಮ್ ಲೀಡರ್ ಕುಂದ್ರಶನ್ ಸರ್ ಏನ್ ಮಾಡ್ಬೋದು ಸರ್. ಇನ್ 8 ದಿನದ ನಾನು ಏನ್ ಮಾಡಿದ್ದೆ ಅಂದ್ರೆ ನನಗೆ ಅಮೇಜಿಂಗ್ ಸರ್. ಯಾಕಂದ್ರೆ ನಂಬಕ್ ಆಗ್ತಾ ಇಲ್ಲ ಸರ್. ಅಂತ 8 ದಿನದ ಇಲ್ಲಿ ಎಷ್ಟು ನಾನು ಲೀಡರ್ ಕುಂದ್ರಶನ್ ಪರ್ಮಿಷನ್ ಕೇಳಿದೆ ಸರ್. ಅವ್ರಲ್ಲಿ ಇಷ್ಟು ದಿನಕ್ಕೆ ಇಷ್ಟು ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ರೆ ಸರ್, ದಿನಕ್ಕೆ ನಾನು ಬೆಳಗ್ಗೆ ಕರೆಕ್ಟ್ ಆಗಿ 7:50ಕ್ಕೆ ಮನೆ ಬಿಟ್ಟನ್ ಸರ್. ರಾತ್ರಿ 11 ಗಂಟೆ ತನಕ ನಾನು ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಏನ್ ಬ್ಯಾಗ್ ತುಂಬ್ಕೊಂಡ್ ಹೊಂಟ್ರಲ್ಲ ಸರ್, ಅಗ್ರಿಕಲ್ಚರ್ ನೀಡಿದೆ ಕೆಲವರಿಗೆ, ದಿನನಿತ್ಯ ಬಳಕೆ ಬಹಳ ನೀಡಿದೆ ಸರ್. ಏನಿಲ್ಲ ಅಂದ್ರೂ ದಿನಕ್ಕೆ ಏನಿಲ್ಲ ಅಂದ್ರೂ 5-6 ಮೀಟಿಂಗ್ ಮಾಡ್ತಾ ಇದ್ದೀನಿ ಸರ್. ಬಹಳ ಖುಷಿ ಆಗ್ತಿದ್ರೆ ಯಾಕಂದ್ರೆ ಸರ್ ನಿಮ್ಮ ಜೊತೆಗೆ ನನಗೆ ಅನುಭವ ಇದೆ ಫಸ್ಟ್ ಸರ್, ನಿಮ್ ಜೊತೆ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಅವರ್ ಸರ್. ಎಸ್, ತುಂಬಾ ಎಕ್ಸೈಟ್ಮೆಂಟ್ ಇದೆ, ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಲೀಡರ್ ಕೂಡ ನನಗೆ ಮೆಸೇಜ್ ಹಾಕಿದ್ರು, ತುಂಬಾನೇ ಅಗ್ರೆಸಿವ್ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ. ಡೆಫಿನೆಟ್ಲಿ ನಾಗರಾಜ್, ನಿಮ್ಮ ಒಂದು ಎಕ್ಸೈಟ್ಮೆಂಟ್ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಸಾಧನೆ ಮಾಡೇ ಮಾಡ್ತೀರಾ. ಈಗಲೇ ಸ್ಟಾರ್ಟ್ ಆಗಿದೆ ಎಕ್ಸ್ಟ್ರಾರ್ಡಿನರಿ ಒಂದು ಅಗ್ರೆಸಿವ್ ಆಕ್ಷನ್. ಮಾರ್ನಿಂಗ್ 7:45 ಹಿಡಿದು 11-12 ಗಂಟೆವರೆಗೂ ನೀವು ಫೀಲ್ಡ್ ಅಲ್ಲಿ ಇದ್ದೀರಾ. ತುಂಬಾ ಖುಷಿ ಆಗ್ತದೆ. ಮೋದಿ ಕೇರ್ ಯೂನಿಫಾರ್ಮ್ ಜೊತೆ ವಿಡಿಯೋನ ಆನ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ಶರಣ ಬಸವೇಶ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ಸರ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಈ ಒಂದು ಕಾಲಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಅವಕಾಶ ಕೊಟ್ಟಂತ ನಾನು ಅಪ್ಲೈನ್ ಲೀಡರ್ಗೆ. ನಾನು ತುಂಬಾನೇ ಈಗ ಲಾಸ್ಟ್ ಏನು 2 ಡೇಸ್ ಅಲ್ಲಿ ನನಗೆ ಅವಕಾಶ ಸಿಕ್ತು ಅಂದ್ರೆ ಈಗ ನಿಮ್ಮ ಒಂದು ಪ್ರೋಗ್ರಾಮು. ಅಲ್ಲಿಂದ ನನಗೊಂದು ಪಾಯಿಂಟ್ ಪಿಂಚ್ ಆಗಿದ್ದೇನಂತ ಹೇಳಿದ್ರೆ, ಒಂದು ಆಂಧ್ರದಲ್ಲಿ ಇರ್ತಕ್ಕಂತ ಒಬ್ಬ ಮಿನಿಸ್ಟರ್, ಒಬ್ಬ MLA ಕೂಡ ಮೋದಿ ಕೇರಿಗೆ ಎಷ್ಟೊಂದು ಕಮಿಟ್ಮೆಂಟ್ ಕೊಡ್ತಾರ ಅಂತ ಹೇಳಿದ್ರೆ ನಾನ್ ಯಾಕೆ ಮಾಡ್ಬಾರ್ದು. ನಾನು ಫುಲ್ ಟೈಮ್ ಅಂತ ಅನ್ಕೊಂಡು ಕೂಡ ನಾನು 1-2ಕ್ಕೆ ಸ್ಟಿಕ್ ಅನ್ ಆಗೋದಕ್ಕಿಂತ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಜನಗಳಿಗೆ ಆರೋಗ್ಯ ಮುಟ್ಟಿಸ್ಬೇಕಾಗಿದೆ. ಸಾಕಷ್ಟು ರೀತಿಯಲ್ಲಿ ಅತ್ಯಧಿಕ ಉಳಿತಾಯವನ್ನ, ಅತ್ಯುನ್ನತ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ನಾನು ಯಾಕೆ ಮುಟ್ಟಿಸ್ಬಾರ್ದು ಅಂತಂದೇಳಿ ನನಗೆ ಅಗ್ರೆಸಿವ್ ಆಗಿ ಮಾಡ್ಲಿಕ್ಕೆ ರೆಡಿ ಆದ ಸರ್. ಈಗ ಸುಮಾರು ಈಗ ನಿನ್ನೆಯಿಂದ ಇವತ್ತುವರೆಗೂ ಸುಮಾರು 5ರಿಂದ 10 ಮನೆ ಭೇಟಿ ಕೊಟ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ ಮತ್ತೆ ಹೆಲ್ತ್ ಪ್ರಾಡಕ್ಟ್ ಕೂಡ
ಮಾಹಿತಿ ಕೊಟ್ಟಿದ್ದೀನಿ. ಜೊತೆಗೆ ಡೆಮೋ ಕೊಡೋದ್ ಮುಖಾಂತರ ಸುಮಾರು 3,000 4,000 ರೂಪಾಯಿ ಪ್ರಾಡಕ್ಟ್ ಆರ್ಡರ್ ಆಗಿದೆ. ಸೊ ನೆಕ್ಸ್ಟ್ ಈಗ ಇನ್ನೊಂದು ಪಾಯಿಂಟ್ ಏನಂತ ನಾನು ನೋಡ್ಕೊಂಡಿದ್ದು, ಮೇಜರ್ ಆಗಿ ಕಳಪೆ ಮಟ್ಟದ ಪ್ರಾಡಕ್ಟ್ ಗಳನ್ನ ಹೊರಗಡೆ ಮಾರ್ಕೆಟ್ ಅಲ್ಲಿ ರಾಜಾರೋಷವಾಗಿ ಪ್ರಾಡಕ್ಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಸೊ ನಾನು ಯಾಕೆ ಸಂಜೀವನಿ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ನನ್ನ ಜನಗಳಿಗೆ ಮುಟ್ಟಿಸಬಾರ್ದು ಅಂತ ಹೇಳಿ ಫಸ್ಟ್ ಬೇಸ್ಮೆಂಟ್ ಅಲ್ಲಿ ನಮ್ಮ ಊರಲ್ಲಿನೇ ಮ್ಯಾಕ್ಸಿಮಮ್ ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಈಗ ರೆಡಿ ಆಗಿದ್ದೀನಿ ಸರ್. ಸೊ ನನಗೆ ಈ ಒಂದು ಅವಕಾಶದ ಮುಖಾಂತರ ಈಗೇನು ಕ್ರೂಸ್ ಇದು ಶ್ರೀಲಂಕಾ ಆಫರ್ ಬಿಟ್ಟಿದ್ದಾರೆ. ಸೊ ಈ ಒಂದು ಶ್ರೀಲಂಕಾ ಟ್ರಿಪ್ ಅನ್ನ ನಾನು 100% ಮಾಡೇ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ನನ್ನ ಲೀಡರ್ ಜೊತೆಗೆ ನಾನು ಇನ್ನೂ ಹೆಚ್ಚಾಗಿ ಅವ್ರ ಜೊತೆಗೆ ಒಂದು ಎಜುಕೇಶನ್ ತಗೊಂಡ್ಬಿಟ್ಟು ನಾನು ಇನ್ನೂ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್, ಅಗ್ರೆಸಿವ್ ಆಗಿ. ಥ್ಯಾಂಕ್ ಯು ಸರ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮೊನ್ನೆ ಟ್ರೈನಿಂಗ್ ಅಲ್ಲಿ ಏನ್ ಟೇಕ್ ಅವೇ ಆಯ್ತು, ಮೇಜರ್ ಏನು ನಿಮಗೆ ರಿಯಲೈಸ್ ಆಯ್ತು ನಿಮಗೆ ಮೊನ್ನೆ ಟ್ರೈನಿಂಗ್ ಅಲ್ಲಿ? ಎಸ್ ಸರ್, ಖಂಡಿತ ಸರ್. ನಾನು ಇದುವರೆಗೆ ಏನೆಲ್ಲ ಮಾಡಿದ್ದಿಲ್ಲ ಅದನ್ನ ಮಾಡ್ಲಿಕ್ಕೆ ನಾನೀಗ ರೆಡಿ ಆಯ್ತು ಸರ್. 1-2 ಮಾತ್ರ ಹೋಮ್ ಮೀಟಿಂಗ್ ಮಾಡ್ತಿದ್ದನು, ಇವತ್ತು 5ರಿಂದ 6 ಹೋಮ್ ಮೀಟಿಂಗ್ ಮಾಡ್ಲಿಕ್ಕೆ ರೆಡಿ ಆಗಿದೆ ಸರ್. ಅಷ್ಟು ಅಗ್ರೆಸಿವ್ನೆಸ್ ನನಗೆ ಬಂದಿದೆ ಸರ್. ಎಸ್, ತುಂಬಾ ಒಳ್ಳೆ ಪಾಯಿಂಟ್ ಅನ್ನು ಹೇಳಿದೀರಾ ನೀವು. ಏಕೆ ಅಂತ ಹೇಳಿದ್ರೆ ಇದುವರೆಗೂ ಏನು ನಾವು ಏನ್ ಪಡ್ಕೊಂಡಿದೀವಿ ಅದು ನಮಗೆ ಸಮಾಧಾನ ಕೊಟ್ಟಿಲ್ಲ, ಖುಷಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇದುವರೆಗೂ ಮಾಡದೇ ಇರೋದನ್ನ ಮಾಡಿದಾಗ ಇದುವರೆಗೂ ಪಡೆದೇ ಇರೋದನ್ನ ನಾವು ಪಡಿತೀವಿ. ಏನ್ ಮಾಡ್ತಿರ್ತೀವೋ ಅದನ್ನೇ ಮಾಡ್ಕೊಂಡು ನಮಗೇನೋ ಬೇರೆ ಡಿಫ್ರೆಂಟ್ ಸಿಗ್ಬೇಕು ಅಂತ ಅನ್ಕೊಂಡ್ರೆ ಚಾನ್ಸೇ ಇಲ್ಲ. 1 ಮೀಟಿಂಗ್ ಮಾಡ್ತಾ ಇದ್ರು, 4-5 ಮಾಡ್ತಾ ಇದ್ದೀರಾ, ಅದು ಎಕ್ಸ್ಟ್ರಾಡಿನರಿ. ಅಂಡ್ ಎಲ್ಲ ಟ್ರೈನಿಂಗ್ ಅಟೆಂಡ್ ಆಗ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಮೋದಿಕೆ ಪ್ರಾಡಕ್ಟ್ ಎಲ್ಲ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಮೋದಿಕೆ ದೇವಸ್ಥಾನ ದರ್ಶನ ಆದಂಗೆ ಆಗ್ತಿದೆ ನಮಗಂತೂ. ಎಕ್ಸಲೆಂಟ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ಕೆ. ಈಗ ಅಕ್ಕಮ್ಮ ಹೊಂಗಾಲ್ ಅವರು ವಿಡಿಯೋ ಆನ್ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ತಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿಕ್ಕೋಸ್ಕರ. ವೆಲ್ಕಮ್ ಮೇಡಮ್. ಸರ್, ಗುಡ್ ಮಾರ್ನಿಂಗ್. ನಾನು ನಿಮಗೆ ಉಡುಗೊರೆ ಆಗಿ ಕೊಡ್ಬೇಕಂತ ಹೇಳಿ ನೆಕ್ಸ್ಟ್ ಟೈಮ್ ಭೇಟಿ ಆದಾಗ, ದಾವಣಗೆರೆಯಲ್ಲಿ ಟ್ರೈನಿಂಗ್ ಎಲ್ಲ ಅಟೆಂಡ್ ಆದಾಗ ನೆಕ್ಸ್ಟ್ ಟೈಮ್ ನಿಮಗೊಂದು ಉಡುಗೊರೆ ಆಗಿ ಭೇಟಿ ಆಗ್ಬೇಕಂತ ಹೇಳಿ ಅನ್ಕೊಂಡಿದ್ವಿ. ಬಟ್ ನಿನ್ನೆಯ ಒಂದು ಟ್ರೈನಿಂಗ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇತ್ತಪ್ಪ ಅಂತಂದ್ರ, ಕೆರೆ ಒಳಗಿರುವಂತ ಒಂದೇ ಒಂದು ಕಮಲ ಮರನೇ ದಿನ ಎಷ್ಟಾಗತ್ತ ಅಂತ ನೋಡ್ಕೊಳಕಾಯ್ತು. ಅದನ್ನ ನಾನು ಆ ರೀತಿ ನೋಡ್ಕೊಂಡಾಗ ಒಂದ 15 ದಿನ 20 ದಿನ ಹೋದಾದ್ಮೇಲೆ ಅರ್ಧ ಕೆರೆ ಎಲ್ಲ ಮುಗಿದ್ ಬಿಟ್ಟಿರುತ್ತೆ. ಇನ್ನ ಅರ್ಧ ಕೆರೆ ಎಷ್ಟ್ ಹೊತ್ತಿಗೆ ಪೂರ್ತಿ ಆಗುತ್ತ ಅಂತ ಹೇಳಿ ನಂಗ್ ನೋಡ್ಕೊಳಕಾಯ್ತು. ಒಂದೇ ದಿನದಲ್ಲಿನೇ ಅದು ಮಲ್ಟಿಫೈ ಆಗಿ ಪೂರ್ತಿ ಕೆರೆ ಎಲ್ಲ ಕಮಲ ತುಂಬಿಟ್ಟಿರುತ್ತೆ. ಬಟ್ ನಾನ್ ಏನ್ ಮಾಡಿದೆ ಇಷ್ಟು ದಿನ ಮೋದಿ ಕೇರಲ್ಲಿ ಅಂತ, ಬಸ್ ಸಿಗ್ಲಿಲ್ಲ ಬಿಡು ಅಂತ ವೇಟ್ ಮಾಡ್ತಿದ್ದೆ. ಇವತ್ತಿನ ದಿನಗಳಲ್ಲಿ ನನಗೆ ಬಸ್ ಸಿಗ್ಲಿಲ್ಲ ಅಂದ್ರೆ ಬೈಕ್ ನ ಲಿಫ್ಟ್ ಕೇಳ್ಕೊಂಡು ಹೋಗ್ತಿದ್ದೇನೆ ಸರ್. ನಾನು ಬಹಳ ಲೇಜಿ ಆಗಿದ್ದೆ. ನಿಮ್ಮ ಒಂದು ಟ್ರೈನಿಂಗ್, ನಿಮ್ಮ ಒಂದು ಮಾತು, ನಿಮ್ಮ ಒಂದು ನನಗೆ ಉತ್ಸಾಹ ಯಾವ ರೀತಿ ಅಂದ್ರೆ ಹನುಮನಿಗೆ ಬಾಲಕ ಬೆಂಕಿ ಹಚ್ಚಿದಂಗ ಆಗಿದೆ ಸರ್. ನಿಜವಾಗ್ಲೂ ನಾನು ಅಗ್ರೆಸಿವ್ ವರ್ಕ್ ಮಾಡ್ತಿದ್ದೇನ್ರಿ ಸರ್. ಬೆಳಿಗ್ಗೆ 8:30 ಅಂದ್ರೆ ಮನೆ ಬಿಟ್ಟಿರ್ತೀನ್ರಿ ಸರ್. ಇವಾಗ ಜಸ್ಟ್ ಒಂದ್ ಹಾಫ್ ಅನ್ ಅವರ್ ಆಯ್ತ್ರಿ ಮನೆಗೆ ಬಂದು. ತುಂಬಾನೇ ಮಿಂಗಲ್ ಆಗಿ ಯಾವ್ದೇ ಸರ್ಗೆ ಅಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಮ್ಯೂಟ್ ಅಲ್ಲಿ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅಕ್ಕಮ್ಮ ಮೇಡಮ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸರ್, ವಾಯ್ಸ್ ಕ್ಲಾರಿಟಿ ಐತ್ರಿ? ಆಯ್ತಾಯ್ತ್ರಿ. ಹಾ ರೀ ಸರ್, ನಂಗೆ ತುಂಬಾನೇ ಖುಷಿ ಅನಿಸ್ತು ಸರ್. ನಿಮ್ಮ ಒಂದು ಟ್ರೈನಿಂಗು, ನಿಮ್ಮ ಒಂದು ಮಾತು, ನಿಮ್ಮ ಒಂದು ಸಿಂಹ ಮತ್ತು ಕುರಿಗಳ ಕತೆ ನನಗ್ ನೋಡ್ಕೊಳಕಾಯ್ತು. ನಾನು ಇಷ್ಟು ದಿನ ಏನಾಗಿದ್ದೆ, ಕುರಿ ಆಗಿದ್ದೆ. ನಾನು ಸಿಂಹ ಆಗಿ ಗರ್ಜಿಸ್ಬೇಕಂತ ಹೇಳಿ ನೋಡ್ಕೊಳಕಾಯ್ತು ಸರ್. ನಾನು ಡೇ ಬೈ ಡೇ ನಾನು ಆಲಸ್ಯವಾಗಿ ಇದ್ದಂತವಳನ್ನ ಹನುಮನಿಗೆ ಬೆಂಕಿ ಹಚ್ಚಾಗಿ ನಮ್ಗೆ ಬೆಂಕಿ ಹಚ್ಚಿ ಕಳಿಸಿದ್ದಾರೆ ಸರ್. ನಾನು ಖಂಡಿತ ಈ ತಿಂಗಳು ಶ್ರೀಲಂಕಾ ಮತ್ತ ಧನ್ವರ್ಷ ಅಚೀವ್ ಮಾಡೇ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಓವರ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅಕ್ಕಮ್ಮ ಮೇಡಮ್. ನಿಮ್ಮ ಹೆಸರಲ್ಲೇನೆ ಮಹಾ ಒಂದು ಪವರ್ ಇದೆ. ಹಿಸ್ಟಾರಿಕಲ್ ನೇಮ್ ಇಟ್ಕೊಂಡಿದ್ದೀರಾ. ಸೊ ಡೆಫಿನೆಟ್ಲಿ ನಿಮ್ಮ ಮುಖದಲ್ಲಿ ಒಂದು ಕಾಂತಿ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ಕಂಫರ್ಟ್ ಝೋನ್ ಹೊರಗಡೆ ಬಂದಿದ್ದೀರಾ. ಲೇಡಿ ಆಗಿದ್ಕೊಂಡು ನೀವು ಬೆಳಿಗ್ಗೆನೆ ಮನೆ ಬಿಡ್ತಿದ್ದೀರಾ. ಬರೀ ಬಸ್ ಕಾಯೋದಲ್ಲ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡು, ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ಬೈಕಲ್ಲೂ ಕೂಡ ಲಿಫ್ಟ್ ಕೇಳಿ ಹೋಗ್ತಾ ಇದ್ದೀರಾ. ಡ್ರಾಪ್ ತಗೊಂತಾ ಇದ್ದೀರಾ. ಸಂಕೋಚ ಇಲ್ಲ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಖಂಡಿತ ಕಾರ್ ಅಚೀವ್ಮೆಂಟ್ ಮಾಡ್ತೀರಾ. ನಿಮ್ಮ ಕಾರಲ್ಲಿ ಹೋಗ್ತೀರಾ. ಕಾರ್ ನೀವೇ ಡ್ರೈವ್ ಮಾಡ್ಬೋದು, ಇಲ್ಲ ಡ್ರೈವರ್ ಇಟ್ಕೊಬಹುದು. ನಿಮ್ ಟೀಮಲ್ಲಿ ಎಷ್ಟು ಗಂಟೆ ಕಾರ್ ಬಳಸ್ತೀರಾ. ಸೊ ಈ ತರ ಹಾರ್ಡ್ ವರ್ಕ್ ಮಾಡಿದಾಗ ಖಂಡಿತ ದೊಡ್ಡ ಅಚೀವ್ಮೆಂಟ್ ಅನ್ನ ಮಾಡ್ತೀರಾ. ಎಕ್ಸ್ಟ್ರಾಡಿನರಿ. ಸೊ ತುಂಬಾನೇ ಒಂದು ಎನರ್ಜಿ ಗೊತ್ತಾಗ್ತಿದೆ ನನಗೆ. ಹೈ ಮೋಟಿವೇಶನ್, ಇನ್ನರ್ ಮೋಟಿವೇಶನ್ ಸ್ಟಾರ್ಟ್ ಆಗಿದೆ ನಿಮಗೆ. ಸೊ ಅದು ಕಮಲದ ಒಂದು ಎಕ್ಸಾಂಪಲ್ ಆಗಿರ್ಬೋದು. ಅದೇ ತರ ಒಂದು ಸಿಂಹದ ನಾಯಕತ್ವ, ಎಲ್ಲದರಲ್ಲೂ ಕೂಡ ನಿಮ್ಮ ಒಂದು ದೃಢತೆ ಅಂಡ್ ಆಟಿಟ್ಯೂಡ್ ತುಂಬಾನೇ ಒಂದು ಝಲಕ್ ಕಾಣ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಚೈತ್ರಾ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್, ಅಕ್ಸೆಪ್ಟ್ ಮಾಡ್ಕೊಳ್ಳಿ.
ವಾಯ್ಸ್ ಆಡಿಬಲ್ ಸರ್? ಎಸ್ ಮೇಡಮ್. ಸರ್, ಈ ಒಂದು ವರ್ಚುವಲ್ ಸ್ಕಿನ್ಗೆ ನಮ್ಗೆ ನಿಮ್ ಕಡೆಯಿಂದ ಇನ್ವೈಟ್ ಮಾಡಿಸ್ಕೊಂತಿರೋದು ತುಂಬಾನೇ ಖುಷಿ ಆಗ್ತಿದೆ ಸರ್. ನಮ್ಗೆ ಅವತ್ತು ಫ್ರಂಟ್ ಲೈನ್ ಅಲ್ಲಿ ಕೂತ್ಕೊಂಡು ನಿಮ್ ಕ್ಲಾಸ್ಗಳನ್ನೆಲ್ಲ ಹಿಂದೆ ಕೂತ್ಬಿಟ್ರೆ ನಿದ್ದೆ ಬರುತ್ತಲ್ಲ ಅಂತ ನಮ್ಗೆ ಪ್ರವೀಣ ಶೆಟ್ಟಿ ಮೇಡಮ್ ನಮ್ ಮುಂದ್ಗಡೆನೆ ಫ್ರಂಟ್ ಸೀಟ್ ಅಲ್ಲಿ ಯಾವುದೇ ಮೀಟಿಂಗ್ ಯಾವುದೇ ಒಂದು ಟ್ರೈನಿಂಗ್ ಅಲ್ಲಿ ಇದ್ರು ನಮ್ಗೆ ಫ್ರಂಟ್ ಸೀಟ್ ಗೆನೆ ಹಿಡ್ದಿಟ್ಟಿರ್ತಾರೆ ಸರ್. ಅದಕ್ಕೆ ಅವ್ರಿಗೆ ಒಂದ್ಸಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು 8 ತಿಂಗಳಾಯ್ತು ಅಷ್ಟೇ ಸರ್ ನಾವು ಈಗ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನಾವು ಮೋದಿ ಕೇರ್ ಜರ್ನಿ. ನಮ್ಗೆ ಈ ಒಂದು ಅವಕಾಶ ಕೊಟ್ಟಿರೋಂತ ಮಂಜಣ್ಣ ಸರ್, ಕೊಟ್ರೆ ಸರ್, ಗುರು ಸರ್, ಹಂಗ್ ನಮ್ಮ ಅಪ್ಲೈನ್ಗಳಿಗೆಲ್ಲ ನಾನು ತುಂಬಾನೇ ಗ್ರಾಟಿಟ್ಯೂಡ್ ಸಲ್ಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಅಪರ್ಚುನಿಟಿ ನನಗೆ ಕೊಡ್ಲಿಲ್ಲ ಅಂದ್ರೆ ನಾನೊಂದು ನಾರ್ಮಲ್ ಹೌಸ್ ವೈಫ್ ಆಗಿ ಇರ್ತಿದ್ದೆ ನಾನು. ಈ ಒಂದು ಅಪರ್ಚುನಿಟಿ ನನಗೆ ಕೊಟ್ಟು ನಾನು ಒಂದು ಕ್ರೂಸ್ ಅಲ್ಲಿ ಅಂದ್ರೆ ಶಿಪ್ ಹೋಗ್ಬೋದು ಅನ್ನೋದು ನನ್ ಮನ್ಸಲ್ಲೇ ಇದ್ದಿದ್ದಿಲ್ಲ ಸರ್. ಅದು ಒಂದು ನಮ್ಮ ಅಪ್ಲೈನ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಶ್ರೀಲಂಕಾ ಅಪರ್ಚುನಿಟೀಸ್ ನಮಗೆ ತುಫಾನ್ ಎಂದು ಹೇಳ್ತು ನಮ್ ಮಿಸ್. ಅವಾಗೇನೆ ಒಂದ್ 2 ರಿಂದ 3 ದಿನದಲ್ಲೇ ನಮ್ಗೆಲ್ಲ ಕೊಡು ಹಿಂಗೆ ಒಂದ್ ಟೀಮ್ ಮಾಡ್ಬೇಕು ಅಂತ ಟ್ರೈನಿಂಗ್ ಕೊಟ್ರು ನಮ್ಗೆ. ಹಂಗಾಗಿ ನಾವು ಒಂದು 8 ಹೋಮ್ ಮೀಟಿಂಗ್ ಮಾಡಿ ನಾನು ಈ 4-5 ದಿನದಲ್ಲೇ ನಾನು ಕ್ವಾಲಿಫೈ ಆಗಕ್ಕೆ ನನ್ಗೆ ತುಂಬಾನೇ ನಮ್ಮ ಅಪ್ಲೈನ್ಸ್ ಸಪೋರ್ಟ್ ಮಾಡಿದ್ದಾರೆ ಸರ್. ನೆಕ್ಸ್ಟ್ ಮೊನ್ನೆ ನೀವು ಏನು ಕ್ಲಾಸ್ ಕೊಟ್ರಲ್ಲ ನಮ್ಗೆ, ಅದ್ರಲ್ಲಿ ನೀವು ಸಿಂಹ ಯಾವ ತರ ಇರುತ್ತೆ, ಕುರಿ ಯಾವ ತರ ಇರುತ್ತೆ, ಒಂದು ಲೀಡರ್ಸ್ ಮೆಂಟಾಲಿಟಿ ಯಾವ ತರ ಇರ್ಬೇಕು ಅಂತಂದೇಳಿ ನೀವು ನಮ್ಗೆ ಚಾಲೆಂಜ್ ಆಗಿ ಒಂದು ಹೇಳಿದ್ರಿ. ಯಾಕಂದ್ರೆ ನಾನು ಇಷ್ಟು ದಿನ ಬರೇ ನನ್ ಕಡೆ ಯಾರು ಲಾಯಲ್ ಮಾಡ್ತಿದಾರೆ ಅವ್ರಿಗಷ್ಟೇ ಮಾಡಿ ನಮ್ಗೆ ಇದ್ ಮಾಡ್ತಿದ್ದೆ. ಆದ್ರೆ ಪ್ರಾಡಕ್ಟ್ ಯೂಸರ್ ಗಳಿಗೆ ಕೆಲವೊಬ್ರು ತಗೊಂಡ್ ಹೋಗ್ತಿದ್ರು, ಅವ್ರನ್ನ ಬಿಟ್ಬಿಡ್ತಿದ್ದೆ ನಾನು ಇಷ್ಟ ನೆಕ್ಸ್ಟ್ ಮಾಡ್ಕೊಂಡು. ಹಂಗಾಗಿ ನಮ್ಗೆ ಈ ಒಂದ್ 8 ತಿಂಗಳಲ್ಲಿ ನನ್ಗೆ ಅಷ್ಟೊಂದು ಇನ್ಕಮ್ ಆಗ್ಲಿ, ಇನ್ನೂ ಜಾಸ್ತಿ ನಮ್ಮ ಟೀಮ್ ನ ಗ್ರೋತ್ ಮಾಡಕ್ ಆಗ್ತಿದ್ದಿಲ್ಲ. ನೆಕ್ಸ್ಟ್ ಇನ್ನೊಂದು ಡಬಲ್ ಆಗ್ತಾ ಹೋಗುತ್ತೆ ಅಂತಂದೇಳಿ ನಾನೇನು ಯಾಕೆ ಇಷ್ಟಿಂದ ವಿನ್ ಮಾಡಿದೀನಿ, ತುಂಬಾ ಜನ ಇದಾರೇನು ನೀಡಿರೋರು, ಇವೆಲ್ಲ ಅವಕಾಶ ಬೇಕಿರೋರು ಅಂತಂದೇಳಿ ಅದೊಂದು ನಮ್ಗೆ ತುಂಬಾನೇ ಇಷ್ಟ ಆಯ್ತು ಸರ್. ನೆಕ್ಸ್ಟ್ ಗನ್ ಪಾಯಿಂಟ್ ಇಂದ ಒಂದ್ ಹೇಳಿದ್ರಿ ಸರ್ ನೀವು, ನಿಮ್ಗೆ ಗನ್ ಇಡ್ಲೇಬೇಕಾ, ಇಷ್ಟು ವಾಮಿಟಿಂಗ್ ಮಾಡ್ಬೇಕು ಇಷ್ಟಿದು ಅಂತಂದೇಳಿ ಯಾರು ಇಡ್ಬೇಕು ನಿಮ್ಗೆ ನಾವೇ ತಗೋಬೇಕು ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ರಿ ಸರ್. ಅಷ್ಟೇ ನಾವು ಶ್ರೀಲಂಕಾ ಟ್ರಿಪ್ಪಿಗೆ ಹೋಗೋದಲ್ಲ, ನಮ್ಮ ಡೌನ್ ಲೈನ್ ಕರ್ಕೊಂಡು ಹೋಗ್ಬೇಕು ಅಂತಂದೇಳಿ ನನ್ ಮೊನ್ನೆಯಿಂದಾನು ತುಂಬಾ ಮನವರಿಕೆ ಆಗಿದೆ ಸರ್. ಹಂಗಾಗಿ ಈಗ ಹೋಮ್ ಮೀಟಿಂಗ್, ಫಾಲೋ ಅಪ್, 1-to-1 ಹಂಗೆ ಲಾಯಲ್ಟಿ ಕಸ್ಟಮರ್ಸ್ ಜಾಸ್ತಿ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಮೈಂಡ್ ಸೆಟ್ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು. ಓವರ್ ಟು ಯು ಸರ್. ಗ್ರೇಟ್ ಮೇಡಮ್, ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಅನ್ನ ಅಳವಡಿಸ್ಕೊತಾ ಇದ್ದೀರಾ, ತುಂಬಾ ಚೆನ್ನಾಗಿ ಅದನ್ನ ರಿಯಲೈಸ್ ಮಾಡ್ಕೊಂಡಿದ್ದೀರಾ. ಅಂಡ್ ಗನ್ ಪಾಯಿಂಟ್, ಸೊ ಯಾರು ಗನ್ ಹಿಡಿಬೇಕಾಗಿಲ್ಲ. ಪ್ರೆಷರ್ ಅಂತಕ್ಕದ್ದು ಹೊರಗಡೆ ಸಮಸ್ಯೆ ಸೃಷ್ಟಿ ಆದಾಗ ನಾನು ಆಕ್ಟಿವ್ ಆಗೋದಲ್ಲ, ಬಾಯರಿಸಿದಾಗ ಬಾವಿ ತೋಡೋದಲ್ಲ, ಅಡ್ವಾನ್ಸ್ ಆಗಿ ಸಿದ್ಧತೆ ಮಾಡ್ಕೋಬೇಕು ಅಂತಕ್ಕದನ್ನ ತುಂಬಾ ಚೆನ್ನಾಗಿ ರಿಯಲೈಸ್ ಮಾಡ್ಕೊಂಡು ಆಕ್ಷನ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ಮಾಲಾ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್, ಮಾಲಾ ಬೆಳಲ್ಗೆರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೇಡಮ್. ರೆಡಿ ಇರ್ಬೇಕು ನೀವೆಲ್ಲರೂ ಕೂಡ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಎಸ್ ಮೇಡಮ್. ಸರ್ ಸ್ವಲ್ಪ ನೆಟ್ವರ್ಕ್ ಚಾಲೆಂಜಸ್ ಇದೆ, ಹಂಗಾಗಿ ವಿಡಿಯೋ ಆನ್ ಮಾಡಕ್ ಆಗಲ್ಲ, ಮಾತಾಡ್ತೀನಿ, ಶೇರ್ ಪರವಾಗಿಲ್ಲ ಮೇಡಮ್. ಸರ್ ಗುಡ್ ಮಾರ್ನಿಂಗ್ ಸರ್. ನಿನ್ನೆ ಒಂದ್ ಕ್ಲಾಸ್ ನೀವು ಕೊಟ್ಟಿದ್ದು ನಮಗೆ ತುಂಬಾ ಎಫೆಕ್ಟಿವ್ ಆಗಿತ್ತು ಸರ್. ಯಾಕೆಂದ್ರೆ ಲಾಸ್ಟ್ ಮಂತ್ ಅಲ್ಲಿ ನಮಗೆ ಬರೀ ಕೇವಲ 11 ದಿವಸದಲ್ಲಿ ನಮಗೆ ತೂಫಾನ್ ಅನ್ನೋದೊಂದು ಧನ್ವರ್ಷ ಅನ್ನೋದೊಂದು ಆಫರ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಲೀಡರ್ ಸಹಾಯದಿಂದ ಮತ್ತು ಅಪ್ಲೈನ್ ಸಹಾಯದಿಂದ ತುಂಬಾ ಎಫೆಕ್ಟಿವ್ ಆಗಿ ಬಳಸ್ಕೊಂಡ್ವಿ. ನನಗ್ ಬೇಕು ಅಂತ ತಗೊಂಡು ಅಳವಡಿಕೆ ಮಾಡ್ಕೊಂಡು ಬಳಸ್ಕೊಂಡ್ವಿ ಸರ್. ಅದು ಹಂಗಾಗಿ ಕ್ವಾಲಿಫೈ ಆಯ್ತು. ಅದೇ ರೀತಿ ನಿನ್ನೆ ನಿಮ್ ಕ್ಲಾಸ್ ಕೇಳಿದ್ಮೇಲೆ ಸರ್ ನಾನು ಮೆಮೊರಿ ಜಾಗರಲ್ಲಿ ತುಂಬಾ ಇದ್ದಿದ್ದೆ ಸರ್, ಬರ್ದು ಯಾವತ್ತೋ ಬುಕ್ಕ ಮುಚ್ಚಿಟ್ಟಿದ್ದೆ. ಅದನ್ನ ನಿನ್ನೆ ಓಪನ್ ಮಾಡಿ ನಾನು ಅದನ್ನ ಮತ್ತೆ ನಾನು ಬೆಳಕಿಗೆ ತರ್ತಾ ಇದ್ದೀನಿ ಸರ್. ಅದೇ ರೀತಿ 4-5 ಜನ ಮೆಮೊರಿ ಜಾಗರಲ್ಲಿ ಏನ್ ಒಳಗ ಅಡಗಿಕೊಂಡಿದ್ರು, 4-5 ಜನ ಒಳ್ಳೆ ಲೀಡರ್ ಕೂಡ ಹೊರಗ್ ಬಂದಿದ್ದಾರೆ. ಇವತ್ತು ತುಂಬಾನೇ ಖುಷಿ ಆಗ್ತೈತೆ. ಇಷ್ಟ ದಿವಸ ನಾವ್ ಏನ್ ಮಾಡಿಲ್ಲ ಅಂತ ಇರ್ಲಿಲ್ಲ ಸರ್, ಅದನ್ನ ಮುಚ್ಚಿಟ್ಟಿದ್ವಿ ಸರ್. ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಕೊಟ್ಟಿರೋಂತ ಕ್ಲಾಸ್ಗಳಾಗಿರ್ಬೋದು, ಪ್ರತಿಯೊಂದು ಬರ್ಕಂತಿದ್ವಿ, ಸುಮ್ನೆ ಮುಚ್ಚಿಡ್ತಿದ್ವಿ. ಅದು ನಿನ್ನೆ ನಮಗೊಂದು ಕಣ್ ತೆರೆಸ್ದಂಗ ಆಯ್ತು ಸರ್. ನೀವು ತುಂಬಾನೇ ಖುಷಿ ಅಂದ್ರೆ ಖುಷಿ ಆಯ್ತು. ಅದೇ ರೀತಿ ಕುರಿ ಸಿಂಹದು ಕಥೆ ಆಗಿರ್ಬೋದು, ಆಮೇಲೆ ಬೈಬಲ್ ಸ್ಟೋರಿ ಆಗಿರ್ಬೋದು. ಬೈಬಲ್ ಸ್ಟೋರಿನಲ್ಲಿ ನಾನು ಇಷ್ಟ ದಿವಸ ಅದ್ ಕೇಳಿದ್ರು ಕೂಡ ಅದನ್ನ ತೋರ್ಸ್ಬೇಕು ಅಲ್ವಾ ನಾನು ಅನ್ನೋದು ನನಗ್ ಗೊತ್ತಿರ್ಲಿಲ್ಲ. ತಗೊಳ್ಳಿ ಪ್ರಾಡಕ್ಟ್ ತಗೊಳ್ಳಿ ಅಂತ ಇದ್ದೆ. ಆ ಒಂದು ನೆಗೆಟಿವ್ ನಾನು ನಿನ್ನೆನೆ ಅಲ್ಲೇ ಬಿಟ್ಟು ಬಂದೆ ಸರ್. ನಾನು ಅದನ್ನ ನೆಗೆಟಿವ್ ಬಿಟ್ಟು ಪಾಸಿಟಿವ್ ತಗೊಂಬಂದಿರೋದಕ್ಕೆ, ನಾನು ಆ ಬೈಬಲ್ ತೋರ್ಸ್ಕೊಂತ ಓಡಾಡ್ತಿರೋದಕ್ಕೆ ನನಗೆ ಇವತ್ತು ಎಷ್ಟು ಎಫೆಕ್ಟಿವ್ ಆಗಿ ನನಗೆ ಬಿಸ್ನೆಸ್ ಆಯ್ತು ಅಂದ್ರೆ, ಇವತ್ತು ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟಿದೀನಿ ಸರ್, ಸಂಜೆ 7 ಗಂಟೆಗೆ ಮನೆಗೆ ಬಂದಿದ್ದೀನಿ. ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
ಲಾಸ್ಟ್ ಟೈಮ್ ನಾನು ಈಗ ಒಂದು 2-3 ಮಂತ್ ಹಿಂದೆ ನಾನು ಜಾಬ್ ಕೂಡ ರಿಸೈನ್ ಮಾಡಿದೆ ಸರ್ ಖುಷಿಯಿಂದ. ಯಾಕೆಂದ್ರೆ ಇಲ್ಲಿ ಸಿಗಂತ ಪ್ರೀತಿ ಗೌರವ ನನಗಿನ್ನ ಜಾಸ್ತಿ ಅಳವಡಿಕೆ ಆಗ್ಬೇಕು, ಕಲಿಕೆ ಬೇಕು ಸರ್ ನನಗೆ. ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿದ್ದರಿಂದ ಕಲಿಕೆ ಅಳವಡಿಸ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ. ಅದಕ್ಕೋಸ್ಕರನೇ ನಾನು ಕಲಿಕೆ ಬೇಕು, ನಾನಿನ್ನು ಕಲಿಬೇಕು ಹೆಚ್ಚಿನದಾಗಿ. ನನ್ ಟೀಮ್ ನಲ್ಲಿ ಬರಂತವ್ರಿಗೆ ಎಲ್ಲರಿಗೂ ನಾನು ಕಲಿಸ್ಬೇಕು, ಅವರಿಗೆ ನಾನು ಮೋದಿಕೇರಿ ಏನು ಅಂತ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಮತ್ತೆ ಫುಲ್ ಟೈಮ್ ಈ ಮೋದಿಕೇರಿ ನಿಂತ್ಕೊಂಡಿದ್ದೀನಿ. ತುಂಬಾನೇ ಖುಷಿ ಅಂದ್ರೆ ಖುಷಿ ಆಗ್ತೈತೆ ಸರ್ ನನಗೆ ಈ ಸಿಕ್ಕಿರೋಂತ ಆಪರ್ಚುನಿಟಿ. ಮೋದಿಕೇರಲ್ಲಿ ಇರುವಂತ ಬಾಂಧವ್ಯ, ಲೀಡ್ರು, ಖುಷಿ ಅಂದ್ರೆ ಖುಷಿ ಆಗ್ತೈತೆ ಸರ್. ಎಷ್ಟು Thank ವರ್ಕ್ you, madam. ಮಾಡಿದ್ರು ನನಗೆ ಎನರ್ಜಿ ಬರ್ತೈತೆ ವಿನ ನನಗೆ ಯಾವುದೇ ಕಾರಣಕ್ಕೂ ಸುಸ್ತು ಆಯಾಸ ಯಾವ್ದು ಇಲ್ಲ ಸರ್. ಆ ತರ ಒಳ್ಳೆ ಎನರ್ಜಿಯ ಕೆಲಸ ಮಾಡ್ತಿದೀನಿ. ಥ್ಯಾಂಕ್ ಯು ಸರ್, ಇಷ್ಟು ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅದೇನೆ ಬೆಳಿಗ್ಗೆ ನನಗೆ ಗುರು ಬಸವರಾಜ್ ಅವರು ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಕೊಟ್ರೇಶ್ ಹೇಳಿದಾಗ ಸೊ ಆಲ್ಮೋಸ್ಟ್ 85% ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಇದ್ದಾರೆ. ಅವ್ರು ಏನು ಮೀಟಿಂಗ್ ಮಾಡ್ತಾ ಇದ್ರು, ಡೆಮೋ ಮಾಡ್ತಾ ಇದ್ರು, ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತುಂಬಾನೇ ಅಗ್ರೆಸಿವ್ ಇದ್ದಾರೆ ಅನ್ನೋ ಲಿಸ್ಟ್ಗೆ ನೀವು ಕೂಡ ಸೇರಿದ್ದೀರಾ. ಬರೀ ಟ್ರೈನಿಂಗ್ ಅಟೆಂಡ್ ಆಗಿ ಮೋಟಿವೇಶನ್ ಆಗೋದಲ್ಲ ಇಂಪಾರ್ಟೆಂಟು, ಆಕ್ಷನ್ ಮಾಡೋದು ಬಹಳ ಇಂಪಾರ್ಟೆಂಟು. ತುಂಬಾ ಹೆಮ್ಮೆ ಅನಿಸಿದೆ ಮೇಡಮ್, ರಿಯಲಿ ಸಲ್ಯೂಟ್. ಹಳ್ಳಿಗಳ ಭಾಗದಲ್ಲೂ ಕೂಡ ನೀವು ಫೀಲ್ಡಿಗೆ ಹೋಗ್ತಿರೋದು, ಆಕ್ಷನ್ ಮಾಡ್ತಿರೋದು, ಮನೆ ಕೆಲಸ ಮುಗಿಸ್ಕೊಂಡು 7 ಗಂಟೆ 8 ಗಂಟೆ ಮನೆ ಬಿಟ್ಟು ಹೋಗ್ತಿರೋದು ನಿಜವಾಗ್ಲೂ ಮಾದರಿ ಆಗ್ತಾ ಇದೆ ಇದು. ಥ್ಯಾಂಕ್ ಯು. ಲಿಂಗರಾಜು ಕಾಕೋಳ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಲಿಂಗರಾಜು. ಥ್ಯಾಂಕ್ ಯು ಸರ್. ಗುಡ್ ಮೋದಿಕೇರ್ ಮಾರ್ನಿಂಗ್ ಎಸ್ ಸರ್. ವಾಯ್ಸ್ ಕ್ಲಾರಿಟಿ ಐತೆ ಸರ್? ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಚ್ಚಿ. ಕ್ಲಾರಿಟಿ ಇದೆ, ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ನಿನ್ನೆ ಒಂದು ಪ್ರೋಗ್ರಾಮು ನನ್ನ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಂತ ಒಂದು ಪ್ರೋಗ್ರಾಮ್ ಸರ್. ಅದರಲ್ಲಿ ನನಗೆ ಮೇಜರ್ ಆಗಿ ಟರ್ನಿಂಗ್ ಪಾಯಿಂಟ್ ಸಿಕ್ಕಂತ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಬೈಬಲ್ ಸ್ಟೋರಿ, ಆಮೇಲೆ ರವೀಂದ್ರ ಸಿರಿಯಾನ್ ಸರ್ದು ಏನು ಸಾಲದ್ದೇನು ಹೇಳಿದ್ರಿ ಸರ್, ಅದು ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ನನಗೆ ನನ್ನ ಲೈಫ್ ಅಲ್ಲಿ ಅದರಲ್ಲಿ ರವೀಂದ್ರ ಸಿರಿಯಾನ್ ಸ್ಟೋರಿನಲ್ಲಿ ಎಕ್ಸಾಕ್ಟ್ಲಿ ಏನ್ ತಗೊಂಡೆ, ಏನು ನಡ್ಸ್ಕೊಳ್ಳೋ ಕಡೆ ಇದೆಯಾ? ಅದರಲ್ಲಿ ನಾ ತಗೊಂಡಿರೋದು, ಅವ್ರ 70 ಲಕ್ಷ ಸಾಲ ಇತ್ತು. 70 ಲಕ್ಷ ಸಾಲ ಇದ್ರೂ ಕೂಡ ಆ ಮೋದಿಕೇರನ್ನ ಮಾಡುವಾಗ ಸ್ಟಾರ್ಟಿಂಗ್ ಇನ್ಕಮ್ ಬರ್ಲಿಲ್ಲ. ಇನ್ಕಮ್ ಬರ್ದೇ ಇದ್ದಾಗ ಇನ್ನು ಏನ್ ಮಾಡ್ಬೇಕು ಅಂತೇಳಿ 1 ತಿಂಗಳು ಅವರು ಟ್ರೈನಿಂಗಿಗೆ ಏನು ಮಹತ್ವ ಕೊಟ್ರು, ಆ ಟ್ರೈನಿಂಗಿಗೆ ಮಹತ್ವ ಕೊಟ್ಟದಕ್ಕೆ ಅದು ಎಲ್ಲೇ ಇದ್ರೂ ಕೂಡ ಟ್ರೈನಿಂಗು ಒಂದು ಟ್ರೈನಿಂಗ್ ಮಿಸ್ ಮಾಡಿದೆ. ಆ ಟ್ರೈನಿಂಗ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಅಳವಡಿಕೆ ಮಾಡ್ಕೊಳ್ತಾ ದಿನಕ್ಕೆ 10 ರಿಂದ 15 ಮೀಟಿಂಗ್ ಅನ್ನ ಏನ್ ಮಾಡ್ತಾ ಇದ್ರು. ಅದರಿಂದ ಅವರು 3 ವರ್ಷದಲ್ಲಿ ಎಲ್ಲಾ ಸಾಲಗಳನ್ನ ತೀರ್ಸ್ಕೊಂಡು ಅದು ಇನ್ನು ಹೆಚ್ಚಿಗೆ BMW ಕಾರ್ಯ ಅಚೀವರ್ ಆದ್ರು. ಅದು ನನಗೆ ಪಾಯಿಂಟ್ ಸಿಕ್ಕಿದೆ ಸರ್. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ದಿನಕ್ಕೆ ಎಷ್ಟು ಮೀಟಿಂಗ್ ಮಾಡ್ತಾ ಇದ್ದೀನಿ ಅಂತ ಚೆಕ್ ಮಾಡ್ಕೊಂಡಾಗ ನಂದು 0 ಐತೆ ಸರ್. ಅಂದ್ರೆ ನಾನು ವಾರದಲ್ಲಿ 2-3 ಮೀಟಿಂಗ್ ಮಾಡ್ತಾ ಇದ್ದೆ, ವಾರದಲ್ಲಿ 2-3 ಮೀಟಿಂಗ್ ಮಾಡ್ತಾ ಇದ್ದೆ. ಬಟ್ ನಾನು ಯಾಕೆ ಪ್ರತಿದಿನ ಅಟ್ಲೀಸ್ಟ್ ಒಂದ್ 5 ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡು ಹೋಗ್ಬಾರ್ದು ಅಂತೇಳಿ ಮೊನ್ನೆ ನಿರ್ಧಾರ ತಗೊಂಡ್ಬಿಟ್ಟು ನಿನ್ನಿಂದ ನಂದು ಕೂಡ ವರ್ಕ್ ಸ್ಟಾರ್ಟ್ ಮಾಡಿದೆ ಸರ್. ನಿನ್ನೆ 2 ಮೀಟಿಂಗ್ ಆಗಿದೆ, ಬಟ್ ಫೋಟೋ ಕ್ಲಿಕ್ ಮಾಡ್ಕೊಳಕ್ ಆಗ್ಲಿಲ್ಲ ಮೀಟಿಂಗ್ ಇಂದು. ಇವತ್ತು ಕೂಡ ಪ್ಲಾನಿಂಗ್ ಮಾಡ್ಕೊಂಡಿರೋದು 6 ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದೆ, ಅದರಲ್ಲಿ 5 ಮೀಟಿಂಗ್ ಕಂಪ್ಲೀಟ್ ಆಗಿದೆ ಸರ್. ಇದು ಆಗಿರೋದು ಮೇಜರ್ ರವೀಂದ್ರ ಸಿರಿಯಾನ್ ಸರ್ ಒಂದು ನೀವೇನ್ ಸೇರಿಂಗ್ ಮಾಡ್ಕೊಂಡ್ರಿ, ಅದು ನನಗೆ ಕಿಚ್ಚಬ್ಸಿ ಸರ್. ಆಮೇಲೆ ಲಾಸ್ಟ್ ಮೂಮೆಂಟ್ ಒಂದು ನೆಗೆಟಿವ್ ಮೆಡಿಟೇಷನ್, ಆಮೇಲೆ ಇನ್ನೊಂದು ಪಾಸಿಟಿವ್ ಮೆಡಿಟೇಷನ್ ಏನ್ ಮಾಡಿದ್ರಿ. ನೆಗೆಟಿವ್ ಮೆಡಿಟೇಷನ್ ಮಾಡಿದಾಗ ಮೋದಿಕೇರ್ ಇಲ್ಲ ಅಂದಾಗ ನನ್ನ ಜೀವನ ಹೆಂಗಿರುತ್ತೆ ಅಂತ ಜಸ್ಟ್ ಹಂಗೆ ಕಲ್ಪನೆ ಮಾಡ್ತಾ ಹೋದಾಗ ನಿಜವಾಗ್ಲೂ ತುಂಬಾ ಅಳು ಬಂದ್ ಸರ್. ಅಳುನ ಕಂಟ್ರೋಲ್ ಮಾಡ್ಕೊಂಡೆ, ಬಟ್ ಕಂಟ್ರೋಲ್ ಮಾಡ್ಕೋಬೇಡ್ರಿ ಅಂತ ಹೇಳಿದ್ರಿ ನೀವು, ಕಂಟ್ರೋಲ್ ಮಾಡ್ಕೊಂಡೆ. ಆಮೇಲೆ ಅದಾದ್ಮೇಲೆ ಪಾಸಿಟಿವ್ ಎನರ್ಜಿ ಕೊಟ್ರಿ. ಮುಂದೆ ಮೋದಿಕೇರ್ ಅಲ್ಲಿ ಇದ್ದಾಗ ನನ್ನ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ಕಲ್ಪನೆ ಮಾಡ್ತಾ ಹೋದಾಗ 100% ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆದ ಸರ್. ಒಂದು ವೈಬ್ರೇಷನ್ ಸ್ಟಾರ್ಟ್ ಆಯ್ತು ಅಲ್ಲಿ. ಒಂದು ಏನಪ್ಪಾ ಅಂದ್ರೆ ಭಗವಂತನ ಕಡೆಯಿಂದ ನನಗೆ ಒಂದು ನೇರವಾದ ಒಂದು ಆಶೀರ್ವಾದನೇ ಸಿಗ್ತೇನೆ ಅನ್ಬೇಕು. ಆ ತರ ಒಂದು ನನಗೆ ಅಲ್ಲಿ ಒಂದು ಅನುಭವ ಆಯ್ತು ಸರ್. ಆ ಒಂದು ಅನುಭವ ನಿನ್ನೆ ಮತ್ತು ಇವತ್ತಿನ ಆಕ್ಷನ್ ಅಲ್ಲಿ ನಾನು ಕಂಡುಕೊಂಡೆ ಸರ್. ಥ್ಯಾಂಕ್ ಯು ಸರ್. ಓವರ್ ಟು. ತುಂಬಾ ಖುಷಿ ಆಗ್ತಾ ಇದೆ ಲಿಂಗರಾಜು, ನೀನು ಹಳೆ ಲೀಡ್ರು, ಎಲ್ಲ ಒಂದ್ ಕಡೆ ಸಿಕ್ಕಾಕೊಂಡಿದ್ಯಾ, ಸ್ಟ್ರಕ್ ಆಗಿದೆ. ಬಟ್ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್, ಎಲ್ರಿಗೂ ಕಷ್ಟ ಇದೆ, ನೋವಿದೆ, ತುಂಬಾ ಜನಕ್ಕೆ ಸಾಲನೂ ಇದೆ. ಸಾಲ ಇದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ರವೀಂದ್ರ ಸಿರಿಯಾನ್ ಹೇಳಿದ್ದು ಏನು ಅಂದ್ರೆ, ನಾನು ಕಡಿಮೆ ಮೀಟಿಂಗ್ ಮಾಡ್ತೀನಿ, ನಿಧಾನ ಬೆಳಿತೀನಿ, ಅಗ್ರೆಸಿವ್ ಆಕ್ಷನ್ ಮಾಡಲ್ಲ, ಮನೆ ಕೂತ್ಕೊಂತೀನಿ ಅಂತ ಹೇಳಿದ್ರೆ ಸಾಲ್ಗಾರರು ನನ್ ಕೊಲೆ ಮಾಡ್ತಾರೆ ಅಂತ ಅನ್ಕೊಂಡು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದು. ಅಲ್ಲಿ ಅನ್ಕೊಂಡಿದ್ದು ಏನು ಅಂದ್ರೆ, ನನ್ನ ಸಾಲ ಕ್ಲಿಯರ್ ಮಾಡ್ಕೊಂತ ಹೋಗಿದ್ದಲ್ಲ, 100 ಜನಕ್ಕೆ ಅವಕಾಶ ಕೊಟ್ಟು ಅವರ ಒಂದು ಹ್ಯಾಪಿನೆಸ್, ಅವರಿಗೆ ಸಕ್ಸಸ್ ಕೊಡಿಸ್ಬೇಕು, ಅವ್ರ ಸಾಲ ಕ್ಲಿಯರ್ ಆಗ್ಬೇಕು, ಅವರಿಗೆ ಎಕ್ಸ್ಟ್ರಾ ಇನ್ಕಮ್ ಸಂಪಾದನೆ ಮಾಡ್ಬೇಕು ಅಂತ ಫೀಲ್ಡಿಗೆ ಹೋಗಿದ್ಕೆ
72 ಲಕ್ಷ ಸಾಲ ಕ್ಲಿಯರ್ ಮಾಡೋಕ್ಕಾಯ್ತು. ಸೊ ಎಕ್ಸ್ಟ್ರಾರ್ಡಿನರಿ ಒಂದು ಆಲೋಚನೆ. ಈ ಆಲೋಚನೆಯಿಂದ ಏನ್ ಬೇಕಾದ್ರೂ ಮಿರಾಕಲ್ ಆಗುತ್ತೆ. ಎಷ್ಟೋ ಜನ ಸಾಲದಲ್ಲಿ ಇದೀನಿ ಅಂತ ಅನ್ಕೊಂಡು ಅವ್ರು ಮಾತ್ರ ಜಸ್ಟ್ ಮನೆಯಲ್ಲಿ ಇರ್ತಾರೆ ಅಥವಾ ಕಂಫರ್ಟ್ ಝೋನ್ ಆಗಿರ್ತಾರೆ. ಸೊ ಆ ತರ ಕಂಫರ್ಟ್ ಝೋನ್ ಇಲ್ಲದೆ ಇರೋದಕ್ಕೋಸ್ಕರ ಇಷ್ಟೆಲ್ಲ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಎಸ್ ಕೆಂಚಪ್ಪ ಹ್ಯಾಂಡ್ ರೈಸ್ ಮಾಡಿದ್ಯಾ? ಎಸ್ ಕೆಂಚಪ್ಪ, ವೆಲ್ಕಮ್. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕೆಂಚಪ್ಪ. ದೊಡ್ಡ ಲೀಡರ್ ಇವರು, ತುಂಬಾ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇವ್ರ ಟೀಮ್ ಅಲ್ಲಿ ದೊಡ್ಡ ಸೈನ್ಯ ಇದೆ, ತುಂಬಾ ಜನ ಕಾರ್ ತಗೊಂಡಿದ್ದಾರೆ. ಎಸ್ ಕೆಂಚಪ್ಪ, ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು ನಿಮ್ಗೆ. ಯಾಕಂದ್ರೆ ಎಷ್ಟೇ ಬಿಸಿ ಇದ್ರು ನಮ್ಗೆ ಬಂದು ಟ್ರೈನಿಂಗ್ ಕೊಟ್ಟಿದ್ದೀರಾ. ತುಂಬಾನೇ ಅದ್ಭುತವಾದಂತ ಒಂದು ವಿಶೇಷವಾದಂತ ದಿನ ಅಂತ ಅನ್ಕೊಂಡಿದ್ದೀನಿ ಸರ್. ಮೊನ್ನೆ ಆರ್ಟ್ಲಿ ಕೊಟ್ರೆ ಸರ್ಗೂ ಮತ್ತು ಮಂಜುನಾಥ್ ಸರ್ಗೂ, ಗುರು ಸರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಸ್ಟೋರಿ ಸಾಕಷ್ಟಲ್ಲಿ ಕೇಳಿದೀನಿ ಸರ್. ಮತ್ತೆ ಹೇಳಿದಾಗ ಮತ್ತೆ ನಮಗೆ ಒಂಥರ ಕಿಚ್ಚ ದುಡ್ಡಿಲ್ದಾಗೆ ಸಾಲ ಮಾಡೋಗಿತ್ತು ಅಂತ ಕೇಳಿದಾಗ ಎಷ್ಟೋ ಜನ ಇದ್ರು ಬರೋದಿಲ್ಲ. ಅವಾಗ ನನಗೆ ತುಂಬಾನೇ ಒಂದು ನೋವು ಅನ್ಸುತ್ತೆ. ಅವ್ರಿಗೆ ಅದೇ ಅವ್ರದಿನ್ನೂ ಕಷ್ಟ ಬಗೆಹರಿದಿಲ್ಲ ಅನ್ಕೊಂತೀನಿ. ಒಂದು ಅಂಬೆಗಾಲಿಡ್ ಇರ್ತಕ್ಕಂಥ ಅಂಬೆಗಾಲಿಡ್ ಒಂದ್ ಮಗುನ್ ಉದಾಹರಣೆ ಕೊಟ್ರಿ ಸರ್. ಅಮೇಜಿಂಗ್ ಸರ್ ಅದಂತರು. ಯಾಕಂದ್ರೆ ನಾನ್ ಅಂಬೆಗಾಲ್ ಇಟ್ಕೊಂತ ನಾನ್ ನಡ್ಕೊಂತ ಹೋದ್ರೆ ಅಂಬೆಗಾಲ್ ಇಟ್ಕೊಂತ ಹೋದ್ರೆ ಅಂಬೆಗಾಲಿಡ್ ನನ್ನ ಟೀಮಲ್ಲಿ ಅದೇ ಆಗುತ್ತೆ. ನಾನು ಎದ್ದು ಫಾಸ್ಟ್ ರನ್ನಿಂಗ್ ಮಾಡ್ಬೇಕು. ರನ್ನರ್ ಆದ್ರೆ ನನ್ನ ಟೀಮ್ನು ಅದೇ ರೀತಿ ಆಗುತ್ತೆ. ನಾನ್ ಕುರಿ ಆದ್ರೆ ನನ್ನ ಟೀಮ್ ಸಹ ಕುರಿ ಆಗುತ್ತೆ ಅಂತ ಹೇಳಿ ನಾನು ಸಿಂಹ ಆಗ್ಬೇಕಂತ ಹೇಳಿ ಅದನ್ನ ಅನ್ಕೊಂಡಿದ್ದೆ ಸರ್. ಜೊತೆಗೆ ಒಂದು ಪೇಸ್ಟ್ ಇಂದ ಉದಾಹರಣೆ ಕೊಟ್ರೆ, ಹೊರಗಡೆ ಇರ್ತಕ್ಕಂಥ ಪೇಸ್ಟ್ ಎಷ್ಟು ಹೊರಗಡೆ ಮಾರ್ಕೆಟ್ ಅಲ್ಲಿ ವರ್ಷಕ್ಕೆ ಬಿಸ್ನೆಸ್ ಮಾಡ್ತಾ ಇದೆ. ಜೊತೆಗೆ ಡಿಟರ್ಜೆಂಟ್ ಸೋಪ್ ಇರ್ಬೋದು, ಬಾರ್ ಇರ್ಬೋದು, ಹೊರಗಡೆ ಎಷ್ಟಿದೆ. ನಾನ್ ಏನ್ ಮಾಡ್ತಾ ಇದೀನಿ, ನಮ್ ಸಂಜೀವಿನಿ ಅಂತ ಆದಂತ ಪ್ರಾಡಕ್ಟ್ ಇದೆ ನನ್ನ ಕೈಯಲ್ಲಿ. ನಾನು ಎಷ್ಟು ಜನಕ್ಕೆ ಮುಡ್ಸಕ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಸೇವೆ ಮಾಡಕ್ ಆಗ್ತಾ ಇದೆ ಅನ್ಕೊಂಡು ತುಂಬಾನೇ ಅದನ್ನು ನೋಡ್ಕೊಳಕಾಯ್ತು ಸರ್. ನಾನು ಎಲ್ರಿಗೂ ಮುಡ್ಸ್ಬೇಕಂತೇಳಿ ಮುಖ್ಯ ಉದ್ದೇಶದೊಂದು ಹೇಳಿದೆ. ಅತ್ಯುತ್ತಮವಾದ ಆರೋಗ್ಯ, ಅತ್ಯುನ್ನತವಾದಂತ ಪ್ರಾಡಕ್ಟ್ ಅಂದ್ರೆ ಗುಣಮಟ್ಟ ಇರ್ತಕ್ಕಂಥ ಪ್ರಾಡಕ್ಟ್, ಜೊತೆಗೆ ಅತ್ಯಧಿಕ ಉಳಿತಾಯ ಅಂತ ಹೇಳಿದ್ರಿ. ಅದನ್ನ ಸಾಕಷ್ಟು ಕೇಳಿದೀವಿ. ಇವ್ ಮೂರನ್ನ ಸಾಕಕ್ಕ ಸರ್ ನಾವು ಅಳವಡಿಸ್ಕೊಂಡು ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಒಂದು ನಿಮಿಷನೂ ಸಹ ಕುಂದ್ರಕ್ಕೆ ಆಗಲ್ಲ. ಆ ತರ ಒಂದು ಪಾಯಿಂಟ್ಗಳವು. ಅದನ್ನ ಮತ್ತೆ ನನಗೆ ಬಹಳ ಮನವರಿಕೆ ಆಯ್ತು. ಅದನ್ನ ಜೊತೆಗೆ ಸಾಕಷ್ಟು ಉದಾಹರಣೆ ಕೊಟ್ರಿ. ಹೆನ್ರಿ ಫೋರ್ಡ್ ಇರ್ಬೋದು. ಆಮೇಲೆ ಜೊತೆಗೆ ನಮ್ ಸುರೇಖ ಭಾರ್ಗವ್ ಮೇಡಮ್, ನಿಶಾಂತ್ ಸರ್ ಹೇಳಿದ್ವಿ. ಸಾಕಷ್ಟು ಸರಿ ಕೇಳಿದೀವಿ. ಅದನ್ನ ಪದೇ ಕೇಳಿದಾಗ ಅದನ್ನು ಸಹ ಫೈರಿಂಗ್ ಅಂತ ನೋಡಿ ಇಷ್ಟು ಮತ್ತೆ ಹಾಕಿದ್ರಿ ಸರ್. ಖಂಡಿತ ಇದನ್ನ ಅಮೇಜಿಂಗ್. ನನ್ನ ಕಣ್ಣಲ್ಲೇ ಇದಾಗ್ತಾ ಇದೆ. ಅದು ಮನುಕುಲಕ್ಕೆ ಏನ್ ಸೇವೆ ಮಾಡ್ಬೇಕು ನಾನು ಕಂಡಾಗ ನನ್ನ ಮುಖ್ಯ ಉದ್ದೇಶ ಇದು 3 ಪಾಯಿಂಟ್. ಇದನ್ನ ಅಳವಡಿಸ್ಕೊಂಡ್ರೆ ಸಾಕು, ಖಂಡಿತ ಒಂದ್ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ ನನಗೆ ಗೊತ್ತಾಗಿದ್ದು. ಅಂಬೇಡ್ಕರ್ ಹೇಳಿದ್ದು, ಜೊತೆಗೆ ಒಂದ್ 5 ಪಾಯಿಂಟ್ ಹೇಳಿದ್ರಿ ಸರ್. ನೀವು ಪ್ರತಿ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡ್ಬೇಕು. ಎಲ್ಲಿ ಯಾವ ಇವೆಂಟ್ ಅನ್ನ ಸರ್ ನಾನು ಬಂದಾಗಿದ್ದನೋ ಒಂದೇ ಒಂದ್ಸರಿ ಮನೆ ಪೂಜೆ ಇದ್ದೇ ಬಿಟ್ರೆ ಒಂದು ಸಲ ಮಿಸ್ ಮಾಡಿಲ್ಲ. ಎಲ್ಲಾ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ನನ್ನ ಟೀಮ್ನು ಸಹ ಅಟೆಂಡ್ ಮಾಡಿಸ್ತಾ ಇದೀನಿ. ಜೊತೆಗೆ ದೊಡ್ಡದಾಗಿ ಡ್ರೀಮ್ ಕಾಣ್ಬೇಕು, ದೊಡ್ಡ ಗೋಲ್ ಇರ್ಬೇಕಂತ ಹೇಳಿ ಅದನ್ನ ಹೇಳಿದ್ರಿ. ಆಮೇಲೆ ಎಲ್ಲಾ ಪ್ರಾಡಕ್ಟ್ ಅನ್ನು ಬಳಸ್ತಾ ಇದೀನಿ. ಅದನ್ನು ಸಹ ನಾನು ಫಸ್ಟ್ ಬರೋರಿಗೆ ಅದನ್ನೇ ಹೇಳೋದು, ಅದನ್ನ ಮಾಡ್ತಾ ಇದೀನಿ. ಜೊತೆಗೆ ಮೆಮೊರಿ ಜಾಗರ್ ಅಂತಂದು ಹೇಳ್ತಾ ಇದ್ದೀರಾ. ನಾವು ಮೆಮೊರಿ ಜಾಗರ್ ಫಸ್ಟಿಗೆ ಎಷ್ಟ್ ಬೇಕು ಅಷ್ಟ್ ಮಾಡಿದ್ವಿ. ಇನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದೀವಿ. ಯಾಡ್ ಮಾಡ್ತಾ ಜೊತೆಗೆ 1-to-1 ಹೋಮ್ ಮೀಟಿಂಗ್ ಈಗ ಚೈತ್ರ ಮೇಡಮ್ ಅವ್ರು ಮಾಡಿದ್ರು ಸರ್, ಮಾತಾಡಿದ್ರು ನಿಮ್ ಜೊತೆ. ಅವರು ಈಗ ಮೊನ್ನೆ ಬಂದಾಗಿದ್ದನು ಸರ್ 5, 6, 7, 8 ಹಿಂಗೆ 10-11 ಗಂಟೆ ಆದ್ರೂ ಮನೆಯವ್ರು ಇಬ್ರು ಶೇರ್ ಮಾಡ್ತಾರೆ ಸರ್ ಬಿಸ್ನೆಸ್. ಇಬ್ರು ತುಂಬಾನೇ ಸಪೋರ್ಟ್ ಇದೆ. ಫ್ಯಾಮಿಲಿನೂ ಸಹ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದಾರೆ. ಅವ್ರಿಗೆ ತುಂಬಾನೇ ಅದ್ಭುತವಾದಂತ ಬಿಸ್ನೆಸ್ ಮಾಡ್ತಾ ಇದಾರೆ ಅವರು. ಈ ತಿಂಗಳು ಕ್ರೂಸ್ಗೆ ಹೋಗ್ತಾ ಇದಾರೆ. ಜೊತೆಗೆ ಶ್ರೀಲಂಕಾ ಕ್ವಾಲಿಫೈ ಆಗಿದ್ದಾರೆ. ಮತ್ತೆ ಈ ತಿಂಗಳು ಅಲ್ಲಿಂದ ಬಂದ್ಮೇಲೆ ಅವ್ರ ಅಮ್ಮರು ಸಹ ಬಂದಿರ್ತಾರೆ. ಅವತ್ತು ಅವ್ರ ಅಮ್ಮರನ್ನು ಸಹ ಕ್ವಾಲಿಫೈ ಮಾಡಿಸ್ಬೇಕು ಈ ತಿಂಗಳಿಂದ ಶ್ರೀಲಂಕಾಕ್ಕೆ ಅಂತ ಹೇಳಿ ಮಾತಾಡಿದಾಗ, ಅಮ್ಮರದು ಆಗಿಲ್ಲ ಸರ್, ಲಾಸ್ಟ್ ಮಂತ್ ಆಗಿಲ್ಲ, ಈ ತಿಂಗಳಿಂದ ಟಫ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ, ಟಫ್ ಆಗಲ್ಲ, ಟಫ್ ಅನ್ಕೊಂಡ್ರೆ ಆಗುತ್ತೆ. ಈಗ 4-5 ಹೋಮ್ ಮೀಟಿಂಗ್ ಮಾಡಿದೆ, 7-8 ಜಾಸ್ತಿ ಏನ್ ಮಾಡ್ತಾ ಇದ್ರಿ, ಇದನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಖಂಡಿತ ಯಾವ್ದು ಟಫ್ ಅಲ್ಲ. ಶ್ರೀಲಂಕಾ ತುಂಬಾನೇ ಈಸಿ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅದನ್ನ ಹೇಳಿದೀವಿ ಕುಂದ್ರಿಸ್ಕೊಂಡು. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಸರ್, ನಾವೊಬ್ರು ರೈತರು ಸರ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ತುಂಬಾ ನಿಮ್ಮ ಹತ್ರ ಒಂದ್ಸರಿ ಶೇರ್ ಮಾಡಿದ್ದೆ. ತುಂಬಾನೇ ರಿಸಲ್ಟ್ ಬಂದಿದೆ ಅವರಿಗೆ. ಅವ್ರನ್ನ ಸುಮ್ನೆ ಇನ್ವೈಟ್ ಮಾಡಿದ್ದೆ, ಬರೀ ಸರ್ ಹಿಂಗ್ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಬಂದ್ರು ಸರ್. ಬಂದು ಒಂದೇ ಒಂದ್ ಮಾತು ಹೇಳಿದ್ದು, ಇಂಥ ಪ್ರೋಗ್ರಾಮ್ ನಾನು ಎಷ್ಟು ಲಕ್ಷ ಅಲ್ಲ ಕೋಟಿ ಕೊಟ್ಟರು ಸಿಗಲ್ಲ. ಈ ತರ ಒಂದು
ಒಂದ್ ಯಾರಾದ್ರೂ ಯಶಸ್ ಆಗ್ಬೇಕು, ಏನೋ ಸಕ್ಸಸ್ ಕಾಣ್ಬೇಕಂತ ಜೀವನದಲ್ಲಿ ಇನ್ ಇವ್ರ ಮಾತು ಕೇಳ್ಬೇಕು ಅಂತೇಳಿ ನಿಮ್ ಬಗ್ಗೆ ಬಹಳ ಹೊಗಳಿದ್ರು. ಜೊತೆಗೆ ಶ್ರೀಲಂಕಾದ್ದು ನಾವು ಬರ್ಬೋದು ಅಂತ ಕೇಳಿದಾಗ ಸರ್ ಮಾರನೇ ದಿನ ಬೆಳಿಗ್ಗೆ ಅಲ್ಲಿದ್ದ ಏನ್ ಮೊನ್ನೆ ಪ್ರೋಗ್ರಾಮ್ ಆಯ್ತು, ತಿರ್ಗಿ ಮಾರನೇ ದಿನ ಬೆಳಗ್ಗೆ 7-8 ಗಂಟೆ ಅವ್ರ ಮನೆಗೆ ಹೋಗಿದ್ ನಾನು. ಹೋಗಿ ಎಲ್ಲ ಡೀಟೇಲ್ ಆಗಿ ಹೇಳಿದೆ, ಹಿಂಗ ಈ ತರ ಇದೆ ಸರ್ ಮಾಡ್ಬೋದು ಅಂತ ಹೇಳಿ. ಸರಿ ಸರ್ ಅಂತೇಳಿ ಅಲ್ಲೇ ಕುತ್ಕೊಂಡು 5-6 ಜನಕ್ಕೆ ರೈತರಿಗೆ ಮಾತಾಡಿದೆ ಸರ್. ಅವತ್ತೇ 3 ತೋಟಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಆಲ್ರೆಡಿ ಒಬ್ರು ಬಂದು 16,000 ಚಿಲ್ಲರೆ ಒಯ್ದ್ರು, 34,000 ಆರ್ಡರ್ ತಗೊಂಡಿದ್ದಾರೆ. ಈ ತಿಂಗಳು ಇನ್ನೂ ಸ್ವಲ್ಪ ಮಾಡಿದ್ರೆ ಅವರು ಆಲ್ರೆಡಿ ಕ್ವಾಲಿಫೈಯರ್ ಸರ್. ಅವರು 1-2 ವರ್ಷದಿಂದ ಪ್ರಾಡಕ್ಟ್ ಬಳಸ್ತಾ ಇದಾರೆ, ಲಾಯಲ್ಟಿ ಇಲ್ಲೇ ಇದಾರೆ. 6 ತಿಂಗಳಾಯ್ತು, ಈ ವರ್ಷದ ಬರ್ತಾ ಇದೆ. ಇಷ್ಟು ಅವ್ರದಂತೂ ಅದ್ಭುತ. ಈ ತಿಂಗಳೆಲ್ಲ ಪೂರ್ತಿ ನಾನು 6 ತಿಂಗಳಲ್ಲಿ ಏನೇನ್ ಮಾಡ್ಬೇಕು ಹೇಳಿ ಸರ್, ಖಂಡಿತ ಮಾಡ್ತೀನಿ ಅಂತ ಹೇಳಿ ಒಪ್ಪಿದ್ದಾರೆ. ಖಂಡಿತ ಅದೇ ರೀತಿ ನಾವು ನನ್ನ ಟೀಮಲ್ಲಿ ಲಾಸ್ಟ್ ಮಂತ್ 4 ಜನ ಕ್ವಾಲಿಫೈ ಆಗಿದ್ದಾರೆ ಸರ್. ಈ ತಿಂಗಳಲ್ಲಿ ಮತ್ತೆ 2 ರೆಡಿ ಆಗಿದ್ದಾರೆ, ಅವರೊಬ್ರು ಇನ್ನೊಬ್ರು. ಈ ತಿಂಗಳಲ್ಲಿ 10 ಜನ ಮತ್ತೆ ರೆಡಿ ಮಾಡ್ತೀನಿ ಸರ್ ನಾನು. ಇಷ್ಟು ನನ್ನ ಶೇರಿಂಗ್ ಸರ್. ಥ್ಯಾಂಕ್ ಯು ಸರ್. ಓವರ್ ಟು ಯು. ಥ್ಯಾಂಕ್ ಯು ಸರ್. ವಾವ್, ಕೆಂಚಪ್ಪ, ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ರಿಯಲ್ ಮ್ಯಾನ್ ಆಫ್ ಆಕ್ಷನ್ ಫೀಲ್ಡ್ ಅಲ್ಲಿ ಅಂತೂ ತುಂಬಾನೇ ಧೂಳಿಪಟ ಮಾಡ್ತಿದ್ದೀರಾ ನೆಗೆಟಿವ್ ನ. ಅದೇ ತರನ ಒಬ್ಬೊಬ್ರು ರೈತರು ಕನೆಕ್ಷನ್ ಆಗಿ ಅವರು ಟ್ರೈನಿಂಗ್ ಅಟೆಂಡ್ ಆಗಿ ಅವರು ಹೊಸದಾಗಿ ಬಂದ್ಬಿಟ್ಟು ಕನಸನ್ನ ಹುಟ್ಟಾಕೊಂಡಿದ್ದಾರೆ. ಅದೇ ತರನೇ ತುಂಬಾನೇ ಏನು ಇವತ್ತು ಇಷ್ಟೆಲ್ಲ ಒಂದು ಕ್ವಾಲಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಜನ ಅಚೀವ್ ಆಗ್ತಿದ್ದೀರಾ. ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ. ಇದೇನೆ ಅಗ್ರೆಸಿವ್ ಆಕ್ಷನ್ ಅಂತ ಹೇಳೋದು. ಈ ತರದ ಒಂದು ಆಕ್ಷನ್ ಮಾಡಿದಾಗ ಯಾರು ಬೇಕಾದ್ರೂ ಬೆಳಿಬಹುದು. ಅವ್ರ ರಿಸಲ್ಟ್ ಒಂದೇ ಒಂದು ಕ್ಷಣ ಹೇಳ್ತೀನಿ ಸರ್, ಒಂದೇ ನಿಮಿಷದಲ್ಲಿ ಒಂದು 30 ಸೆಕೆಂಡ್. ಹೇಳಿ. ಅವ್ರದ್ದು ಸರ್ 805 ಗಿಡ ಇದೆ ಸರ್. 805 ಗಿಡ ಸಸಿ. ಒಂದ್ ಎಕರೆ 1/4 ಎಕರೆ ಅಷ್ಟೇ ಜಮೀನ್ ಇರೋದು. ಅವ್ರದ್ದು ಯಾವಾಗ್ಲೂ 70-80 ಎಕರೆ ಸಾರಿ 70-80 ಕ್ವಿಂಟಲ್ ಹಸಿ ಅಡಿಕೆ ಬರೋದು ಸರ್. ಈ ಸಲ 111 ಕ್ವಿಂಟಲ್ ಬಂದಿದೆ ಸರ್ ಹಸಿ ಅಡಿಕೆ 805 ಗಿಡದಲ್ಲಿ. ತುಂಬಾನೇ ಖುಷಿಯಾಗಿದ್ದಾರೆ ಅವರು. ಅವ್ರು ನೋಡಿ ಅವ್ರ ಊರಲ್ಲಿ ನಿಮ್ ತೋಟಕ್ಕೆ ಏನ್ ಬಳಸಿದೆ ಅಂತ ಹೇಳಿ 3-4 ಜನ ನಮ್ಗೆ ಲಾಯಲ್ಟಿ ಕಸ್ಟಮರ್ ಆಗಿದ್ದಾರೆ. ಜೊತೆಗೆ ಅಡಿಕೆ ತೋಟಕ್ಕೂ ಪ್ರಾಡಕ್ಟ್ ಬಳಸ್ತಾ ಇದಾರೆ. ಇನ್ನೊಂದು, ಅವ್ರು ಅಡಿಕೆ ತೂಕ ಅಂದ್ರೆ ಅಡಿಕೆ ನಮ್ದು ಇವತ್ತು ತೋಟದಲ್ಲಿ ಕಟಾವ್ ಮಾಡಿದಾಗ ಟ್ರಾಲರ್ ಅಲ್ಲಿ ತುಂಬಿದಾಗ ಅವ್ರು ತುಂಬಿರ್ತಕ್ಕಂಥ ಲೇಬರ್ಗಳು ಹೇಳ್ತಾರೆ ಇಷ್ಟು ಬರ್ಬೋದು ಅಂತ ಹೇಳಿ. ಎಷ್ಟು ಬರ್ಬೋದು ಅಂತ ನಾವು ಕೇಳಿದಾಗ ಇಷ್ಟು ಬರುತ್ತೆ, ಇದು ಫುಲ್ ಆದ್ರೆ ಒಂದು ಯಾವಾಗ್ಲೂ 40-45 ಕ್ವಿಂಟಲ್ ಬರುತ್ತೆ ಅಂತ ರೈತರು ಅಂದಾಗ ಅಷ್ಟೇ ಇರ್ಬೋದು ಅನ್ಕೊಂಡ್ರೆ ಅಲ್ಲಿ ತೂಕ ಮಾಡಿದ್ರೆ 53 ಕ್ವಿಂಟಲ್ ಬಂದಿದೆ ಸರ್. 8-9 ಕ್ವಿಂಟಲ್ ಆ ಟ್ರಾಲರ್ ಸೇಮ್ ಎಲ್ಲ ಬೇರೆ ತೋಟದಲ್ಲಿ ಏನು ತೂಕ ಮಾಡ್ತಿದ್ರಲ್ಲ ಅದಕ್ಕೆ 8-9 ಕ್ವಿಂಟಲ್ ಒಂದು ಟ್ರಾಲರ್ ಅಲ್ಲಿ ತೂಕ ಹೆಚ್ಚಿಗೆ ಬಂದಿರೋದು. ಅಂದ್ರೆ ನಮ್ದು ಅಷ್ಟು ತೂಕ ಬಂದಿದೆ ಸರ್ ಅಡಿಕೆ. ಅದಕ್ಕೂ ಬಹಳ ಖುಷಿ ಆಗಿದ್ರು ಅವರು. ಥ್ಯಾಂಕ್ ಯು ಸರ್. ಓವರ್ ಟು ಯು. ಈ ತರದ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ಮೈಲ ರೋಮಾಂಚನ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ರೈತರು ನಮ್ಮೆಲ್ಲರ ಬೆನ್ನೆಲುಬು. ರೈತರು ಸಾಕಷ್ಟು ಹೋರಾಟ ಮಾಡ್ತಿರ್ತಾರೆ ಬೇರೆ ಬೇರೆ ಆದ ಒಳ್ಳೆ ಇಳುವರಿ ತೆಗಿಬೇಕು ಅಂತೇಳಿ. ಸೊ 70-80% ಇಳುವರಿ ಬಂದಿರತಕ್ಕಂಥ ಎಕ್ಸಾಂಪಲ್. ಅದನ್ನ ನೋಡಿ ಜನ ಅವ್ರನ್ನ ಹುಡ್ಕೊಂಡು ಬರ್ತಾ ಇರೋದು. ಅವರು ಕೂಡ ಪ್ರಾಡಕ್ಟ್ ತಗೊಂತಾ ಇರೋದು. ಎಲ್ಲೋ ಒಂದ್ ಕಡೆ ಅವ್ರು ತಗೊಳ್ಳಿಲ್ಲ, ಇವ್ರು ತಗೊಳ್ಳಿಲ್ಲ, ಅವ್ರಿಗೆ ರಿಸಲ್ಟ್ ಬರ್ಲಿಲ್ಲ, ಅವ್ರು ನೆಗೆಟಿವ್ ಆಗಿದ್ದಾರೆ, ಇದನ್ನೇ ಮೈಂಡ್ ಅಲ್ಲಿ ಹಿಡ್ಕೊಂಡು ಮನೆಯಲ್ಲೇ ಕುತ್ಕೊಂಡ್ಬಿಡ್ತಾರೆ, ಅಪ್ರೋಚ್ ಮಾಡಕ್ಕೆ ಹೋಗೋದಿಲ್ಲ. ಬಟ್ ಈ ತರ ರೈತರು ಪ್ರತಿ ಹಳ್ಳಿನಲ್ಲೂ ಸಿಗ್ತಾರೆ, ಪ್ರತಿ ಮನೆಯಲ್ಲೂ ಸಿಗ್ತಾರೆ. ಮನೆ ಬಿಡಬೇಕು, ಹೋಗ್ಬೇಕು, ಅಪ್ರೋಚ್ ಮಾಡ್ಬೇಕು, ಸೇವಾ ಮನೋಭಾವನೆಯಿಂದ ಅವ್ರೆಲ್ರಿಗೂ ಈ ತರದ್ದು ಒಂದು ದಾರಿ ಮಾಡ್ಕೊಟ್ಟಾಗ ಖಂಡಿತ ಎಂತಹ ಸ್ವರ್ಗ ಆಗುತ್ತೆ, ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಗ್ರೇಟ್. ತುಂಬಾ ಜನ ಕ್ವಾಲಿಫಿಕೇಶನ್ ಆಗ್ತಿದ್ದಾರೆ ನಿಮ್ ಟೀಮಲ್ಲಿ ಕೆಂಚಪ್ಪ. ರಿಯಲಿ ವಂಡರ್ಫುಲ್. ಓಕೆ, ಈಗ ವೆರಿ ಸ್ಪೆಷಲ್ ಲೀಡರ್ ಇನ್ವೈಟ್ ಮಾಡ್ತಾ ಇದ್ದೀನಿ. ಕಪಲ್ ಮೊನ್ನೆ ನಾನು ಭೇಟಿ ಆದಾಗ ತುಂಬಾ ಇಂಪ್ರೆಸ್ ಆದೆ. ಸೊ ಅವ್ರ ಸ್ಟೋರಿ ನೀವು ಕೇಳ್ತೀರಾ. ಅದಾದ ನಂತರ ಅವ್ರ ಬಗ್ಗೆ ಇನ್ನಷ್ಟು ನಾನು ಮಾಹಿತಿ ಕೊಡ್ತೀನಿ. ಎಕ್ಸ್ಟ್ರಾರ್ಡಿನರಿ ಕಪಲ್. ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಕರ್ನಾಟಕದಲ್ಲೇ ಅವ್ರು ಟಾಕ್ ಆಫ್ ದ ಕಪಲ್ ಆಗ್ತಾರೆ. ಸೊ ಪರಮೇಶ್ವರಪ್ಪ ಅಂಡ್ ಮಿಸಸ್ ಪರಮೇಶ್ವರಪ್ಪ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಪರಮೇಶ್ವರಪ್ಪ ಸರ್, ಒಂದು ಬಾಯಿಂದ ನಮ್ಮನ್ನ ಕರ್ಸ್ಕೊಳಕ್ಕೆ ತುಂಬಾ ಪುಣ್ಯ ಮಾಡಿದ್ನಿ ಅನ್ಕಂದಿನಿ. ಯಾಕಂದ್ರೆ ತುಂಬಾ ಖುಷಿ ಆಯ್ತು. ನಾನು ನಿನ್ನೆ ಮೊನ್ನೆ ಒನ್ ಡೇ ವರ್ಕ್ಶಾಪ್ ಲೈಫ್ ಅಲ್ಲೇ ಒಂದು ಯೂ ಟರ್ನ್ ಆದಂತ ಒಂದು ದಿನ, ಅದನ್ನ ಮರೆಯಕ್ಕಾಗದಂತ ಒಂದು ಸುದಿನ ಅನ್ಕಂತೀನಿ. ಯಾಕಂದ್ರೆ ಇದಕ್ ಮೊದ್ಲೇ ನಾನು ಈ ಫ್ಲೋಗೆ ಕರ್ಕೊಂಡ್ ಬಂದಂತ ನನ್ನ ಅಪ್ಲೈ ಸರ್ ಕೃಷ್ಣಪ್ಪ ಸರ್, ಮತ್ತೆ ಪ್ರತಿ ಸೆಕೆಂಡ್ ನಾನು ಎಲ್ಲಿ ಬಿಡದಂಗೆ ಈ ಫ್ಲೋ ನಲ್ಲಿ ಉಳಿಸ್ಕೊಂಡ್ ಒಂದು ಅಣ್ಣನ್ ತರ, ಒಂದು ತಮ್ಮನ್ ತರ, ಒಂದು ತಂದೆ ತರ ಸ್ಥಾನ ಕೊಟ್ಟು ನಾನು ಉಳಿಸ್ಕೊಂಡಿರ್ತಕ್ಕಂಥ ಆಲೆ ಸರ್ಗು, ಮತ್ತೆ ಗುರು ಸರ್ಗು, ಮಾದೇವಪ್ಪ ಸರ್ಗು, ಮತ್ತೆ ಗಜೇಂದ್ರ ಸರ್ಗು, ಮಧು ಸರ್ಗು, ವಿಜಯ್ ಸರ್ಗು, ಮತ್ತೆ ಗುರು ಸರ್ಗು, ಕೊಟ್ರೇಶ್ ಸರ್ಗು, ಮಂಜಣ್ಣ ಸರ್ಗು ಆಟ್ಲಿ ಟ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದವು ಕೇಳ್ತಿದ್ವಿ, ಮತ್ತೆ ಮಾಡೋಣ ಅಂತ ಇದ್ವಿ. ನಿನ್ನೆ ರಿಯಲ್ ಮೈಂಡ್ ಓಪನ್ ಆಯ್ತು ನನಗೆ. ಯಾಕಂದ್ರೆ ಅಂತ ಒಂದು ಕ್ಲಾಸ್ ಆಲ್ರೆಡಿ ಕೊಟ್ಟಿದ್ರಿ ನೀವು ಮಲ್ಲಣ್ಣ ಡಿಪಿಯಲ್ಲಿ ನನಗೆ ದಾವಣಗೆರೆಯಲ್ಲಿ. ಅದು ನನಗೆ ನಿಮ್ ಕ್ಲಾಸ್ ಎಲ್ಲಿದ್ರು ಬಿಡ್ತಾ ಇರ್ಲಿಲ್ಲ, ಬರ್ತಾ ಇದ್ ನಾನು ಏನೇ ಅಂದ್ರು. ಒಂದ್ಸರಿ ನನಗೆ ಬೇಕಿತ್ತು. ಯಾವಾಗಿದು ಧನ್ವಾಶ್ ಮತ್ತು ಶ್ರೀಲಂಕಾ ಈ ತರ ಟ್ರಿಪ್ ಇದೆ ಅಂತ ನನ್ನ ಟೀಮ್ಗೆ ಒಂದ್ಸರಿ
ಅಲ್ಲಿ ಸರ್ ಅಲ್ಲೇ ಒಂದ್ಸರಿ ಇದ್ ಮಾಹಿತಿ ಕೊಟ್ಟಿದ್ರು. ನಮ್ ನಾಲ್ವರು ಏನ್ ಕೋರ್ ಲೀಡರ್ ಇದಾರೆ ಅವ್ರು ಕರ್ಸಿ, ಅವಾಗ ನನಗೆ ಸ್ವಲ್ಪ ಮೈಂಡ್ ಓಪನ್ ಆಯ್ತು. ತಿರುಗಿ ದಿವಸದಿಂದಾನೆ ಅವತ್ತು ಇಬ್ರು ರೆಡಿ ಆದ್ವಿ. ನನ್ನ ಧರ್ಮಪತ್ನಿ ಶ್ರೀಮತಿ ಆ ರತ್ನಮ್ಮ ಅವರು ಬಂದು ನನಗೆ ಒಂದು ಆನೆ ಬಲ ಬಂದಂಗಾಯ್ತು. ನನಗೆ ಯಾರು ಹೊರಗಡೆ ಫೀಲ್ಡ್ ಮಾಡ್ತಿಲ್ಲ, ಯಾಕೆ ಮಾಡ್ತಿಲ್ಲ, ನಾನು ಡೌನ್ ಲೈನ್ ಅನಿಸ್ತಾ ಇದ್ದು. ಫಸ್ಟ್ ನಾನ್ ಮಾಡ್ಬೇಕು ಅಂತ ನಿನ್ನೆ ತಿಳಿಸ್ಕೊಟ್ರಿ. ಯಾಕಂದ್ರೆ ಸಿಂಹ ಯಾವಾಗ್ಲೂ ಮುಂದಿತ್ತಪ್ಪ ಅಂದ್ರೆ ಹಿಂದೆ ಎಲ್ರು ಬರ್ತಾರೆ. ಸಿಂಹ ಯಾವಾಗ ಹಿಂದಿತ್ತಪ್ಪ ಅಂತ ಎಲ್ರು ಹಿಂದಿರೋ ಕುರಿಗಳಾಗ್ತಾರೆ ಅಂತ ಗೊತ್ತಾಯ್ತು. ಅಲ್ಲಿಂದ ನಾನು ವರ್ಕ್ ಮಾಡಕ್ ಹಚ್ಚಿದನು. ಇವತ್ತು ಹೋಗಿದ್ದೆ. ಇವತ್ತು ಆಲ್ರೆಡಿ ಲೇಟ್ ಆಯ್ತು ಸರ್. ಒಂದ್ ದೇವಸ್ಥಾನಕ್ಕೆ ಹೋಗಿತ್ತು. 12:40ಕ್ಕೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಬಂದ್ರೆ ಲೇಟ್ ಆಗ್ತತೆ ಅಂದು ಅಲ್ಲೇ ಒಂದು 2 ಹೋಮ್ ಮೀಟಿಂಗ್ ಆ ಕ್ಷಣನೇ ಮತ್ತೆ ನಾವು ಟೈಮ್ ಇದ್ ಮಾಡ್ಕೊಂಡು 2 ಹೋಮ್ ಮೀಟಿಂಗು 4 1-to-1 ಡೆಮೋ ಮಾಡಿದೀವಿ. ಹೆಚ್ಚು ಕಡಿಮೆ 23,000 ಆರ್ಡರ್ ಸಿಕ್ಕಿದೆ ನಮ್ಗೆ ಅಡಿಕೆ ತೋಟದ್ದು. ಮತ್ತೆ ಮೂವರು ಸ್ಪಾನ್ಸರಿಂಗ್ ಆಗಿದ್ದಾರೆ. ಎಜುಕೇಟೆಡ್, ಒಬ್ರು ಲಾಯರ್, ಇಬ್ರು ಬಿ ಎ ಸ್ಟೂಡೆಂಟ್. ವರ್ಕ್ ಮಾಡ್ತಿದ್ರೆ ಏನೆಲ್ಲ ಸಿಕ್ತತಪ್ಪ, ಯಾಕೆ ನಾನು ವರ್ಕ್ ಮಾಡ್ಲಿಲ್ಲ? 1 ಸೆಕೆಂಡ್ ನಮ್ಮ ಮನೆಯವ್ರು ಅಲ್ಲಿ ರಿಲೇಷನ್ ಊಟ ಮಾಡಿ ಕಾಯ್ತಾ ಇದಾರೆ. ಅಲ್ಲಿ ಹೋಗೋದ್ ಬೇಡ, ತಡಿ ಮುಗಿಸ್ಕೊಂಡ್ ಹೋಗೋಣ ಅಂತ ಹೇಳಿದ್ರು. ಒಬ್ರು 3 ವರ್ಷ 2 ತಿಂಗಳು ಪಾಪು ಇದೆ, ಒಂದ್ 4 ವರ್ಷದ ಪಾಪು ಇದೆ. ಅವ್ರನ್ನೂ ಸಹ ಇವತ್ತು ಕರ್ಕೊಂಡ್ ಹೋಗಿದ್ವಿ. 8 ಗಂಟೆಲಿ ಮನೆಗ್ ಬಂದು ಮತ್ತೆ ಮೆಸೇಜ್ ನಮ್ಮ ಮನೆಯವ್ರ ನನ್ ಫ್ರೆಶ್ ಆಗತಿ ಅವ್ರು ಟೈಪ್ ಮಾಡಿದ್ರು. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಎಷ್ಟು ದಿನ ನಾವ್ ವೇಸ್ಟ್ ಮಾಡಿದವಲ್ಲ, ಹೆಂಗ್ ವೇಸ್ಟ್ ಮಾಡಿದವಲ್ಲ. ಇಂತಿಂತ ಜ್ಞಾನ ಕೊಡ್ತಕ್ಕಂತ ಜ್ಞಾನ ಕೋಶಗಳೇ ನಮ್ಮ ಹತ್ರ ಇದ್ರೆ ನಾನು ಯಾಕೆ ಇನ್ನು ಇದು ಮಾಡಿದೆ ಛೇ ಅನ್ಕಂತ ನಾನು ಅದನ್ನೆಲ್ಲ ಆಗಿದ್ದಾಯ್ತು. ಈಗ ಏನ್ ನೆಕ್ಸ್ಟ್ ಮಾಡ್ಬೇಕಂತ ನಿನ್ನೆ ಇಷ್ಟೊತ್ತಿ ಮೇಲೆ ಮತ್ತೆ ನಾಳೆ ಪ್ಲಾನ್ ವರ್ಕ್ ಮಾಡ್ಕೊಂತೀವಿ. ಎಲ್ಲಿ 1 ಸೆಕೆಂಡ್ ವೇಸ್ಟ್ ಮಾಡಬಾರ್ದು ಅಂತ ಒಂದು ಟೈಮ್ ನಮಗೆ ಅರ್ಥ ಮಾಡಿಸಿದಿರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ನಮ್ ಸಂಜೆ ಗಂಟ ಕುಂತ್ಕಂದೇ ಸಾಕಾಗೋದು. ಆದ್ರೂ ಬೆಳಗಿಂದ ಸಂಜೆ ಗಂಟ ಇನ್ನೂ ಕೊಟ್ರಿ ಇನ್ನೂ 1 ದಿನ 2 ದಿನ ಮಾಡ್ತೀರಿ ನೀವು. ಅಂತ ಒಂದು ಸ್ಕಿಲ್ ಮತ್ತೆ ಒಂದು ಮಾತಿನ ವೈಚಾರ್ಯ ನನ್ನ ಮನಸ್ಸನ್ನ ತುಂಬಾ ದಾಟ್ಬಿಡ್ತು. ಏನು ನನಗೆ ಏನ್ ಮಾತಾಡ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಸರ್. ಅಂತ ಒಂದು ಕ್ಲಾಸ್ ನನಗೆ ಕೊಟ್ರಿ ರಿಯಲ್. ಯಾಕಂದ್ರೆ ಯಾವ್ದು ಥಿಯರಿ ಇರ್ಲಿಲ್ಲ. ನಾವು ಮತ್ತೆ ಬಂದದ್ನೆಲ್ಲ ನೋಡ್ಕೊಂಡಾಗ ಯಾವ್ದು ಥಿಯರಿ ಇರ್ಲಿಲ್ಲ. ಸಂಜೆ ಲೇಟ್ ಆಯ್ತು. ಮೆಸೇಜ್ ನಾನ್ ನಿಮ್ಗೆ ಹಾಕಿದ್ನಿ, ಬೇರೆ ಗ್ರೂಪ್ ಯಾಕೆ ಆಗ್ಲಿಲ್ಲ. ಥ್ಯಾಂಕ್ಸ್ ಸೋ ಮಚ್ ಸರ್. ನಮ್ಮ ಮೇಡಮ್ ಅವರು ಈ ಒಂದು ಕ್ಲಾಸ್ ಇಂದ ಏನ್ ತಗೊಂಡ್ರು ಅಂತ ಅವರು ಸಹ 2 ಶೇರಿಂಗ್ ಮಾಡ್ಕೊಂತಾರೆ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್. ಮಾತಾಡೋ ಒಂದು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನನ್ನ ಎಲ್ಲ ಆಲ್ ಲೀಡರ್ಸ್ಗೂ ಮತ್ತೆ ನಿಮಗೂ ಆರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಸೋ ಮಚ್ ಸರ್. ಥ್ಯಾಂಕ್ ಯು. ವಂಡರ್ಫುಲ್, ಎಕ್ಸ್ಟ್ರಾರ್ಡಿನರಿ. ಎಸ್ ಮೇಡಮ್, ವೆಲ್ಕಮ್ ರತ್ನಮ್ಮ ಮೇಡಮ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಬಾಯಲ್ಲಿ ನಮ್ಮ ಹೆಸರು ಕರ್ಸ್ಕೊಂತಿರೋ ನಮ್ಮ ಅದೃಷ್ಟನೇ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ನನ್ಗೆ ಒನ್ ಡೇ ಕ್ಲಾಸಲ್ಲಿ ಒನ್ ಡೇ ವರ್ಕ್ಶಾಪ್ ಅಲ್ಲಿ ಏನ್ ಓಪನ್ ಅಪ್ ಆಯ್ತಪ್ಪ ಅಂತ ಹೇಳಿದ್ರೆ ಸುರೇಖಾ ಭಾರ್ಗವ್ ಮೇಡಮ್ ಮತ್ತೆ ಮಗನ್ ಸ್ಟೋರಿ ನನಗೆ ತುಂಬಾ ಇಂಪ್ರೆಸಿವ್ ಆಗ್ತದೆ ಸರ್. ಯಾವಾಗ್ಲೂ ನಾವು ನಮ್ ಕನಸುಗಳನ್ನ ನಮ್ಗೆ ಎಷ್ಟಿರುತ್ತೋ ಅದಕ್ ಮಾತ್ರ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತಿರ್ತೀವಿ. ಆದ್ರೆ ಇಲ್ಲಿ ನಾವು ಕನಸುಗಳನ್ನ ಕಡಿಮೆ ಮಾಡೋದಲ್ಲ, ಆ ಕನಸಿಗೋಸ್ಕರ ನಾವ್ ಎಕ್ಸ್ಟ್ರಾ ಏನ್ ಮಾಡ್ಬೇಕು ಅನ್ನೋದು ನನಗೆ ನಿನ್ನೆ ತುಂಬಾ ಮನವರಿಕೆ ಆಯ್ತು ಸರ್. ಇದರಿಂದ ಇನ್ಮೇಲಿಂದ ತುಂಬಾ ಆಕ್ಟಿವ್ ಆಗಿ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಿಮ್ಮ ಲೀಡರ್ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಶಾರ್ಟ್ ಆಗಿ ಶೇರ್ ಮಾಡ್ಬೇಕು ಅಂತ ಹೇಳಿ. ತುಂಬಾ ಜನ ಶೇರ್ ಮಾಡಿದ್ದಾರೆ ಅಂತ ಹೇಳಿ. ಈಗೇನು ನಾನು ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದೀನಿ, ಇವ್ರದೇನೆ ಅದು ಗಂಡ ಹೆಂಡ್ತಿದು. ಮೊದಲು ಡೈಲಿ 2,000 ರಿಟೇಲ್ ಮಾಡ್ತಾ ಇದ್ರು ಪರಮೇಶ್ವರಪ್ಪ. ಈಗ ಧರ್ಮಪತ್ನಿ ಸಪೋರ್ಟ್ ಸಿಕ್ಕ ನಂತರ ಡೈಲಿ 10,000 ಮಾಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ಒಬ್ರು ರೈತರದ 24,000 ಆರ್ಡರ್ ತಗೊಂಡಿದ್ದೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಈ ತರದ ಒಂದು ಇಬ್ರದ್ದು ಒಂದು ಕಾಂಬಿನೇಷನ್ ಅಲ್ಲಿ ತುಂಬಾ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದೀರಾ. ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಆದರ್ಶ ದಂಪತಿಗಳು ಆಗ್ಲಿ ಕೊಟ್ಟಿದ್ದೀರಾ. ಮೋದಿ ಕೇರಲ್ಲಿ ಇನ್ವಾಲ್ವ್ಮೆಂಟ್, ಡೆಡಿಕೇಶನ್, ಟ್ರೈನಿಂಗ್ ಎಲ್ಲ ಅಟೆಂಡ್ ಆಗ್ತಾ ಇದ್ದೀರಾ. ಸಮರ್ಪಣಾ ಮನೋಭಾವನೆ ಇದೆ. ಲೀಡರ್ಗೆ ಸೆಂಟ್ ಆಗಿದ್ದೀರಾ. ಗ್ರಾಟಿಟ್ಯೂಡ್, ಎಲ್ಲಾ ಲೀಡರ್ಗಳು ಕೂಡ ನೀವು ಗ್ರಾಟಿಟ್ಯೂಡ್ ಕೊಟ್ಟಂತ ರೀತಿ ರಿಯಲಿ ಫ್ಯಾಂಟಾಸ್ಟಿಕ್. ಇದೇ ತರನೇ ನೀವು ದೊಡ್ಡ ಸಾಮ್ರಾಜ್ಯ ಕಟ್ತೀರಾ. ಸೊ ಡೌಟೇ ಇಲ್ಲ ಅದ್ರ ಬಗ್ಗೆ. ಡೆಫಿನೆಟ್ಲಿ ನಿಮ್ಗೆ ತುಂಬಾ ಅಭಿಮಾನ ಬರ್ತಾ ಇದೆ, ನನಗೆ ಖುಷಿ ಆಗ್ತಾ ಇದೆ. ಈಗ ಇಷ್ಟು ಜನ, ಇನ್ನೂ ತುಂಬಾ ಜನ ಆಂಡ್ರೈಸ್ ಮಾಡಿದ್ದಾರೆ ದಾವಣಗೆರೆ ಟೀಮ್ನವರು. ನನಗಂತೂ ಭರವಸೆ ಇದೆ ನಮ್ಮ ದಾವಣಗೆರೆ ಪ್ರತಿ ಮನೆ ಮೋದಿಕೇರ್ ಆಗುತ್ತೆ ಅಂತ ಹೇಳಿ. ನಮ್ಮ ಸಮೀರ್ ಸರ್ ಬಂದಾಗ ದಾವಣಗೆರೆಗೆ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳಿ. ಎಷ್ಟೋ ವರ್ಷದ ಕನಸು ನಿಮ್ಮೆಲ್ಲರಿಂದ ನಮಗೆ ಖುಷಿ ಆಗ್ತಾ ಇದೆ. ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ದಾವಣಗೆರೆ ಡಿಸ್ಟಿಕ್ ಅಲ್ಲೇ ಲಕ್ಷಾಂತರ ಜನಗಳ ಜೀವನ ಬದಲಾಯಿಸ್ತೀವಿ, ಉಜ್ವಲ ಭವಿಷ್ಯ ಕೊಡ್ತೀವಿ ಅಂತ ಒಂದು ಆಶಾಭಾವನೆ ಮೂಡಿದೆ. ಎಸ್ಪೆಷಲಿ ಅಡಿಕೆ ಸಿಕ್ಕಾಪಟ್ಟೆ ಬೆಳೀತಾ ಇದ್ದಾರೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಸೊ ಅವರಿಗೆ ಆರೋಗ್ಯ ಇಲ್ಲ. ಅಂಡ್ ರೈತರು ಬೆಳೆಗೂ ತುಂಬಾನೇ ಸಂಕಟ, ಕಷ್ಟ ಕಾದಿದೆ. ಅವರಿಗೆ ನೀವು ಪರಿಹಾರ ಕೊಡ್ತಾ ಇದ್ದೀರಾ. ಈಗ ಇಷ್ಟು ಜನಗಳಿಗೆ ಸಕ್ಸಸ್ಗೆ ಕಾರಣ ಆಗಿರ್ತಕ್ಕಂತಹ 20 ವರ್ಷದಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಹೋರಾಟ ಮಾಡಿ ದೊಡ್ಡ ಸಾಧನೆ ಮಾಡಿದ್ದಾರೆ.
ಸೊ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಆಗಿ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಸೊ ತಾಳ್ಮೆಯ ಪ್ರತಿರೂಪ ಅಂತ ಹೇಳ್ಬೋದು. ಸೊ ಮೋಸ್ಟ್ ಪ್ಯಾಷನೆಟ್ ಲೀಡರ್ ಗುರುಬಸಪ್ಪ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಗುರುಬಸವರಾಜ್, ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೀರೋ. ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಅಮೇಜಿಂಗ್. ಖಂಡಿತ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮ ಪ್ರೀತಿ, ನೀವು ಕೊಟ್ಟಂತ ನಾಲೆಡ್ಜ್ ಒಂದೊಂದು ಕೂಡ ಅದ್ಭುತ ಸರ್. ಮೋದಿ ಕೇರ್ ಜರ್ನಿ 20 ವರ್ಷ ಆಯ್ತು. ಖಂಡಿತ ಈ ತರ ಸಾಕಷ್ಟು ಸಾವಿರಾರು ಟ್ರೈನಿಂಗ್ ಗಳನ್ನ ಅಟೆಂಡ್ ಮಾಡಿದೀನಿ ಲೈಫ್ ಅಲ್ಲಿ. ಆದ್ರೆ ಮೊನ್ನೆ ಸಾಟರ್ಡೆ ನೀವು ಕೊಟ್ಟ ಅಂತ ಒಂದು ಟ್ರೈನಿಂಗ್ ಅಮೇಜಿಂಗ್ ಸರ್. ಒಂದು ಬುಲೆಟ್ ಗನ್ ಅನ್ನ ಲೋಡ್ ಮಾಡಿ ಯಾವ ತರ ನಾನ್ ಸ್ಟಾಪ್ ಹೊಡಿತಾರೆ ಆ ತರ ಹೊಡೆದಂಗಿತ್ತು ನನಗೆ. ಒಂದೊಂದು ಪಾಯಿಂಟ್ ಕೂಡ ನನಗೆ ನಾಟದಂಗಿತ್ತು. ಯಾಕಂದ್ರೆ ತುಂಬಾನೇ ನನ್ನಲ್ಲಿ ಕೆಲವೊಂದು ಇತ್ತೀಚಿನ ದಿನಗಳ ಲೇಜಿನೆಸ್ ಇತ್ತು. ಆ ಲೇಜಿನೆಸ್ ನ ಯಾವ ತರ ಹೊರಗೆ ಹಾಕ್ಬೇಕು, ಜೊತೆಗೆ ನಾನಿನ್ನು ಅಗ್ರೆಸಿವ್ ಆಗ್ಬೇಕು ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ನಾನು ಅಗ್ರೆಸಿವ್ ಆದ್ರೆ ನನ್ನ ಟೀಮ್ ಅಗ್ರೆಸಿವ್ ಆಗುತ್ತೆ. ನೀವು ಕೊಟ್ಟಂತ ಒಂದು ಎಕ್ಸಾಂಪಲ್ ಸಿಂಹದ ಮತ್ತೆ ಕುರಿಗಳ ಸ್ಟೋರಿ. ಸಿಂಹ ಲೀಡರ್ ಆಗಿದ್ರೆ ಆ ಕುರಿ ಹಿಂದೆ ಎಷ್ಟೇ ಇದ್ರು ಕೂಡ ಅದು ಕೂಡ ಎಲ್ರು ಸಿಂಹ ತರನೇ ಆಗ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಕೊಟ್ರಿ. ಅದಾದ್ಮೇಲೆ ಲೋಟಸ್ ಸ್ಟೋರಿ ಒಂದು ತುಂಬಾ ಚೆನ್ನಾಗಿತ್ತು. ಲಾಸ್ಟ್ಗೆ ಆ ಕೆರಿ ಯಾವ ತರ ಅಗ್ರೆಸಿವ್, ಯಾವ ತರ ಒಂದೇ ದಿನಕ್ಕೆ ಕಂಪ್ಲೀಟ್ ಆಗುತ್ತೆ, ಡೇ ಬೈ ಡೇ ಅದು ಬೆಳೀತಾ ಹೋದಾಗ ಅದು ಎಕ್ಸ್ಪೆನ್ಸಿಯಲ್ ಗ್ರೋತ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಾಗ ಅಮೇಜಿಂಗ್, ಅದು ಐ ಓಪನಿಂಗ್ ಅಂತ ಹೇಳ್ಬೋದು ಸರ್. ಈ ತರ ಸಾಕಷ್ಟು ಟ್ರೈನಿಂಗ್ ನ ನೀವು ಅವತ್ತು ಕೊಟ್ರಿ. ಚಲೋ ಅವತ್ತು ಶಾರ್ಟ್ ಟೈಮ್ ಅಲ್ಲಿ ನಮಗೆ ಗೊತ್ತಾಗಿದ್ದು ಚಲೋ ತುಂಬಾ ಜನ ಬಿಲ್ಡ್ ಮಾಡ್ಕೋಬೇಕಾಗಿತ್ತು. ಸಾಕಷ್ಟು ಜನ ಮಿಸ್ ಆದ್ರು. ಹತ್ತತ್ರ ಒಂದು 70 ಪೀಪಲ್ ಅಷ್ಟೇ ಬಂದಿದ್ದು. ಯಾಕಂದ್ರೆ ಹತ್ತತ್ರ ಅವತ್ತು 100+ ಹೋಗ್ಬೇಕಾಗಿತ್ತು. ಕಾರಣಾಂತರದಿಂದ ಕೆಲವ್ರು ಬರ್ಬೇಕಾಗಿರೋರು ಬರ್ಲಿಲ್ಲ. ಬಟ್ ಅಮೇಜಿಂಗ್ ಸರ್. ಒಂದೊಂದು ಅವತ್ತು ನೀವು ಕೊಟ್ಟಂತ ಟ್ರೈನಿಂಗ್ ಲೈಫ್ ಅಲ್ಲಿ ಯಾವತ್ತೂ ಮರೆಯಂಗಿಲ್ಲ. ನಾನು ಪ್ರತಿ ಟ್ರೈನಿಂಗ್ ಅಲ್ಲೂ ಕೂಡ ನೋಟ್ ನ ಪಾಯಿಂಟ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಇತ್ತು, ಕೇಳಿಸ್ಕೊಳ್ತಿದ್ದೆ. ಬಟ್ ಮೊನ್ನೆ ನೀವು ಕೊಟ್ಟಂತ ಟ್ರೈನಿಂಗ್ ಅಲ್ಲಿ ಹತ್ತತ್ರ 90% ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅಷ್ಟು ಒಂದೊಂದು ಪಾಯಿಂಟ್ ಕೂಡ ನನಗೇನೆ ತರ ಇತ್ತು. ನನ್ನಲ್ಲಿ ಇನ್ನೂ ಅಗ್ರೆಸಿವ್ ಆಗ್ಬೇಕು, ನಾನಿನ್ನು ಸ್ಪೀಡ್ ಆಗ್ಬೇಕು, ನನ್ನ ಟೀಮ್ ಅನ್ನ ತುಂಬಾ ಅಗ್ರೆಸಿವ್ ಕಡೆ ತಗೊಂಡು ಹೋಗ್ಬೇಕಂತಕ್ಕಂಥದ್ದು ತುಂಬಾ ಐ ಓಪನಿಂಗ್ ಆಯ್ತು. ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ನೀವು ಕೊಟ್ಟಿದ್ದು 3 ಫೀಟ್ ಅಂದ್ರೆ 3 ಅಡಿ ಜಾಗದಲ್ಲಿ ಜೊತೆಗೆ ಇರ್ತಕ್ಕಂಥವ್ರನ್ನ ನಾವಿನ್ನು ರೀಚ್ ಮಾಡಕ್ ಆಗ್ತಿಲ್ಲ. 3 ಫೀಟ್ ರೂಲ್ ಅಂತ ಏನೊಂದು ಹೇಳಿದ್ರಿ, ಅಮೇಜಿಂಗ್ ಅದು. ಯಾಕಂದ್ರೆ ಇವತ್ತು ತುಂಬಾ ಜನಕ್ಕೆ ಗೊತ್ತಿರೋರಿಗೆ, ಪರಿಚಯ ಇರೋರಿಗೆ ತುಂಬಾ ಮಾತಾಡಿಸ್ತಾ ಇದೀವಿ. ಅವರು ಕೂಡ ಇನ್ನೂ ರಿಜೆಕ್ಟ್ ಮಾಡ್ತಾ ಇದಾರೆ, ಯಾರು ಸೀರಿಯಸ್ ಆಗಿ ಬರ್ತಿಲ್ಲ. ಬಟ್ ಆದ್ರೆ ನಮ್ಮ ಅಕ್ಕಪಕ್ಕದವರು, ಅಪರಿಚಿತರು ಪ್ರತಿದಿನ ನಮ್ ಜೊತೆ ಸುತ್ತಮುತ್ತಲು 100 ಜನ 1000 ಜೊತೆ ನಾವು ಬೆರಿತಾ ಇದೀವಿ. ಆದ್ರೆ ಅವ್ರನ್ನ ಮಾತಾಡ್ಸಕ್ ಆಗ್ತಿಲ್ಲ. ಅದನ್ನ ನೀವು ತುಂಬಾನೇ ಐ ಓಪನಿಂಗ್ ಆಯ್ತು ನನಗೆ ಹೇಳ್ಕೊಟ್ಟಿದ್ದೆ. ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಇವತ್ತು ಏನ್ 3 ಫೀಟ್ ರೂಲ್ ಹೇಳಿದ್ರಿ, ಆ 3 ಫೀಟ್ ರೂಲ್ ಅಲ್ಲಿ ಪ್ರತಿಯೊಬ್ಬರನ್ನು ಮಾತಾಡ್ಸ್ಬೇಕಾಗಿದೆ, ಪ್ರತಿಯೊಬ್ಬರಿಗೂ ಅವಕಾಶ ಬೇಕಾಗಿದೆ, ಪ್ರಾಡಕ್ಟ್ ಬೇಕಾಗಿದೆ. ನಾವು ಮಾತಾಡಿದಾಗ ಮಾತ್ರ ಅವ್ರಿಗೆ ಏನಂತ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಮಾತಾಡದಿದ್ರೆ ಯಾರು ನಮ್ಮ ಹತ್ರ ಬರಲ್ಲ, ನಾವಾಗಿ ಜನಗಳಿಗೆ ಹೋಗ್ಬೇಕಾಗಿದೆ. ಅದು ತುಂಬಾನೇ ನೀಡ್ ಇದೆ ಸರ್. ಅದನ್ನ 100% ನನ್ನ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದೆ. ಜೊತೆಗೆ ಸಾವಿರಾರು ಸೋಲುಗಳ ನಂತರನೇ ಯಶಸ್ಸು ಸಿಗೋದು. ಸುಮ್ನೆ 1 ಸರಿ 2 ಸರಿ ಸೋತ ತಕ್ಷಣ ಅಥವಾ ನಾನು ಬಂದ ತಕ್ಷಣ ಯಶಸ್ಸು ಸಿಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಯಾಕಂದ್ರೆ ನೀವ್ ಹೇಳ್ದಂಗೆ ಇವತ್ತು ಸಾವಿರಾರು ಸರಿ ಸೋತು ಸಾಕಷ್ಟು ಪೆಟ್ಟಿಗಳನ್ನ ತಿಂದ ಮೇಲೆ ಇವತ್ತು ಒಂದ್ ರೀತಿ ಒಂದು ಸಣ್ಣ ಪುಟ್ಟ ಸಕ್ಸಸ್ ನಾವು ಅನುಭವಿಸ್ತಾ ಇದೀವಿ. ಇದು ಈಗ ಮಾತ್ರ ಆರಂಭ ಸರ್. ಖಂಡಿತ ಇನ್ಮೇಲೆ ಒಂದು ದೊಡ್ಡ ಸಕ್ಸಸ್ ನ ರೀಚ್ ಮಾಡ್ಬೇಕು. ಇದು ಇನ್ನು ಏನೂ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಗುರ್ಸ್ಕೋಬೇಕು. ನೀವ್ ಹೇಳ್ದಂಗೆ ಇವತ್ತು ಸ್ಮ್ಯಾಕ್ ಲೀಡರ್ ಆಗ್ಬೇಕು. ಜೊತೆಗೆ ನಮ್ಮ ಟೀಮ್ ಅಲ್ಲಿ ಸಾಕಷ್ಟು ಜನ ಸ್ಮ್ಯಾಕ್ ಲೀಡರ್ ನ ಕ್ರಿಯೇಟ್ ಮಾಡ್ಬೇಕು, ಸ್ಮ್ಯಾಕ್ ಮೆಂಬರ್ ನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಡ್ರೀಮ್ ಇದೆ. ಅದೇ ತರ ಇನ್ನೊಂದು ವಿಚಾರ ಅಂದ್ರೆ ಟೋಟಲಿ ನನ್ನ ಈ ಲಾಸ್ಟ್ ಮಂತ್ ಏನು ಒಂದು ಶ್ರೀಲಂಕಾ ಟ್ರಿಪ್ ನ ಅನೌನ್ಸ್ ಮಾಡ್ತು ಕಂಪ್ನಿ, ಅಮೇಜಿಂಗ್ ಅದು. ಆಕ್ಚುಲಿ ಇಷ್ಟು ಈಸಿಯಾಗಿ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ಈಸಿಯಾಗಿ ಯಾವುದೇ ರೀತಿ ಕೊಟ್ಟಿರ್ಲಿಲ್ಲ. ಪ್ರತಿ ವರ್ಷನೂ ಕೂಡ ಸಾಕಷ್ಟು ಸ್ಟಪ್ ಇರೋದು. ಬಟ್ ತುಂಬಾ ಜನ ಸ್ಟಾರ್ಟಿಂಗ್ ಅಲ್ಲಿ ಹೋರಾಟ ಮಾಡೋರು, ಎಂಡ್ ಬರ್ತಾ ಬರ್ತಾ ಸ್ಲೋ ಆಗಿ ಡ್ರಾಪ್ ಆಗ್ಬಿಡೋರು. ಬಟ್ ಇದು 100% ಸಾಕಷ್ಟು ಜನ ಕ್ವಾಲಿಫೈ ಮಾಡ್ಲಿಕ್ಕೆ ಇದೊಂದು ಸ್ಫೂರ್ತಿ ಆಗ್ತಾ ಇದೆ. ಟೋಟಲಿ ನನ್ನ ಟೀಮ್ ಅಲ್ಲಿ ಲಾಸ್ಟ್ ಮಂತ್ ತುಂಬಾನೇ ಶಾರ್ಟ್ ಮಂತ್ ಅಲ್ಲಿ ಗೊತ್ತಾಗಿತ್ತು, ಅರ್ಧ ಮಂತ್ ಆಲ್ರೆಡಿ ಕಳೆದಿತ್ತು. ಅದಾದ್ಮೇಲೆ ಆಕ್ಷನ್ ಮಾಡ್ಲಿಕ್ಕೆ, ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಟೀಮ್ಗೆ ಅದನ್ನ ಮೆಸೇಜ್ ಕೊಡ್ಲಿಕ್ಕೆ ಹತ್ತತ್ರ 1 ವಾರ ಟೈಮ್ ತಗೊಳ್ತು. ಟೋಟಲಿ ಲಾಸ್ಟ್ ಮಂತ್ ಅಲ್ಲಿ ನನ್ನ ಟೀಮ್ ಇಂದ ಸುಮಾರು 14 ಜನ ಕ್ವಾಲಿಫೈ ಆದ್ರು ಸರ್ ಶ್ರೀಲಂಕಾ. ಟೋಟಲಿ ಈ ವರ್ಷ ಏನ್ ಶ್ರೀಲಂಕಾ ಇದೆ, ಶ್ರೀಲಂಕಾ ಟೋಟಲ್ ಟ್ರಿಪ್ ಗೆ ಹತ್ತತ್ರ ನನ್ನ ಟೀಮ್ ಇಂದ ಸುಮಾರು 50 ಜನ ಕ್ವಾಲಿಫೈ ಮಾಡ್ಬೇಕು ಅಂತೇಳಿ ಒಂದು ಪ್ಲಾನ್ ಹಾಕೊಂಡು ಸ್ಟ್ರಾಟಜಿ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ತುಂಬಾನೇ ಟೀಮ್ ಅಲ್ಲಿ ಅಗ್ರೆಸಿವ್ ಆಗಿದ್ದಾರೆ. ಮೊನ್ನೆ ನೀವು ಕೊಟ್ಟಂತ ಟ್ರೈನಿಂಗ್ ಇಂದ ಆಕ್ಷನ್ ತುಂಬಾ ಸ್ಲೋ ಇತ್ತು ಟೀಮ್ ಅಲ್ಲಿ. ಯಾಕಂದ್ರೆ ಬಿಸ್ನೆಸ್ ಬರ್ತಾ ಬರ್ತಾ ಟ್ರಿಪ್ ಪ್ರೋಗ್ರಾಮ್ ಮುಗಿದ್ಮೇಲೆ ಹತ್ರ ನವೆಂಬರ್ ಡಿಸೆಂಬರ್ ಇಂದ ಇನ್ನೂ ಸ್ಲೋ ಸ್ಟೇಜ್ಗೆ ಹೋಗ್ತಾ ಇತ್ತು, ಬಿಸ್ನೆಸ್ ಡೌನ್ ಸ್ಟೇಜ್ಗೆ ಹೋಗ್ತಾ ಇತ್ತು. ಬಟ್ ರೈಟ್ ಟೈಮ್ ಅಲ್ಲಿ ರೈಟ್ ವೇ ಒಂದು ಬೆಸ್ಟ್ ನಾಲೆಜ್ ನಮಗೆ ಕೊಟ್ಟಿದ್ದೀರಾ. ಯಾಕಂದ್ರೆ ಯಾವಾಗ್ಲೂ ಕೂಡ ನಿಮಗೆ ಗೊತ್ತಿರುತ್ತೆ ಯಾರಿಗೆ ಯಾವಾಗ ಎಲ್ಲಿ ಏನ್ ಕೊಡ್ಬೇಕು ಅಂತ, ಅದನ್ನ ಕೊಟ್ಟಿದ್ದೀರಾ ಸರ್. ಅಮೇಜಿಂಗ್. ನಿಮ್ಗಂತೂ ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ನೀವು ನಮ್ಮ ಮೇಲೆ ಕೊಡ್ತಕ್ಕಂತ ಒಂದು ಪ್ರೀತಿ, ವಿಶ್ವಾಸ, ನೀವು ಕೊಡ್ತಕ್ಕಂತ ನಾಲೆಡ್ಜ್ ಇವತ್ತು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಖಂಡಿತ ಇದನ್ನ ಉಳಿಸ್ಕೊಳ್ತೀವಿ. ದಾವಣಗೆರೆ ಭಾಗದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು, ಇತಿಹಾಸ ನಿರ್ಮಾಣ ಮಾಡಬೇಕು.
ಸಾವಿರಾರು ಜನ ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡ್ಬೇಕಂತ ಒಂದು ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ 100% ನಿಮ್ಮ ಸಹಕಾರ ಸಪೋರ್ಟ್ ಖಂಡಿತ ಇದೆ. ಜೊತೆಗೆ ಸಮೀರ್ ಮೋದಿ ಸರ್ ಬಂದಾಗ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದೀನಿ. ಜೊತೆಗೆ ಈ ವರ್ಷದಲ್ಲಿ ಇನ್ನೂ 10 ಜನ ಆಲ್ರೆಡಿ ಈಗ ನಮ್ಮ ಟೀಮಲ್ಲಿ ಒಂದು 7 ಜನ ಕಾರ್ ಅಚೀವರ್ ಇದೀವಿ ಅಷ್ಟೇ. ಬಟ್ ಈಗ ನನ್ನ ಟೀಮಲ್ಲಿ ಈ ವರ್ಷದ ಒಂದು ಗುರಿ 10 ಜನ ಹೊಸ ಕಾರ್ ಅಚೀವರ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಇದೆ. 50 ಜನ ಶ್ರೀಲಂಕಾ ಟ್ರಿಪ್ ಗೆ ಕ್ವಾಲಿಫೈ ಮಾಡ್ಬೇಕಂತ ಪ್ಲಾನ್ ಇದೆ. ಅದ್ರ ಜೊತೆಗೆ ಅಟ್ಲೀಸ್ಟ್ 5 ಜನ ಈ ವರ್ಷದಲ್ಲಿ ಮಿಲಿಯನಿಯರ್ ಗ್ರೂಪ್ ಗೆ ಆಡ್ ಮಾಡಬೇಕು, ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಸೀರಿಯಸ್ ಆಗಿ ಆಕ್ಷನ್ ಮಾಡ್ತಾ ಇದೀನಿ. ಇನ್ನೂ ಸಾಕಷ್ಟು ಅಗ್ರೆಸಿವ್ ಆಕ್ಷನ್ ಮಾಡ್ಬೇಕಂತ ಇದೀನಿ ಸರ್. ಇಷ್ಟೆಲ್ಲ ಆಗ್ತಾ ಇರೋದು ನೀವು ಕೊಟ್ಟಂತ ನಾಲೆಡ್ಜ್ ಇಂದ, ಜೊತೆಗೆ ನಮ್ಮ ಅಪ್ಲೈನ್ ಸಪೋರ್ಟ್ ಕೊಟ್ರೆ ಸರ್, ಮಂಜುನಾಥ್ ಸರ್, ಜೊತೆಗೆ ಎಂಟೈರ್ ನನ್ನ ಟೀಮ್ ಕೋರ್ ಟೀಮ್ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಲೀಡರ್ ಸಾಥ್ ಇದೆ, ಸಪೋರ್ಟ್ ಇದೆ. ಅವರೆಲ್ಲರಿಂದನೂ ಕೂಡ ಇದೆಲ್ಲ ಆಗ್ತಾ ಇದೆ ಸರ್. ಎಲ್ಲರಿಗೂ ಕೂಡ ನಿಮ್ಗೂ ಮತ್ತೆ ವಿಜಯ್ ಸರ್ಗೂ ಮತ್ತೆ ಸಮೀರ್ ಸರ್ ಒಂದು ಅವಕಾಶ ಕೊಟ್ಟಂತವ್ರಿಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡಿನರಿ, ರಿಯಲಿ ಸಲ್ಯೂಟ್ ಗುರು. ಜಸ್ಟ್ ಒಂದು ಗೌರ್ಮೆಂಟ್ ಬಸ್ ತೊಳಿಲಿಕ್ಕೆ ಕೆಲಸದಲ್ಲಿ ಇದ್ದಿದ್ದು, ಅದು ಟೆಂಪ್ರವರಿ ಜಾಬ್, ಪರ್ಮನೆಂಟ್ ಜಾಬ್ ಅಲ್ಲ. ಗೌರ್ಮೆಂಟ್ ಜಾಬ್ ಅಂತ ಖಂಡಿತ ಆಗಿರ್ಲಿಲ್ಲ ಅದು. ಅಲ್ಲಿಂದ ಇವತ್ತು ಯಾವ ಲೆವೆಲ್ಗೆ ಬೆಳೆದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ, ಹೆಮ್ಮೆ ಅನಿಸ್ತಾ ಇದೆ. ಆ ಸರಳತೆ, ಗ್ರಾಟಿಟ್ಯೂಡ್ ಆಗಿರ್ಬೋದು, ಎಲ್ಲರನ್ನು ಪ್ರೀತಿಯಿಂದ ಬೆಳೆಸ್ತಾ ಇರೋದು, ಸೇವಾ ಮನೋಭಾವನೆ, ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗೋದು, ಯಾವ ಟ್ರೈನಿಂಗ್ ಮಿಸ್ ಮಾಡದಲ್ಲಿರೋದು, ಲೀಡರ್ ಮಾತನ್ನ ವೇದವಾಕ್ಯ ಅಂತ ಅನ್ಕೊಂಡಿರೋದು. ಈ ಒಂದು ಕಾರಣಕ್ಕೆ ದೊಡ್ಡ ದೊಡ್ಡ ಸಂಕಲ್ಪ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಎಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನಗಳಿಗೆ ಮೋದಿ ಕೇರ್ ರೀಚ್ ಆಗ್ಲಿಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಮೊನ್ನೆ ಟ್ರೈನಿಂಗ್ ಆದ ನಂತರ ಇವರು ಸಂಕಲ್ಪ ತೊಟ್ಟರು, ಯಾರು ಬಂದಿದ್ದಾರೆ 70-80 ಜನ, ಇವರೆಲ್ಲರೂ ಕೂಡ ಫೀಲ್ಡಿಗೆ ಹೋಗ್ಬೇಕು ಅಂತೇಳಿ. ಇವ್ರ ಟೀಮಲ್ಲಿ 70 ಜನ, ಉಳಿದು ಬೇರೆ ಟೀಮಲ್ಲಿ ಇನ್ನೊಂದು 15 ಜನ ಏನೋ ಇದ್ರು. ಟೋಟಲಿ ಅವರೆಲ್ಲರೂ ಕೂಡ ಫೀಲ್ಡಿಗೆ ಹೋಗ್ಲೇಬೇಕು, ಆಕ್ಷನ್ ಮಾಡ್ಲೇಬೇಕು ಅಂತ ಸಂಕಲ್ಪ ತೊಟ್ಟಿದ್ಕೆ ಹ್ಯೂಜ್ ಗ್ರೋತ್ ಬಂದಿದೆ. ಅಷ್ಟೊಂದು ಅಗ್ರೆಸಿವ್ ಇರ್ಲಿಲ್ಲ ಫೀಲ್ಡ್ ಅಲ್ಲಿ, ಈಗ ಎಲ್ಲರೂ ಕೂಡ ಅಗ್ರೆಸಿವ್ ಇದ್ದಾರೆ. ಯಾರೆಲ್ಲ ಈ ಕಾಲಲ್ಲಿ ಇದ್ದೀರಾ, ಟ್ರೈನಿಂಗ್ ಅಟೆಂಡ್ ಆಗಿದ್ರಿ, ಯಾವ ಟ್ರೈನಿಂಗ್ ಆಗಿರ್ಬೋದು, ದೃಢ ಸಂಕಲ್ಪ ಆಗಿರ್ಬೋದು, ನಿನ್ನೆ ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಟ್ರೈನಿಂಗ್ ಅಟೆಂಡ್ ಆಗಿದ್ದೀರಾ, ನೀವೆಲ್ಲರೂ ಯಾವ ಟ್ರೈನಿಂಗ್ ಅಟೆಂಡ್ ಆಗಿರಿ, ಬರೀ ನನ್ನ ಟ್ರೈನಿಂಗ್ ಅಂತಲ್ಲ, ಎಲ್ಲ ಟ್ರೈನಿಂಗ್ ನಂತರ ಕೂಡ ಆಕ್ಷನ್ ಮಾಡೋದು ಇಂಪಾರ್ಟೆಂಟ್, ಒಂದೊಂದು ಪಾಯಿಂಟ್ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಗುರು. ತುಂಬಾ ಒಳ್ಳೆ ಆರ್ಗ್ಯಾನಿಕ್ ಗ್ರೋತ್, ಆರ್ಗ್ಯಾನಿಕ್ ಆಗಿ ಒಂದು ಟಾರ್ಗೆಟ್ ಅನ್ನ ತಗೊಂಡಿದ್ದೀರಾ, ಮಿಷನ್ ತಗೊಂಡಿದ್ದೀರಾ. ಸೊ ನಮಗೆ ಇನ್ನೂ ಕೂಡ ಆನೆ ಬಲ ಬರ್ತಾ ಇದೆ ನಮ್ಮ ಸಮೀರ್ ಸರ್ನ ನಮ್ಮ ದಾವಣಗೆರೆ ಕರ್ಕೊಂಬರೋಕ್ಕೋಸ್ಕರ. ಸೊ ಎಕ್ಸಲೆಂಟ್, ಕಂಗ್ರಾಚುಲೇಷನ್ಸ್. ಅದೇ ತರನೇ ನೆಕ್ಸ್ಟ್ ಬಳ್ಳಾರಿನಲ್ಲಿ ದೊಡ್ಡ ಒಂದು ಮಿರಾಕಲ್ ಮಾಡ್ಲಿಕ್ಕೆ ಕೊಟ್ಟಿದ್ವಿ. 42 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೂ ಕೂಡ ನಮ್ಮ ಗೋವಿಂದ ರಾಜು ಓಂಕಾರ ಟೀಮ್ನವರು ಫೀಲ್ಡ್ ಅಲ್ಲಿ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಟೀಮ್ನವರು ಮಿಷನ್ ತಗೊಂಡಿದ್ದಾರೆ, ತುಂಬಾ ದೊಡ್ಡ ಮಟ್ಟದಲ್ಲಿ 150 ಜನನ ಟೀಮ್ ಬಿಲ್ಡ್ ಮಾಡಕ್ ಕೊಟ್ಟಿದ್ದಾರೆ. ನನಗೆ ಭರವಸೆ ಇದೆ ಆ 150 ಜನರು ಕೂಡ ನೆಕ್ಸ್ಟ್ ಕಂಟಿನ್ಯೂಸ್ ಫೀಲ್ಡ್ ಅಲ್ಲಿ ಇರ್ತಾರೆ. ಅದೇ ತರ ನೆಕ್ಸ್ಟ್ ಅವರು ಶ್ರೀಲಂಕಾಗೆ ಅವರು ಹಾರ್ತಾರೆ, ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಕೊಡ್ಬೋದು, ಮೋದಿ ಕೇರ್ ಅಲ್ಲಿ ಯಾವುದೇ ಕೊಟ್ಟರು ಕೂಡ ಇವರು ರೆಡಿ ಆಗ್ತಾರೆ ಅಂತ ಒಂದು ಭಾವನೆ ಇದೆ. ಥ್ಯಾಂಕ್ ಯು ಗುರು. ಈಗ ನಮ್ಮ ಗೋಪಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ, ಅನದರ್ ಸೂಪರ್ ಸ್ಟಾರ್ ಫ್ರಮ್ ಬ್ಯಾಂಗ್ಳೂರ್. ತುಂಬಾ ದೊಡ್ಡ ಟೀಮ್ ನ ಕಟ್ತಾ ಇದ್ದಾರೆ, ಯಾವಾಗ್ಲೂ ಫೀಲ್ಡ್ ಅಲ್ಲೇ ಇರ್ತಾರೆ ಅವರು. ಸೊ ಎಸ್ ಗೋಪಿ, ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಲೀಡರ್ಸ್ ಎಲ್ಲರಿಗೂ. ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಗೆ. ಯಾಕಂದ್ರೆ ಏನೇ ಒಂದು ಮೋದಿ ಕೇರ್ ಶೇರ್ ಮಾಡ್ಕೊಬೇಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್ ಅಂತೀವಲ್ಲ ಸರ್, ಆ ರೀತಿ ನನಗೆ ಒಂದು ಖುಷಿಯಾಗಿ ಶೇರ್ ಮಾಡ್ಕೊಂತ ಇದೀನಿ. ಏನಂದ್ರೆ ಲಾಸ್ಟ್ ಮಂತ್ ನಮ್ಗೆ ಏನ್ ಅನೌನ್ಸ್ ಮಾಡಿದ್ರು ತೂಫಾನ್ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ನಮ್ಗೆ ಸಿಕ್ಕಿದೆ ಟೈಮ್ ಕಡಿಮೆ ಇತ್ತು. ಬಟ್ ಆ ಟೈಮಲ್ಲಿ ನಾವು ವರ್ಕ್ ಮಾಡಿ ಅಗ್ರೆಸಿವ್ ಆಗಿ, ಏನಿಲ್ಲ ಅಂದ್ರೆ ನಮ್ಮ ಟೀಮಲ್ಲಿ ಒಂದು 7 8 ಜನ ಸೆಲೆಕ್ಟ್ ಆಗಿದ್ವಿ ಈಗ. ಮತ್ತೆ ಏನ್ ಖುಷಿ ಅಂದ್ರೆ ಸರ್, ಈಗ ನಮ್ಮ ಟೀಮಲ್ಲಿ ಎಲ್ಲರೂ ಮಹಿಳೆಯರಾಗಿರೋದ್ರಿಂದ ಮಹಿಳೆಯರೇ ತುಂಬಾ ಜನ ಸೆಲೆಕ್ಟ್ ಆಗಿದ್ದಾರೆ. ಜೊತೆಗೆ ಈ ಸಲ ನಮ್ಮ ಜೆಂಟ್ಸ್ ಕೂಡ ಸೆಲೆಕ್ಟ್ ಆಗಿದ್ದಾರೆ, ಅದು ಖುಷಿ ಆಗಿರೋಂಥದ್ದು. ಲಾಸ್ಟ್ ಟೈಮ್ ನಾನು ಫಾರಿನ್ ಟ್ರಿಪ್ ಹೋದಾಗ ಸರ್, ಥೈಲ್ಯಾಂಡ್ ಟ್ರಿಪ್ಗೆ ನಾನು ಒಬ್ನೇ ಹೋಗಿದ್ದಾಗ ನನಗೆ ಬೇಜಾರಾಗ್ತಾ ಇತ್ತು, ಏನಪ್ಪಾ ನಾನು ಒಬ್ನೇ ಹೋಗಿದ್ದೀನಲ್ಲ ಅಂತ. ನೆಕ್ಸ್ಟ್ ಟೈಮ್ ಹೋದ್ರೆ ನಾನು ಟೀಮ್ ಸಮೇತನೇ ಹೋಗ್ಬೇಕಂತ ಅನ್ಕೊಂಡು ಡಿಕ್ಲೇರ್ ಮಾಡಿದ್ದೆ. ಈ ಸಲ ಟೀಮ್ ಸಮೇತ ಹೋಗ್ತಾ ಇದ್ದೀವಿ ಸರ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿನ್ನೆ ಒಂದು ನಾವೇನು 6 ಜನ ಕೋರ್ ಲೀಡರ್ಸ್ ಸೇರಿ ಒಂದು ನಾವು ದೃಢ ಸಂಕಲ್ಪ ಅಂತ ಒಂದು ಹೆಸರಿಟ್ಟು ನಾವು ಕೆಲಸ ಮಾಡ್ತಾ ಇದೀವಿ. ಪ್ರತಿ ತಿಂಗಳು ನಾವು ದೃಢ ಸಂಕಲ್ಪಗೆ ಬರ್ತಾ ಇರೋದ್ರಿಂದ ಗ್ರೋತ್ ಆಗ್ತಾ ಇದೆ ಸರ್. ಈಗ ಅದಕ್ಕೆ ನಾನು ನಿಜವಾಗ್ಲೂ ನಮ್ಮ 6 ಜನ ಕೋರ್ ಲೀಡರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಇದಕ್ಕೆ ಸೃಷ್ಟಿಯಾಗಿದ್ದಕ್ಕೆ ಕಾರಣ ಬಂದ್ಬಿಟ್ಟು ನೀವು ಮತ್ತೆ ವಿಜಯ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ಈ ನಿನ್ನೆ ಒಂದು ಟ್ರೈನಿಂಗ್ ಇಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ನಾನು ಅಗ್ರೆಸಿವ್ ಆಗಿದ್ದೀನಿ ಗೊತ್ತಾ ಸರ್. ಯಾಕಂದ್ರೆ ನೀವು ಪ್ರತಿಯೊಂದು ಸ್ಟೋರೀಸ್ ನ ಕನೆಕ್ಟ್ ಮಾಡ್ತೀರಲ್ವ ಸರ್, ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಇಷ್ಟು ದಿನ ನಾನು ಏನ್ ಕೆಲಸ ಮಾಡ್ತಾ ಇದ್ದೆ ಅದೇ ಮಾಡ್ತಿದ್ರೆ ಇಷ್ಟ ದಿನ ಏನ್ ಸಿಗ್ತಾ ಅದೇ ಸಿಗುತ್ತೆ. ನಾನು ಇಷ್ಟು ದಿನ ಏನ್ ಮಾಡಿಲ್ವೋ ಅದನ್ನ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಏನ್ ಸಿಗುತ್ತೆ, ಸಕ್ಸಸ್ ಆಗಿರೋರ್ಗೆ ಅದು ಸಿಕ್ಕೇ ಸಿಗುತ್ತೆ ಅಂತೇಳಿ ನಾನೀಗ ಸ್ಟಾರ್ಟ್ ಮಾಡಿದೆ. ಈಗ ಆಲ್ರೆಡಿ ನಾನು ಬೆಳಗ್ಗೆ ಮನೆ ಬಿಟ್ಟಿರೋದು, ಈಗ ಆಲ್ರೆಡಿ ನಾನು ಇದ್ರಲ್ಲಿದ್ದೀನಿ ಸರ್. ರಾಯಚೂರ್ಗೆ ಹೋಗ್ಬೇಕಂತೇಳಿ ಪ್ಲಾನ್ ಮಾಡಿದ್ದು. ಅಲ್ಲಿಂದ ಫಸ್ಟ್ ಬಂದ್ಬಿಟ್ಟು ನಾವು ತವಿನಕೆರೆಗೆ ಹೋಗಿದ್ವಿ. ಅಲ್ಲಿಂದ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಉಳಿಯಾರದಲ್ಲಿ ಇದೀವಿ ಸರ್. ಈಗ ಇಲ್ಲಿ
ನಾನೊಂದು ಮಿಷನ್ ಇಟ್ಕೊಂಡು ಹೊಟ್ಟಿದ್ದೀನಿ ಸರ್ ಈಗ. ಯಾಕಂದ್ರೆ ಇಷ್ಟು ದಿನ ನಾನು ಅನ್ಕೊಂಡಿರ್ಲಿಲ್ಲ, ನಿಜವಾಗ ಹೇಳ್ಬೇಕಂದ್ರೆ ಏನೋ ಕೆಲಸ ಮಾಡ್ಬೇಕು ಮಾಡ್ತಾ ಇದ್ದೆ. ಆದ್ರೆ ಈ ಒಂದು ನಾನು ಏನು ಅಶ್ವಮೇಧ ಯಾಗ ಅಂತ ಹೇಳ್ತೀವಿ, ಪ್ರತಿಯೊಂದು ಊರ್ಗುನು ಆ ಕುದುರೆನ ಕಲಿಸಿ ಯಾವ ರೀತಿ ಅಶ್ವಮೇಧ ಯಾಗನ ಎಲ್ಲಾನು ಕರ್ಕೊಂಡ್ ಬರೋದು ಅಂತ ಒಂದು ಯಾಗ ಇದೆ. ಅದೇ ರೀತಿ ನಾನು ಇವತ್ತು ಏನ್ ಅನ್ಕೊಂಡಿದ್ದೇನೆ ಅಂದ್ರೆ 25 ಮನೆಗಳಿಗೆ ನಾನು ರೀಚ್ ಮಾಡಿಸ್ಬೇಕು ನನ್ನ ಪ್ರಾಡಕ್ಟ್ ನ ಅಂತೇಳಿ. ಇದುವರೆಗೂ ನಾನು ಆತರ ಅನ್ಕೊಂಡು ನಾನು ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ ಸರ್. ಬಟ್ ಈ ಸರಿ ಮಾತ್ರ ನನಗೆ ಈ 25 ಮನೆಗಳಿಗೆ ನನ್ನ ಅಮೃತದಂತ ಇರೋಂಥ ಪ್ರಾಡಕ್ಟ್ಸ್ ನ ರೀಚ್ ಮಾಡಿಸ್ಬೇಕು ಅಂತೇಳಿ ಹೊರಟಿದ್ದಕ್ಕೆ ಇವತ್ತು ಯೂನಿವರ್ಸಲ್ ಹೆಂಗ್ ಕನೆಕ್ಟ್ ಮಾಡ್ತಾ ಇದೆ ಅಂದ್ರೆ ಸರ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವೊಂದ್ ಕಡೆ ಸಾಯಂಕಾಲ ನಾನು, ಮಂಜುನಾಥ್ ಸರ್, ಸರಸ್ವತಿ ಮೇಡಮ್, ಅವ್ರ ಮಕ್ಳು ಎಲ್ಲಾರು ಇದ್ವಿ. ಟೀ ಕುಡಿಯಕ್ಕಂತ ಒಂದು ಏನ್ ದೊಡ್ಡ ಹೋಟ್ಲ್ ಅಲ್ಲ ಸರ್, ಅದೊಂದು ಪೆಟ್ಟಿಗೆ ಅಂಗಡಿ. ಅಲ್ಲಿ ಟೀ ಕುಡಿಯಕ್ ಹೋದ್ವಿ. ಎಲ್ಲಾ ಟೀ ಕುಡಿದು ಇನ್ನೇನ್ ಬರ್ಬೇಕಂದ್ರೆ ನನಗೆ ನಿಜವಾಗ್ಲೂ ರತ್ನೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಾನು ಅವ್ರ ಮಗನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ಗೆ ಅದು ಜ್ಞಾಪಕ ಬಂತು, ಯಾಕೆ ನಾನು ಇವ್ರಿಗೆ ಅಪ್ರೋಚ್ ಮಾಡಬಾರ್ದು ಅಂತೇಳಿ. ಸರ್ ನಿಮ್ಮ ಇಲ್ಲಿ ಇರೋರ್ಗೆಲ್ಲಾರ್ಗೆ ಏನಾದ್ರು ಹಲ್ನೋವು ಆಗಿರ್ಬೋದು, ಬಾಯ್ ಸ್ಮೆಲ್ ಬರೋದಾಗಿರ್ಬೋದು, ನಿಮ್ಗೆ ಯಾರಾದ್ರೂ ತೊಂದರೆ ಇರೋರು ಏನಾದ್ರು ಗೊತ್ತಾ? ಅಯ್ಯೋ ತುಂಬಾ ಜನ ಬರ್ತಾರೆ ಸರ್, ಹೇಳ್ತಾ ಇರ್ತಾರೆ. ಹೌದಾ ಸರ್, ನಮ್ಮ ಹತ್ರ ಹಂಗಾದ್ರೆ ಒಂದು ಫ್ರೆಶ್ ಮೂಮೆಂಟ್ ಪೇಸ್ಟ್ ಇದೆ, ಯಾಕೆ ಉಪಯೋಗಿಸ್ಬಾರ್ದು ಸರ್ ನೀವು ಅಂತ ಕೇಳಿದಾಗ, ನಾನು ಟೀ ಅಂಗಡಿಯವ್ರಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಪಕ್ಕದಲ್ಲಿ ಒಬ್ರು ಕುತ್ಕೊಂಡಿದ್ದವರು, ಸರ್ ಇಷ್ಟು ಯೂಸ್ ಮಾಡ್ಬೇಕಂತ ಹೇಳ್ತಾರಲ್ವಾ, ಅದೇ ಪೇಸ್ಟ್ ಸರ್ ಅಂತ ಕೇಳಿದ್ರು. ಇದೇನ್ ಸರ್ ಹಿಂಗೆ ಹೇಳಿ? ಹೌದು ಸರ್, ನಮ್ದು ಇಷ್ಟು ಯೂಸ್ ಮಾಡಿ ಸರ್, ನಾನು ಯೂಸ್ ಮಾಡಿದೀನಿ, ಆ ಪೇಸ್ಟ್ ಬೇಕಾಗಿತ್ತು ನನಗೆ, ಹುಡುಕ್ತಾ ಇದ್ದೆ ನಾನು ಅಂತ ಹೇಳಿ. ಎಷ್ಟು ಖುಷಿ ಆಯ್ತು ಸರ್ ನನಗೆ. ಅವ್ರೊಬ್ರು ತಗೊಂಡ್ರು, ಪೇಸ್ಟ್ ಬ್ರಷ್ ಅಂತ ತಗೊಂಡ್ರು. ನೆಕ್ಸ್ಟ್ ಯಾರು ಕೇಳಿಸ್ಕೊಂತ ನಾನು ಹೇಳ್ತಾ ಇದ್ನ ಅವರು ತಗೊಂಡ್ರು. ಮಿನಿಮಮ್ ಜಸ್ಟ್ ಒಂದು ½ ಅವರ್ಗೆ 1000 ರೂಪಾಯಿ ಪ್ರಾಡಕ್ಟ್ ರಿಟೇಲ್ ಆಯ್ತು. ಅಲ್ಲಿ ಪಕ್ಕದಲ್ಲೇ ಒಂದ್ ಮನೆ ಇತ್ತು, ಆ ಮನೆಯವ್ರು ಕೇಳಿಸ್ಕೊಂಡಿದ್ದಾರೆ, ಈ ತರ ಏನೋ ಪೇಸ್ಟ್ ಸೋಪ್ ಮಾಡ್ತಾ ಇದಾರಂತ. ಏನು ನಾವು ಹೋಗ್ತಾ ಇದ್ವಿ, ಕರೆದ್ರು ನಮ್ಮನ್ನ. ಕರೆದು ಬಿಟ್ಟು ನಾವು ಹೋಗಿ ಅಲ್ಲಿ ಅವ್ರಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಕೊಟ್ವಿ, ತೋರ್ಸಿದ್ವಿ ಎಲ್ಲಾನು. ಅಯ್ಯೋ ನಮ್ಗೆ ಇಲ್ಲಿ ಯಾರೋ ಒಬ್ರು ಮಾಡ್ತಾ ಇದ್ರು ಉಳಿಯಾರದಲ್ಲಿ, ಅಪ್ಪ ಅವ್ರು ತೀರೋಗ್ಬಿಟ್ರು, ನಮ್ಗೆ ಪ್ರಾಡಕ್ಟ್ಸ್ ಇಲ್ದಂಗ ಆಗ್ತಾ ಇತ್ತು, ಈಗ ನೀವು ಪರಿಚಯ ಮಾಡ್ಕೊಂಡಿದೀವಿ ಅಂತ ಅವರೆಲ್ಲ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದೀವಿ, ಹೆಸರು ಎಲ್ಲಾನು. ನೆಕ್ಸ್ಟ್ ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ ಸರ್. ಅಂದ್ರೆ ಇದು ಏನಕ್ಕಂದ್ರೆ, ನಾನು ನಿರ್ಧಾರ ಮಾಡಿದ್ರೆ ನನ್ಗೆ ಏನ್ ಬೇಕೋ ಸಿಗುತ್ತೆ ಸರ್. ನಾನು ನಿರ್ಧಾರ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಬೆಳಗ್ಗೆನಷ್ಟೇ ನಾನು ಮೇಡಮ್ಗೆ ಹೇಳ್ತಾ ಇದ್ದೆ, ಸುಜಾತ ಮೇಡಮ್ ಅವ್ರಿಗೆ, ನನ್ ಕೈಲಿ ಆಗಲ್ಲ ಸರ್ ಇದು ಫಾರಿನ್ ಟ್ರಿಪ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ಯಾಕೆ ಮೇಡಮ್ ಆಗಲ್ಲ? ನಾನು SSLCಲಿ 90% ಬೇಕು ಅಂತ ಅನ್ಕೊಂಡ್ರೆ 90% ತಗೋತೀನಿ. ನಾನು ಅನ್ಕೊಂಡಿರೋದೇ 40%. ಇನ್ ನಾನು ಹೆಂಗ್ 90% ತಗೊಳಕ್ಕಾಗತ್ತೆ? ಥಿಂಕ್ ಬಿಗ್, ಡ್ರೀಮ್ ಬಿಗ್, ಅಚೀವ್ ಬಿಗ್ ಅಂತ ಹೇಳ್ತೀವಿ. ಆಗತ್ತೆ ಮೇಡಮ್, ಖಂಡಿತ ಆಗತ್ತೆ. ನೀವು ಅನ್ಕೊಳ್ಳಿ, ಈ ತಿಂಗಳು ಬಿ ಇನ್ ಎ ಪ್ರೆಸೆನ್ಸ್, ಈ ತಿಂಗಳು ಅಚೀವ್ ಆಗಿ ಮೇಡಮ್, ನೀವು ನೆಕ್ಸ್ಟ್ ಮಂತ್ ಯಾಕೆ ಯೋಚನೆ ಮಾಡಕ್ ಹೋಗ್ತೀರಾ? ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ನಮ್ಗೆ ಇಡೀ ಯೂನಿವರ್ಸಲ್ ಸಪೋರ್ಟ್ ಮಾಡುತ್ತೆ ನಮ್ಗೆ ಅಂತ ಹೇಳಿದಾಗ ಅವ್ರಿಗೂ ಹೇಳ್ತಾ ಇದ್ರು, ಎಸ್ ನಾನ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ರು. ಆ ರೀತಿ ಪ್ರತಿಯೊಬ್ರು ಹೇಳೋದೇನಂದ್ರೆ, ಇಲ್ಲಿ ದೃಢ ಸಂಕಲ್ಪ ಇಟ್ಕೊಳ್ಳಿ. ನೀವ್ ಏನ್ ಮಾಡ್ಬೇಕನ್ನೋದನ್ನ ದೊಡ್ಡದಾಗಿ ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಗ್ತಾ ಇದೆ. ಇನ್ನು ನಮ್ಮ ಅನದರ್ ಚಾಂಪಿಯನ್ ಬರ್ತಾ ಇದ್ದಾರೆ ಇವಾಗ, ತಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿಕ್ಕೋಸ್ಕರ ಮಾಸ್ಟರ್ ಬ್ಲಾಸ್ಟ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಗೋಪಿ, ತುಂಬಾ ತಾಳ್ಮೆಯ ಪ್ರತಿರೂಪ. ಎಷ್ಟೊಂದು ಸಮಸ್ಯೆ ಅಡ್ಡಿ ಆತಂಕ ಬಂದ್ರು ಕೂಡ, ಫುಲ್ ಟೈಮ್ ಬಂದಾಗ್ಲೂ ಇನ್ನು ಸಾಕಷ್ಟು ಸಮಸ್ಯೆ ಬಂತು, ಆದ್ರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ಆಲ್ವೇಸ್ ಆನ್ ವೀಲ್ ನಂತರ, ಯಾವಾಗಲೂ ಚಕ್ರ ಮೇಲೆ ತಿರುಗಾಟ ಹೋಗ್ತಿರೋದು. ಬೈಕಲ್ಲಿ, ಕಾರಲ್ಲಿ, ಟ್ರೈನ್ ಅಲ್ಲಿ ಎಲ್ಲೂ ಬಿಡ್ತಾ ಇಲ್ಲ. ಎಂಟೈರ್ ಕರ್ನಾಟಕದಲ್ಲಿ ಸಾಮ್ರಾಜ್ಯ ಕಟ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಒಬ್ರು ಫಾರಿನ್ ಟ್ರಿಪ್ ಹೋಗಿದ್ದು, ಈಗ 5-6 ಜನ ಕ್ವಾಲಿಫೈ ಆಗಿದ್ದಾರೆ. ಇನ್ನೊಂದು 5-6 ಜನ, ಇನ್ನೂ 10 ಜನ ಕ್ವಾಲಿಫೈ ಆಗ್ತಿದ್ದಾರೆ ಎಕ್ಸ್ಟ್ರಾ. ಸೊ ಸಲ್ಯೂಟ್. ಓಕೆ, ಈಗಾಗಲೇ ಒಂದು ಲಿಂಕ್ ಶೇರ್ ಮಾಡಿದ್ದೀನಿ ನಾನು. ಆ ಲಿಂಕ್ ಯಾವುದು ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ಒಂದು ಹೈ ವೋಲ್ಟೇಜ್ ಇದು ಟಾಕ್ ಆಯ್ತು, ಲೀಡರ್ ಸತ್ಸಂಗ್ ಅಂತೇಳಿ. ಎಲಿಜಿಬಲ್, ಈ ಟೀಮಲ್ಲಿ ಇರ್ತಕ್ಕಂಥ ಲೀಡರ್ಗಳು ಎಲಿಜಿಬಲ್ ಆಗಿ ಪ್ರತಿ ಸೋಮವಾರ ಬೆಳಗ್ಗೆ ಇರ್ತದೆ ಆ ಸೆಷನ್. ಅಲ್ಲಿ ಮಾತಾಡಿರ್ತಕ್ಕಂಥದ್ದು ತುಂಬಾ ಎಕ್ಸ್ಟ್ರಾಡಿನರಿ ಶೇರಿಂಗ್ ಬಂದಿದೆ ಅಲ್ಲಿ. ಅದನ್ನ ಈಗಾಗಲೇ ಶೇರ್ ಮಾಡಿದ್ದೀನಿ, ಚಾಟ್ ಬಾಕ್ಸ್ ಅಲ್ಲಿ ಇದೆ. ಅದನ್ನ ನೀವು ಕಾಪಿ ಮಾಡ್ಕೊಂಡು ಯಾವ್ದಾದ್ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಫಾರ್ವರ್ಡ್ ಮಾಡ್ಕೊಂಡಿರಿ ನಿಮ್ ಟೀಮಲ್ಲಿ. ಅದನ್ನ ನೋಡಿ ನೀವು ಈ ಕಾಲ್ ಮುಗಿದ ನಂತರ ಅಥವಾ ನಾಳೆ ನೋಡಿ, ನಿಮ್ ಲೈಫಲ್ಲೇ ಮರ್ಲಿಕ್ಕಾಗಲ್ಲ. ಆ ಒಂದು ಸೆಷನ್ ನೋಡ್ಬಿಟ್ರೆ ಎಂತ ಇನ್ಆಕ್ಟಿವ್ ಆದವರು ಆಕ್ಟಿವ್ ಆಗ್ತಾರೆ, ಎಷ್ಟು ಆಕ್ಟಿವ್ ಇದ್ದರು ಸೂಪರ್ ಆಕ್ಟಿವ್ ಆಗ್ತಾರೆ. ಕನ್ಸನ್ನ ಕೈ ಚೆಲ್ಲಿರೋರು ಕೂಡ ಮತ್ತೆ ವಾಪಸ್ ಕನ್ಸನ್ನ ಹುಟ್ಟಾಕೋತಾರೆ. ಆ ತರದ್ದು ಒಂದು ಎಕ್ಸ್ಟ್ರಾಡಿನರಿ ಟ್ರೈನಿಂಗ್ 1 hour 1 minute ಇದೆ, ಅದನ್ನ ಬಳಸ್ಕೊಳ್ಳಿ. ಈಗ ಮಾಸ್ಟರ್ ಬ್ಲಾಸ್ಟರ್ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟಿನ ಒಂದು ರಾಯಭಾರಿ ಅಂತ ಹೇಳ್ಬೋದು, ರತ್ನೇಶ್ ಅಂಡ್ ಅವ್ರ ಮಗ ಅಜಯ್. ಅವ್ರ ಮಗನು ಕೂಡ ಎಕ್ಸ್ಟ್ರಾಡಿನರಿ ಸಾಧನೆ ಮಾಡ್ತಾ ಇದ್ದಾರೆ. ಜಸ್ಟ್ 9ನೇ ಕ್ಲಾಸ್ ಮುಗಿದಿದೆ ಅಷ್ಟೇನೆ. 14-15 ವರ್ಷದಲ್ಲಿ ಇವತ್ತು ತುಂಬಾ ಬೆಳೀತಾ ಇದ್ದಾರೆ. ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರ ಬದಲಾಗಿ, ಎಲ್ಲೆಲ್ಲೋ ವರ್ಕ್ ಮಾಡೋದ್ರ ಬದಲಾಗಿ ಮೋದಿ ಕೇರ್ನಲ್ಲಿ ರಿಟೈಲ್ ಮಾಡ್ಕೊಂಡು ಲೀಡರ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ಅಜಯ್ ಅಂಡ್ ರತ್ನೇಶ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ರತ್ನೇಶ್ ಟೀಮ್ ಅಲ್ಲಿ ತುಂಬಾ ಜನ ಕ್ವಾಲಿಫೈ ಆಗಿದ್ದಾರೆ ಫಾರಿನ್ ಟ್ರಿಪ್ ಗೆ. ಎಸ್, ವೆಲ್ಕಮ್ ಅಜಯ್ ಅಂಡ್ ರತ್ನೇಶ್. ಗುಡ್ ಮಾರ್ನಿಂಗ್ ಸರ್.
ಎಸ್ ಹೀರೋ, ಗುಡ್ ಮಾರ್ನಿಂಗ್ ಜೂನಿಯರ್ ರಮೇಶ್. ತುಂಬಾ ಖುಷಿ ಆಗ್ತಿದೆ ಸರ್. ನಿನ್ನೆ ನಮ್ಮ ಅಪ್ಪ ಜೊತೆ ಅಲ್ಲಿ ದೃಢ ಸಂಕಲ್ಪ ಒನ್ ಡೇ ವರ್ಕ್ಶಾಪ್ ಎಲ್ಲ ಬಂದಿದ್ಕೆ ತುಂಬಾ ಖುಷಿ ಆಗ್ತಿದೆ. ನಿನ್ನೆ ಫಸ್ಟ್ ಟೈಮ್ ನಾನು ಮೈಕ್ ಇಟ್ಕೊಂಡಿದ್ದು. ನಾನು ಏನಕ್ಕೆ ನಿನ್ನೆ ಮೈಕ್ ಇಟ್ಕೊಂಡಿದ್ದು ಅಂದ್ರೆ, ನಿನ್ನೆ ನಾನು ಅಷ್ಟು ಕಷ್ಟಪಟ್ಟು 200 ಪೇಸ್ಟ್ ರಿಟೈಲ್ ಮಾಡಿ, ಆಮೇಲೆ ನಾನು ತುಂಬಾ ಅನುಮಾನ ಪಟ್ರು, ಅವಮಾನ ಆಯ್ತು, ತುಂಬಾ ಜನ ಬೈದ್ರು. ಅದೆಲ್ಲ ಸಹಿಸ್ಕೊಂಡಿದ್ಕೆ ನಿನ್ನೆ ನನ್ಗೆ ಮೈಕ್ ಸಿಕ್ಕಿದ್ದು. ಅವತ್ತು ನನ್ಗೆ 5 ಜನ ಮುಂದೆ ಅವಮಾನ ಆಯ್ತು, ತಿರ್ಗಾ ನನ್ಗೆ ನಿನ್ನೆ 100 ಜನ ಮುಂದೆ ಸನ್ಮಾನ ಆಯ್ತು ಸರ್. ಅವತ್ತು ನಾನು ಅನುಮಾನ ಪಡುವಾಗ ಕ್ಯಾಮ್ರಾ ಇದ್ದಿಲ್ಲ, ಆದ್ರೆ ನನ್ಗೆ ಸನ್ಮಾನ ಆವಾಗ ನನ್ಗೆ ಕ್ಯಾಮ್ರಾ ಇತ್ತು ಸರ್. ವಾವ್, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು, ನಾನು ಏನಕ್ಕೆ ಈ ತರ ಮಾಡಿದ್ದು ಅಂದ್ರೆ, ನಾನು ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಇದ್ದಾಗ ನನ್ಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಮೈಂಡ್ ಸೆಟ್ ಬಂತು. ಅವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಮನೇಲಿ ಕುತ್ಕೊಂಡು. ನಾನು ಕೆಲ್ಸಕ್ಕೆ ಹೋದೆ, ಅಲ್ಲಿ ಕೂಡ 300 ರೂಪಾಯಿ ಸ್ಯಾಲ್ರಿಗೆ ಫುಲ್ 12 ಅವರ್ ಕೆಲಸ ಮಾಡಿಸ್ತಿದ್ರು. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆ ಗಂಟೆ ಕೆಲಸ ಮಾಡ್ಬೇಕಾಗಿತ್ತು. ತುಂಬಾ ಕಷ್ಟ ಆಯ್ತು. ಆಮೇಲೆ ನಾನು ಹೇಳ್ದೆ ನಮ್ಮ ಅಪ್ಪಗೆ, ನನ್ಗಾಗಲ್ಲ ಹೋಗಕ್ಕೆ, ತುಂಬಾ ಕಷ್ಟ ಆಯ್ತು ಅಂತ. ಆಮೇಲೆ ನಮ್ಮ ಮನೆಗೆ ಯೋಗೇಶ್ ಸರ್ ಬಂದು, ನೀನು ಅಲ್ಲಿ 300 ರೂಪಾಯಿಗೆ ಏನಕ್ಕೆ ಅಷ್ಟು ಕಷ್ಟ ಪಡ್ತೀಯಾ, ನೀನ್ ಡೈಲಿ 20 ಪೇಸ್ಟ್ ಮಾಡು, ಅವಾಗ ನಿನ್ಗೆ ಆಟೋಮೆಟಿಕ್ ಆಗಿ 300 ರೂಪಾಯಿ ನಿನ್ಗೆ ಬರುತ್ತೆ. ಅವಾಗ ನಾನು ಫಸ್ಟ್ ಬೆಳಿಗ್ಗೆ ಹೋದೆ, 3 ಅವರಲ್ಲಿ 10 ಪೇಸ್ಟ್ ರಿಟೈಲ್ ಮಾಡಿದೆ. ನಂಗೆ ತುಂಬಾ ಖುಷಿ ಆಯ್ತು. ಆಮೇಲೆ ನಾನೇನು ನಿನ್ನೆ ದೃಢ ಸಂಕಲ್ಪಕ್ಕೆ ಬಂದಿದ್ದೀನಿ, ಅದಕ್ಕೆ ನಮ್ಮ ಅಪ್ಪ ಹತ್ರ ಅದೇನ್ ಚಾರ್ಜಸ್ ಇದೆ ನನ್ ಸ್ವಂತ ರಿಟೇಲ್ ಪ್ರಾಫಿಟ್ ಅಲ್ಲಿ ಬಂದಿದ್ದೆ ನಾನು. ಅದಕ್ಕೆ ಇನ್ನೊಂದ್ ಏನಕ್ಕೆ ಅಂದ್ರೆ, ನನ್ನ ಫ್ರೆಂಡು TVS ಎಂಟಾರ್ಕ್ ಗಾಡಿ ಇಸ್ಕೊಂಡ. ಅದಕ್ಕಾಗಿ ನಾನೊಂದ್ ರೌಂಡ್ ಕೇಳಿದಾಗ ತುಂಬಾ ಅವಮಾನ ಮಾಡ್ಬಿಟ್ಟ ಅವನು. ಅವಾಗ ನಾನ್ ಹೇಳ್ದೆ, ನೀನ್ ನಿಮ್ಮ ಅಪ್ಪ ಅಮ್ಮ ಕಾಸಲ್ಲಿ ಇಸ್ಕೊಂಡಿದ್ಯಾ, ನಾನ್ ಸ್ವಂತ ಕಾಸಲ್ಲಿ ಇಸ್ಕೊಂತೀನಿ ಅಂತ ಅವನಿಗೆ ಚಾಲೆಂಜ್ ಮಾಡ್ಬಿಟ್ಟು, ಅದಕ್ಕೋಸ್ಕರ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು, ನಿನ್ ಕಸ್ಟಮರ್ ಇಂದ ನಿನ್ಗೇನು ಬಹುಮಾನ ಸಿಕ್ಕಿದೆ ಪ್ರಾಡಕ್ಟ್ ರಿಟೇಲ್ ಮಾಡಿದಾಗ? ಆಮೇಲೆ ಅಲ್ಲಿ ಒಬ್ರು ಬೈಕ್ ಮೇಲೆ ಕೂತಿದ್ರು, ಅವ್ರಿಗೆ ಜಸ್ಟ್ ನಾನು ಹೇಳ್ದೆ ಅಲ್ಲಿ ನೋವಿದ್ಯಾ ಅಂತ. ಅವರು ಇಲ್ಲಪ್ಪ ಅಂತ ಹೇಳ್ಬಿಟ್ಟು ತಿರ್ಗಾ ಥ್ಯಾಂಕ್ ಯು ಅಂದ್ಬಿಟ್ಟು ಮುಂದೆ ಹೋಗೋನಾಗ ಅವರು ತಿರ್ಗಾ ಕರೆದ್ಬಿಟ್ಟು ಏನ ಹೇಳಪ್ಪ ಅಂತ ಕೇಳ್ಬಿಟ್ಟು, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಏನು ಇಲ್ಲ ಅಂದ್ರು ಪೇಸ್ಟ್ ತಗೊಂಡು ನನ್ಗೆ ಬಿರಿಯಾನಿನೂ ಕೊಡ್ಸಿದ್ರು ಅವತ್ತು. ಅದಕ್ಕಾಗಿ ಒಬ್ರು ಬೈದಿರೋರು ಇದಾರೆ ನನ್ಗೆ, ಆಮೇಲೆ ಒಬ್ರು ಬಿರಿಯಾನಿನೂ ಕೊಡ್ಸಿದ್ದಾರೆ. ಅದಕ್ಕಾಗಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ 2 ಇರುತ್ತೆ. ನಾವು ಪ್ಲಸ್ ಪಾಯಿಂಟ್ ಕಡೆ ಹೋಗ್ಬೇಕು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಾನು ತುಂಬಾ ಒಂದೆರಡು ದಿನ ಬೇಜಾರಾಗಿ ಹೋದೆ. ಅವಾಗ ಸೇಲ್ ಮಾಡ್ಬೇಕಂತ ಮೈಂಡ್ ಸೆಟ್ ಅಲ್ಲಿ ಹೋದೆ. ಅವತ್ ನನ್ಗೆ ಒಂದು ಏನೋ ರಿಟೇಲ್ ಆಗಿಲ್ಲ. ಆಮೇಲೆ ನಮ್ಮಪ್ಪ ಬೈಬಲ್ ಸ್ಟೋರಿ ಬಗ್ಗೆ ಹೇಳ್ಕೊಟ್ರು, ವಿಜಯ್ ಸರ್ದು ಬೈಬಲ್ ಸ್ಟೋರಿ ಬಗ್ಗೆ ಹೇಳ್ಕೊಟ್ರು. ಯಾವತ್ತು ಯಾರೇ ಏನಂದ್ರು ಬೇಜಾರಾಗ್ಬಾರ್ದು, ಆಮೇಲೆ ನಿನ್ಗೆ ಏನೋ ಒಂದು ಒಳ್ಳೆ ಘಟನೆ ಕಾದಿರುತ್ತೆ, ಅದಕ್ಕಾಗಿ ನಿನ್ಗೆ ಆತರ ನೆಗೆಟಿವ್ಸ್ ಬರುತ್ತೆ, ಎಷ್ಟು ನೆಗೆಟಿವ್ ಬರುತ್ತೆ ಅಷ್ಟು ನೀನು ಸಕ್ಸಸ್ ಕಡೆ ಹೋಗ್ತೆ ಅಂತ ಹೇಳ್ಕೊಟ್ರು. ಅದೇ ಫಾಲೋ ಮಾಡಿದೆ ನನ್ಗೆ. ಆಮೇಲೆ ಒಂದೊಂದ್ ಕಡೆ 6 ಪೇಸ್ಟ್ 7 ಪೇಸ್ಟ್ ತುಂಬಾ ಜನ ಕೇಳಿ ತಗೊಳ್ದೆ, ಲಾಸ್ಟ್ಗೆ 6-7 ಪೇಸ್ಟ್ ಒಂದೇ ಸತಿ ಹೋಗಿರಂಗಿದೆ. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸರ್, ಮಾತಾಡಕ್ ಅವಕಾಶ ಕೊಟ್ಟಿದ್ಕೆ. ಎಕ್ಸ್ಟ್ರಾಡಿನರಿ. 18ನೇ ವರ್ಷ ಬಂದ ತಕ್ಷಣ ನಿನ್ನ ಹೆಸರಲ್ಲಿ MC ನಂಬರ್ ಸಿಗ್ತದೆ. 19ನೇ ವರ್ಷಕ್ಕೆ ನೀನ್ ಕಾರ್ ತಗೊಂಡು ಕಾಲೇಜಿಗೆ ಹೋಗ್ತೀಯಾ, ನಿನ್ನ ಫ್ರೆಂಡ್ಸ್ ಅನ್ನು ಕೂಡ ಕರ್ಕೊಂಡ್ಬರ್ತೀಯ ಬಿಸ್ನೆಸ್ಗೆ. ಎಷ್ಟೊಂದು ಅದ್ಭುತವಾದ ವಿಚಾರಗಳಿದೆ, ಮೆಚ್ಯೂರ್ಡ್ ಥಾಟ್ ಇದೆ, ಎಕ್ಸ್ಟ್ರಾಡಿನರಿ ಮೋಟಿವೇಶನ್ ಇದೆ. ಈಗ ನೀನು ಮಾತಾಡಿದ್ದೇನೆ ಅದ್ಭುತವಾದಂತ ಒಂದು ಪ್ರಾಕ್ಟಿಕಲ್ ಆಗಿತ್ತು. ಎಲ್ಲದೂ ಕೂಡ ಮಿಶ್ರಣವಾಗಿರ್ತದೆ, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ತದೆ. ಬಿಸ್ನೆಸ್ ಅಂತ ಹೇಳಿದ್ರೆ ಕಷ್ಟ, ನೆಗೆಟಿವ್ ಬರ್ತಾ ಇರ್ತದೆ. ಸಂಕಲ್ಪ ಇದ್ದಾಗ ಒಂದು ಒಳ್ಳೆಯ ಸಕ್ಸಸ್ ಸೀಕ್ರೆಟ್ ನ ಅಳವಡಿಸ್ಕೋತಾ ಇದೀಯಾ, ಅದರಿಂದಾಗಿ ತುಂಬಾ ಬೆಳೀತಾ ಇದೀಯಾ. ಅವಮಾನ ಸೋಲು ಎಲ್ಲ ಆದ ನಂತರ, ಅವಮಾನ ಅನುಮಾನ ನಂತರ ಸನ್ಮಾನ ಗ್ಯಾರಂಟಿ ಅನ್ನೋದನ್ನ ಸೊ ಎಕ್ಸ್ಟ್ರಾಡಿನರಿ ಅಳವಡಿಸ್ಕೊಂಡಿದ್ಯಾ. ಅದೇ ತರನೇ ಈಗ ನೀನು ಸಂಪಾದನೆ ಮಾಡಿ ಆ ದುಡ್ಡಲ್ಲಿ ಬಂದು ಟ್ರೈನಿಂಗ್ ಕೂಡ ಅಟೆಂಡ್ ಆಗಿದ್ಯಾ. ಸೊ ಅಪ್ಪನ ಮೇಲೆ ಡಿಪೆಂಡ್ ಆಗಿಲ್ಲ, ಸ್ವಂತ ಸಂಪಾದನೆಯಿಂದ ಬೈಕ್ ತಗೋತೀನಿ ಕಾರ್ ತಗೋತೀನಿ ಅಂತ ಚಾಲೆಂಜ್ ಮಾಡಿದ್ಯಾ. ರಿಯಲಿ ಸಲ್ಯೂಟ್. ಅಂಡ್ ಎಲ್ಲರಿಗೂ ಮಾದರಿ ಇದು. ಈ ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ವೆಕೇಶನ್ ನಲ್ಲಿ ಎಲ್ಲೋ ಕೆಲಸ ಮಾಡೋದ್ರ ಬದಲಾಗಿ, ಸಣ್ಣ ಪುಟ್ಟ ನೌಕರಿ ಮಾಡೋದ್ರ ಬದಲಾಗಿ ಸ್ವಂತ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ತಿದೆಯಾ ಇಲ್ಲಿ. ಅಂಡ್ ಜಾಗ್ವಾರ್ ಕಾರ್ ಓನರ್ ಆಗ್ಲಿಕ್ಕೆ ತಂದೆ ಮಗ ರೆಡಿ ಆಗ್ತಾ ಇದ್ದೀರಾ ಈಗಾಗಲೇ. ಸೊ ಸ್ಕ್ರೀನ್ ಅಲ್ಲಿ ಹಾಕೊಂಡಿದ್ದೀರಾ ಆ ವರ್ಚುವಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಎಸ್, ಇವಾಗ ರತ್ನೇಶ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಗನೇ ಬಹಳ ಮಾತಾಡಿದ್ದಾನೆ, ಚಿಕ್ಕದಾಗಿ ಮಾತಾಡ ರತ್ನೇಶ್. ಎಸ್ ಸರ್, ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ಎಸ್ ಸರ್, ತುಂಬಾ ಖುಷಿ ಆಗ್ತದೆ ಸರ್. ಯಾಕೆಂತಂದ್ರೆ ಸರ್ ಈಗಿರೋ ಸಿಚುವೇಶನ್ ಅಲ್ಲಿ ತುಂಬಾ ತಂದೆ ತಾಯಿಗೆ
ಮಕ್ಕಳು ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇರೋದು. ಕಂಫರ್ಟ್ ಝೋನ್ ಅಂದ್ರೆ ಹೇಳಿದ ಮಾತು ಕೇಳಲ್ಲ. ಅಂದ್ರೆ ಹೆಂಗಾಗಿದೆ ಅಂತಂದ್ರೆ ಮಕ್ಕಳು, ನಾನ್ ನೋಡಿರೋ ಪ್ರಕಾರ ಸರ್, ಈಗ ನಮ್ಮ ಮಗನೇ ಹಂಗೆ ಇದ್ದ. ನಾನು ಥ್ಯಾಂಕ್ಸ್ ಟು ಮೋದಿಕೇರ್ಗೆ ಹೇಳ್ತೀನಿ, ಇವನ್ ಮೈಂಡ್ ಸೆಟ್ ಚೇಂಜ್ ಆಗಿದ್ದಕ್ಕೆ. ಅಂದ್ರೆ ಕೆಲಸ ಮಾಡಿದ್ರೆ ದುಡ್ಡು ಮಾಡ್ಬೇಕು ಅನ್ನೋ ತುಂಬಾ ಜನ ಮಕ್ಕಳು ಇವತ್ತು ಸೋಂಬೇರಿಗಳಾಗಿದ್ದಾರೆ. ಅದ್ರಲ್ಲಿ ನನ್ ಮಗ ಮೋದಿಕೇರಿಂದ ಇವತ್ತು ಸಾಕಷ್ಟು ಮೈಂಡ್ ಸೆಟ್ ಮಾಡಿ ಇವತ್ತು ನಾನ್ ದುಡಿಬೇಕು, ಇವತ್ತು ನನ್ನ ಡ್ರೀಮ್ಗೆ ವರ್ಕ್ ಮಾಡ್ಬೇಕು ಅಂತ ಬಂದಿದ್ದೇನೆ ಸರ್. ಅದಕ್ಕೆ ತುಂಬಾ ಖುಷಿ ಆಯ್ತು. ಅಂದ್ರೆ ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕಂದ್ರೆ ಸಾಕಷ್ಟು ಚಾಲೆಂಜಸ್ ಇತ್ತು. ಯಾಕಂದ್ರೆ ಇವತ್ತು ಈಗಿರ್ತಕ್ಕಂತ ಸಾಕಷ್ಟು ಹುಡುಗರು ಫೇಸ್ಬುಕ್, ವಾಟ್ಸಾಪ್, ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿರ್ತಾರೆ. ನನ್ನ ಮಗ ಆದಷ್ಟು ಬೇಗ ಈಗ ಸಾಕಷ್ಟು ಮೋದಿಕೇರಲ್ಲಿ ಬಿಗ್ ಲೀಡರ್ಸ್ ಇದ್ದಾರೆ. ಅವ್ರ ಮಕ್ಳು ಇನ್ನ ಮೋದಿಕೇರಿಗೆ ಬಂದಿಲ್ಲ. ಎಕ್ಸಾಂಪಲ್ ನಮ್ಮ ನಟರಾಜ್ ಸರ್ ಇದ್ದಾರೆ. ಅವ್ರು ಯಾವಾಗ್ಲೂ ಹೇಳ್ತಾರೆ ಬರ್ತೀನಿ ಅಂತ. ಅವ್ರ ಮಗ ಎಲ್ಲ ಸಿಕ್ಕಿದ್ ಮೋದಿಕೇರಿ, ಅವ್ರು ಇನ್ನೂ ಬಂದಿಲ್ಲ. ನನಗೆ ತುಂಬಾ ಖುಷಿ ಆಗ್ತದೆ. ಎಸ್ ಸರ್, ಒಂದು ಸರ್, ಈಗ ನೆನ್ನೆ ಟ್ರೈನಿಂಗ್ ಅಲ್ಲಿ ತುಂಬಾ ನಿಜವಾಗ್ಲೂ ನೀವು ಕೊಟ್ಟಂತ ಟ್ರೈನಿಂಗ್ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಸಕ್ಸಸ್ ಅಂದ್ರೆ ಸೋಲಿನ ಸರಪಳಿ ಅಂತ. ಯಾರು ಸೋಲಿಕ್ಕೆ ರೆಡಿ ಆಗ್ತಾರೆ ಅವರು ಸಕ್ಸಸ್ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಭಿಕ್ಷೆ ಬೇಡಕ್ಕೂ ಕೂಡ ಯೋಗ್ಯತೆ ಬೇಕು ಅಂತ ನೀವೊಂದು ಪಾಯಿಂಟ್ ಹೇಳಿದ್ರಿ. ಅಂದ್ರೆ ಭಿಕ್ಷೆ ಬೇಡಕ್ಕೆ ನಾನು ಒಳ್ಳೆ ಪ್ಯಾಂಟು ಶರ್ಟ್ ಹಾಕೊಂಡು ಶೂ ಹಾಕೊಂಡು ನಾನು ಫೀಲ್ಡ್ಗೆ ಹೋದ್ರೆ ಯಾರು ಭಿಕ್ಷೆ ಕೊಡಲ್ಲ. ಆದ್ರೆ ಅದಕ್ಕೆ ಬಟ್ಟೆ ಹರಿದಿರ್ಬೇಕು, ಇನ್ನೇನು ಆಗಿರ್ಬೇಕು, ಕೈ ಕಾಲು ಇಲ್ದೇ ಇರಬಾರ್ದು, ಅವ್ರಿಗೆ ಮಾತ್ರ ಭಿಕ್ಷೆ ಸಿಗೋದು. ಅದಕ್ಕೂ ಯೋಗ್ಯತೆ ಬೇಕು. ಅಂದ್ರೆ ಸಕ್ಸಸ್ಗೆ ನಿಜವಾಗ್ಲೂ ಅಷ್ಟು ಈಜಿ ಅಲ್ಲ, ಅದಕ್ಕೆ ಯೋಗ್ಯತೆ ಬೇಕು ಅಂತ ಕೊಟ್ಟಿದ್ದು. ಎಸ್ ಸರ್, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇವತ್ತು ರೀಟೈಲಿಂಗ್ ನಾನು ಯಾಕಂದ್ರೆ ನಾನು ಒಂದು ರೀಟೈಲಿಂಗ್ ಕಡಿಮೆ ಮಾಡಿದ್ದೆ. ಯಾಕಂದ್ರೆ ಸುರೇಖಾ ಮೇಡಮ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ಮೇಲೆ ಅರುಣ್ ಸರ್ ಅವ್ರ ಮಗ ಅವರು 25,000 ರೀಟೇಲಿಂಗ್ ಮಾಡ್ತಿದ್ದಾರೆ, 1.5 ಕೋಟಿ ಇನ್ಕಮ್ ತಗೊಳ್ತಕ್ಕಂತ ಬಿಗ್ ಲೀಡರ್ ಅಂತ. ಅಂದ್ರೆ ನಾನ್ ಯಾಕೆ ರೀಟೇಲಿಂಗ್ ಮಾಡಬಾರ್ದು ಅಂತ ಮೈಂಡ್ ಸೆಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದಕ್ಕೆ ಎವರಿ ಮಂತ್ 500 PV ಕ್ರಾಸ್ ಆಗ್ತಿದೆ. ಈಗ ನನ್ನ ಮಗ ರೆಡಿ ಆಗಿದ್ದಾನೆ. ಆ ರೀಟೇಲಿಂಗ್ ಅಂದ್ರೆ ಸಾಕಷ್ಟು ಇನ್ನೊಂದು ನಮ್ಮ ವಿಜಯ್ ಸರ್ ಯಾವಾಗ ಹೇಳ್ತಾರೆ, ಯಾರು ಟೀಮ್ ಮೇಲೆ ಡಿಪೆಂಡ್ ಆಗ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಸೆಲ್ಫ್ ಮೇಲೆ ಡಿಪೆಂಡ್ ಆಗ್ಬೇಕು. ಇವತ್ತು ನಾನು ಇವತ್ತು ನೋಡಿ ನಮ್ಮ ಮಗ 200 ಪೇಜ್ ಡೀಟೇಲ್ ಮಾಡಿದ್ದಾನೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಅಂಡ್ 100 ನಂಬರ್ 100 ಫೋನ್ ನಂಬರ್ ಸಿಕ್ಕಿದೆ. ಅವ್ರನ್ನ ಫಾಲೋ ಅಪ್ ಮಾಡಿದ್ರೆ ಅಲ್ಲಿ ನಮ್ಗೆ ರಿಯಲ್ ಡೈಮಂಡ್ ಸಿಗ್ತದೆ. ಅದೇ ತರ ನನಗೆ 4 ಲೆಗ್ ಸ್ಟಾರ್ಟ್ ಆಗಿದೆ. ರೀಟೈಲಿಂಗ್ ಯಾರು ಇಲ್ಲಿರೋದು ಎರಡೇ, ಒಂದು ರೀಟೈಲಿಂಗ್, ಒಂದು ಎರಡು ಸ್ಪಾನ್ಸರಿಂಗ್. ಎರಡು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ದೊಡ್ಡ ಟೀಮ್ ನ ಕಟ್ಬೋದು ಅಂತ ನನಗೆ ಗೊತ್ತಾಯ್ತು ಸರ್. ಇನ್ನೊಂದು ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ಕೂತಲ್ಲಿಯೇ ಝೂಮ್ ಅಲ್ಲಿ ಕೂತಲ್ಲಿಯೇ ಟ್ರೈನಿಂಗ್ ಸಿಗುತ್ತೆ ಅಂಡ್ ಕೂತಲ್ಲಿಯೇ ಸಕ್ಸಸ್ ಸಿಗಲ್ಲ ಅಂತ ಒಂದು ಮಾತು ಹೇಳಿದ್ರು ಒಂದ್ಸರಿ, ಒಂದು 1.5 year ಬ್ಯಾಕ್. ಅದು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಜನ ಸಕ್ಸಸ್ ಆಗ್ಬೇಕು ಅಂತ. ಆಮೇಲೆ ನಮ್ಮ ಯೋಗೇಶ್ ಸರ್ ಇನ್ನೊಂದು ಹೇಳಿದ್ರು, ನಮ್ಮ ಯೋಗೇಶ್ ಸರ್ ಸಾಕಷ್ಟು ಜನ ಸಕ್ಸಸ್ ಆಗ್ಬೇಕು ಅಂತ ಬರ್ತಾರೆ. ಬಂದಾಗ ಅರ್ಧಕ್ ಬರ್ತಾರೆ, ಸಮುದ್ರ ಅರ್ಧಕ್ ಬಂದು ನಾನು ಈಜಾಡ್ಕೊಂಡ್ ಬಂದು ವಾಪಸ್ ಹೋಗಕ್ಕೂ ಅಷ್ಟೇ ಟೈಮ್ ಬೇಕು, ಸಕ್ಸಸ್ ಹಾಕೋ ಅಷ್ಟೇ ಟೈಮ್ ಬೇಕು, ಅಲ್ಲಿಂದ ಬ್ಯಾಕಪ್ ಆಗ್ಬಿಡ್ತಾರೆ ಅಂತ. ಇದೊಂದು. ಅದಾದ್ಮೇಲೆ ಇನ್ನೊಂದು ಮಂಜುನಾಥ್ ಶೆಟ್ಟಿ ಹೇಳಿದ್ದು, ಯಾವುದು ಸಕ್ಸಸ್ ನ ಕಷ್ಟಪಟ್ಟು ನಾವು ತುಂಬಾ ಕಷ್ಟಪಟ್ಟು ಪಡ್ಕೋತೀವಿ ಅದು ಪರ್ಮನೆಂಟ್ ಆಗುತ್ತೆ, ಯಾವುದು ಈಸಿಯಾಗಿ ಸಿಗುತ್ತೆ ಅದು ಈಸಿಯಾಗಿ ಹೋಗುತ್ತೆ ಅಂತ ಹೇಳಿದ್ರು. ಎಸ್ ಸರ್, ಅದೇ ತರ ಸಾಕಷ್ಟು ರಿಟೇಲಿಂಗ್ ಮಾಡ್ತಿದೀನಿ. ಜಸ್ಟ್ ನಿಮ್ಗೆ ಅಲ್ನವಿ ಸರ್, ನಿಮ್ಗೆ ಅಲ್ನವಿದ್ಯಾ ಒಂದೇ ನಾನು ಕೇಳೋದು. ಅವ್ರು ಏನಪ್ಪ ಏನು ಔಷಧಿ ಕೊಡ್ತೀಯ ಅಂತ ಕೇಳ್ತಾರೆ. ಸರ್ ಔಷಧಿ ಇಲ್ಲ ಸರ್, ಇವತ್ತು ಡೈರೆಕ್ಟ್ ಆಗಿ ನೋಡಿ, ಇವತ್ತು 20-30 years ಬ್ಯಾಕ್ ಪೇಸ್ಟ್ ಇಲ್ಲ, ಬ್ರಷ್ ಇಲ್ಲ, ಡಾಕ್ಟರ್ ಇಲ್ಲ, ಅಲ್ನೋವು ಇಲ್ಲ. ಆದ್ರೆ ಅಲ್ಲುಜ್ಜಿ ಯಾಕೆ ಅಲ್ನೋವು ಬರ್ತಾ ಇದೆ ಅಂತ ಒಂದು ಕ್ವಶನ್ ಕೇಳ್ತೀನಿ. ಅವ್ರಿಗೆ ಅಲ್ಲಿ ಏನಾಗ್ತಾರೆ ಅಂದ್ರೆ ಒಂದು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಹೌದಲ್ವಾ ನಿಜ ಅಲ್ವಾ ಅಂತ ಕನೆಕ್ಟ್ ಆಗಿ ಪೇಸ್ಟ್ ತಗೋತಾರೆ. ಮೈಟಿ ಇನ್ ಒನ್ ನಾನು ಹೈಯೆಸ್ಟ್ ಪ್ರಾಡಕ್ಟ್ ಮೂವ್ ಮಾಡೋದು ಪೇಸ್ಟು. ಯಾಕಂದ್ರೆ ಪೇಸ್ಟ್ ಇಂದ ಸಾಕಷ್ಟು ಜನ ಫೀಲ್ಡ್ ಬಿಸ್ನೆಸ್ ಬಂದಿದ್ದಾರೆ. ಒಂದೊಂದು ಅಂದ್ರೆ ಇಲ್ಲಿ ಸರ್ ತುಂಬಾ ಜನ ಫೇಲ್ ಆಗೋದು, ಇನ್ಕ್ಲೂಡ್ ನನ್ನ ಸೇರಿಸ್ಕೊಂಡು ಫಾಲೋ ಅಪ್ ಮಾಡಲ್ಲ. ಯಾಕಂದ್ರೆ ಸಾಕಷ್ಟು ಜನ ಪ್ರಾಡಕ್ಟ್ ನೋಡಿ, ಇವತ್ತು ನಾನು ರವೀಂದ್ರ ಶಿಯಾನ್ ಸರ್ 2,000 ಪ್ರಾಡಕ್ಟ್ ಕೊಡ್ಲಿಕ್ಕೆ 5,000 ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ತಿದ್ರಂತೆ. ಒಂದ್ಸಲಿ ಪೇಸ್ಟ್ ಕೊಡ್ತಾರೆ, ಸೆಕೆಂಡ್ ಟೈಮ್ ಅವ್ರು ಫೋನ್ ಮಾಡಿದ್ರೆ ಅಯ್ಯೋ ಒಂದು ಪೇಸ್ಟ್ ಹೋಗ್ಬೇಕಂತ ಯಾರು ಹೋಗಲ್ಲ ಅಲ್ಲಿ. ಯಾಕಂದ್ರೆ ಫಸ್ಟ್ ಒಂದು ಬಳಸ್ತಾನೆ, ಕಾಯ್ತಾ ಇರ್ತಾನೆ. ಕಂಟಿನ್ಯೂ ಆಗಿ ಒಂದು ಪೇಸ್ಟ್ ಕೊಟ್ರೆ ಫಸ್ಟ್ ಪೇಸ್ಟ್ ಕೊಡಿ, ಆಮೇಲೆ ಇನ್ನೊಂದ್ಸಲಿ ಪೇಸ್ಟ್ ಆರ್ಡರ್ ಕೊಟ್ಟಾಗ ಒಂದು ಬ್ರಷ್ ಕೊಡಿ, ಇನ್ನೊಂದ್ಸಲಿ ಆರ್ಡರ್ ಕೊಟ್ಟಾಗ ಒಂದು ವಾಷಿಂಗ್ ಪೌಡರ್ ಕೊಡಿ, ಇನ್ನೊಂದ್ಸಲಿ ಒಂದೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ ನ ಆಡ್ ಮಾಡ್ತಾ ಹೋದ್ರೆ ಮತ್ತೆ ಲಾಯಲ್ಟಿ ಕಸ್ಟಮರ್ ಕನ್ವರ್ಟ್ ಆಗ್ತಾರೆ. ಫಾಲೋ ಅಪ್ ಇಸ್ ದ ಕೀ, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಟೈಮ್ ಆಗ್ತಾ ಇದೆ. ಎಸ್, ವಂಡರ್ಫುಲ್. ತುಂಬಾ ಖುಷಿ ಆಗ್ತಿದೆ. ಸಾಕಷ್ಟು ಪ್ರಾಕ್ಟಿಕಲ್ ಫೀಲ್ಡ್ ಎಕ್ಸ್ಪೀರಿಯನ್ಸ್, ಅದೇ ತರನೇ ಔಟ್ಸ್ಟ್ಯಾಂಡಿಂಗ್ ಏನ್ ಆಕ್ಷನ್ ಮಾಡಿದೀರಾ ಎಲ್ಲರೂ ಶೇರ್ ಮಾಡ್ತಿದ್ದೀರಾ. ಎಸ್ಪೆಷಲಿ ಅಜಯ್ ಮಾತಾಡಿದ್ದಂತೂ ರಿಯಲ್ ಫೈರ್ ಅಂತಾನೆ ಹೇಳ್ಬೋದು. ಸೊ ನೋ ಮೋಟಿವೇಶನ್, ರಿಯಲ್ ಆಕ್ಷನ್. ಹೊಸ ಜನರೇಷನ್ ಇಷ್ಟೊಂದು ಅಗ್ರೆಸಿವ್ ಆಗ್ತಿದ್ದಾರೆ ಅಂದ್ರೆ ಇನ್ನು ಎಲಿಜಿಬಲ್ ಇಲ್ಲ ಮೋದಿ ಕೇರ್ ಮಾಡ್ಲಿಕ್ಕೆ. ಆದ್ರೆ ರಿಟೇಲಿಂಗ್ ಅಂತೂ ಖಂಡಿತ ಮಾಡ್ಬೋದು. ಅಂಡ್ 100 ಕಾಂಟ್ಯಾಕ್ಟ್ ನಂಬರ್ ತಗೊಂಬಂದಿದ್ದಾರೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ರಿಯಲಿ ಫಿನಾಮಿನಲ್. ಅದರಲ್ಲಿ 45 ಜನ ಪ್ರಾಡಕ್ಟ್ ತಗೊಬಹುದು, ಮತ್ತೆ ಪರ್ಮನೆಂಟ್ ಕಸ್ಟಮರ್ ಆಗ್ಬೋದು, ಇನ್ನೊಂದು 20 ಜನ ಬಿಸ್ನೆಸ್ಗೂ ಬರ್ಬೋದು. ಓಕೆ ಸ್ನೇಹಿತರೆ, ಅದೇ ತರ ಇವಾಗ ಸಾಕಷ್ಟು ವಿಚಾರ ನಾನು ನಿಮಗೆ ಮಾಹಿತಿ ಕೊಡೋಕೆ ಬರ್ತಾ ಇದ್ದೀನಿ. ಇವಾಗ ಸ್ಟಾಕ್ ತುಂಬಾ ಪ್ರಾಬ್ಲಮ್ ಆಗ್ಲಿಕ್ಕೆ ಹೊರಟಿದೆ. ಸ್ಟಾಕ್ ಅನ್ನ ಕರೆಕ್ಟ್ ಆಗಿ
ಬೇಗ ಬೇಗ ತಗೊಳಕ್ ಸ್ಟಾರ್ಟ್ ಮಾಡಿ, ಬೇಗ ಬೇಗ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. 100 PV ಬೇಗ ಮಾಡಿ. ತುಂಬಾ ಜನ ಕನಸು ಕಾಣ್ತಿದ್ದೀರಾ, ಆದ್ರೆ ತಿಂಗಳ 100 PV ಬೇಗ ಮಾಡ್ತಿರ್ಲಿಲ್ಲ, ಈಗಲೂ ಮಾಡ್ತಾ ಇಲ್ಲ. ತಿಂಗಳ ವಾರ ದಿನ ಫೀಲ್ಡಿಗೆ ಹೋಗ್ತಿರ್ಲಿಲ್ಲ, ಮೀಟಿಂಗ್ ಹೋಗ್ತಿರ್ಲಿಲ್ಲ, ಡೆಮೋಗೆ ಹೋಗ್ತಿದ್ದಿಲ್ಲ, ಫೀಲ್ಡಿಗೆ ಹೋಗ್ತಿದ್ದಿಲ್ಲ, ಈಗಲೂ ಅದನ್ನ ಮಾಡ್ತಾ ಇಲ್ಲ. ಸೊ ಮೊದಲು ಟ್ರೈನಿಂಗ್ ಸರಿಯಾಗಿ ಅಟೆಂಡ್ ಆಗ್ತಿದ್ದಿಲ್ಲ, ಈಗಲೂ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇಲ್ಲ. ಮೊದಲು ಡೈಲಿ ಡೆಮೋ ಮಾಡ್ತಿದ್ದಿಲ್ಲ, ಈಗಲೂ ಕೆಲವರು ಡೆಮೋ ಮಾಡ್ತಾ ಇಲ್ಲ. ಏನ್ ತೊಂದರೆ ಇಲ್ಲ, ಮಾಡ್ಲೇಬೇಕು ಅಂತೇನಿಲ್ಲ, ಟ್ರೈನಿಂಗ್ ಬರ್ಲೇಬೇಕು ಅಂತೇನಿಲ್ಲ, 100 PV ಮಾಡ್ಲೇಬೇಕು ಅಂತೇನಿಲ್ಲ, ಪರಿಣಾಮ ಎದುರಿಸ್ತೀರಾ ಅಷ್ಟೇ. ಏನು ಹೆಂಗಿದೆ ಲೈಫು ಅದೇ ತರ ಇರ್ತದೆ, ಇನ್ನ ಕೆಳಗೋಗೋ ಚಾನ್ಸ್ ಇದೆ. ಸೊ ಸಿಂಪಲ್. ಸೊ ನಾನ್ ನಿಮಗೆ ವರ್ಕ್ ಮಾಡಿ ಅಂತ ಹೇಳಲ್ಲ, ಟ್ರೈನಿಂಗ್ಗಳಿಗೆ ಬನ್ನಿ ಅಂತ ಹೇಳಲ್ಲ, ರಿಸಲ್ಟ್ಗೆ ನೀವು ರೆಡಿ ಆಗಿರಿ ಅಷ್ಟೇ. ಸೊ ಇನ್ಆಕ್ಷನ್ ಆಲ್ಸೋ ವಿಲ್ ಗಿವ್ ಯು ರಿಸಲ್ಟ್, ಆಕ್ಷನ್ ಆಲ್ಸೋ ವಿಲ್ ಗಿವ್ ಯು ರಿಸಲ್ಟ್. ಇನ್ಆಕ್ಷನ್ ವಿಲ್ ಗಿವ್ ಯು ಫೇಲ್ಯೂರ್, ಆಕ್ಷನ್ ವಿಲ್ ಗಿವ್ ಯು ಸಕ್ಸಸ್. ಚಾಯ್ಸ್ ಇಸ್ ಯುವರ್ಸ್. ಅದಕ್ಕೋಸ್ಕರ ನಾವ್ ಹೇಳದ್ ಬೇಕಾಗಿಲ್ಲ, ನೀವು ನಿಮ್ಮ ಒಳಗಡೆ ಇರಬೇಕು. ಆ ಡ್ರೀಮು ಗೋಲ್ ದೊಡ್ಡದಾಗಿದ್ದು, ಆ ಡ್ರೀಮ್ ಗೋಲ್ ಅಚೀವ್ ಆಗ್ಬೇಕು ಅಂದ್ರೆ ನೀವು ಆಕ್ಷನ್ ಮಾಡಬೇಕು. ಇದುವರೆಗೂ ಮಾಡಿದ್ದನ್ನೇ ಮಾಡಿದ್ರೆ ಇದುವರೆಗೂ ಸಿಕ್ಕಿರೋದೇ ಸಿಗುತ್ತೆ, ಇದುವರೆಗೂ ಮಾಡದೇ ಇರೋದನ್ನ ಮಾಡಿದ್ರೆ ಇದುವರೆಗೂ ಸಿಗದೇ ಇರೋದು ಸಿಗ್ತದೆ. ನೀವೊಬ್ರು ಫೀಲ್ಡಿಗೆ ಹೋಗದೆ ಇದ್ರೆ ನಿಮ್ಮ ಟೀಮಲ್ಲಿ 100 ಜನ ಫೀಲ್ಡಿಗೆ ಹೋಗಲ್ಲ, 10 ಜನ ಫೀಲ್ಡಿಗೆ ಹೋಗಲ್ಲ. ನೀವೊಬ್ರು ಡೆಮೋ ಮಾಡದೇ ಇದ್ರೆ 10 ಜನ ಡೆಮೋ ಮಾಡಲ್ಲ, ಅಥವಾ ಯಾರೋ ಒಬ್ರಿಬ್ರು ಮಾಡ್ಬೋದು. ಬಟ್ ನೀವು ಡೆಮೋ ಮಾಡಿದಾಗ ನೀವು ಒಳ್ಳೆ ಮನಸ್ಸಿನಿಂದ ಜನಗಳ ಕಷ್ಟಕ್ಕೆ ನೀವು ನೆರವಾಗ್ತೀರಾ, ಕಷ್ಟನ ಕಡಿಮೆ ಮಾಡ್ತೀರಾ, ಅವ್ರ ಕಣ್ಣಿನ ಒರೆಸ್ತೀರಾ, ಎಕ್ಸ್ಟ್ರಾರ್ಡಿನರಿ ನೀವು ಸೇವೆ ಮಾಡ್ತಾ ಹೋಗ್ತೀರಾ. 2 ನಿಮಿಷ ಎಕ್ಸ್ಟ್ರಾ ಆಗ್ಬೋದು. ದಯವಿಟ್ಟು ನನಗೆ ಇವತ್ತು ಟೈಮೇ ಸಿಗ್ಲಿಲ್ಲ, ಯಾಕೆಂದ್ರೆ ಅಷ್ಟೊಂದು ಅದ್ಭುತವಾದ ಟ್ರೈನಿಂಗ್ ಇವರೇ ಕೊಟ್ಟಿದ್ದಾರೆ, ನನಗೆ ಮಾತಾಡಬೇಕು ಅಂತೇನಿಲ್ಲ. ಬಟ್ ಆದ್ರೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡಕ್ ನಾನು ಇಲ್ಲಿದ್ದೀನಿ. 2 ನಿಮಿಷ ಎಕ್ಸ್ಟ್ರಾ ಆಗ್ಬೋದು, ದಯವಿಟ್ಟು ಇರಿ. 2 ನಿಮಿಷ ನಿದ್ದೆ ಕಡಿಮೆ ಆದ ತಕ್ಷಣ ಏನು ಲಾಸ್ ಏನಾಗಲ್ಲ. ಈ ಟೈಮಲ್ಲಿ ಓವರ್ ಟೈಮ್ ಮಾಡ್ತಕ್ಕಂಥ ಟೈಮ್ ಇದು. ಸುರೇಖಾ ಮೇಡಮ್ 11 ಗಂಟೆವರೆಗೂ ಕ್ಲಾಸ್ ನಡೆಸ್ತಾ ಇರ್ತಾರೆ ಎವ್ರಿ ಡೇ, ಅಂಡ್ ಫೀಲ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಅವರು, ಅಷ್ಟು ದೊಡ್ಡ ಲೀಡ್ರು. ಅದೇ ತರ. ಸೊ ಗೆಟ್ ರೆಡಿ ಅಂಡ್ ಬೇಗ ಪರ್ಚೇಸ್ ಮಾಡಿ. ನಿಮ್ದು ಏನ್ ಪ್ರೆಸೆಂಟೇಷನ್ ಮಾಡ್ತಿದ್ದೀರಾ, ಹೋಮ್ ಮೀಟಿಂಗ್ ಮಾಡ್ತೀರಾ, ಡೆಮೋ ಮಾಡ್ತೀರಾ, 100 PV ಆಗುತ್ತೆ, ಅದನ್ನೆಲ್ಲ ಶೇರ್ ಮಾಡಿ ಗ್ರೂಪ್ ಅಲ್ಲಿ. ಅದೇ ತರನೇ ಸೊ ಏನೆಲ್ಲ ಪೋಸ್ಟ್ಗಳು, ಸೊ 100 PV ಪೋಸ್ಟರ್ ಆಗಿರ್ಬೋದು, ಅಥವಾ ಶ್ರೀಲಂಕಾ ಪೋಸ್ಟರ್ ಆಗಿರ್ಬೋದು, ಅದನ್ನು ಕೂಡ ಶೇರ್ ಮಾಡ್ತಾ ಹೋಗಿ, ಅದನ್ನ ಕಂಟಿನ್ಯೂಸ್ ಮಾಡ್ತಾ ಹೋಗಿ. ಯಾರೆಲ್ಲ ಕ್ರೂಸ್ಗೆ ಹೋಗ್ಬೇಕು ಅಂತ ಇದ್ದೀರಾ, ನೀವೆಲ್ಲರೂ ಕೂಡ ತುಂಬಾ ಅಗ್ರೆಸಿವ್ ವರ್ಕ್ ಮಾಡಬೇಕು. ಒಂದ್ ಎಂಡ್ ಅಲ್ಲಿ ಏನು ಮುಂಬೈ ಗೋವಾಗೆ ಹೋಗ್ತೀರಾ, ಕೆಲವರು ಫ್ಲೈಟ್ ಅಲ್ಲಿ ಹೋಗ್ತಿದ್ದೀರಾ, ಕೆಲವರು ಟ್ರೈನ್ ಅಲ್ಲಿ ಹೋಗ್ತಿದ್ದೀರಾ. ಬಟ್ ಆ ಟೈಮಲ್ಲಿ ಟೈಮ್ ವೇಸ್ಟ್ ಆಯ್ತು, ಅಥವಾ ಆ ಟೈಮಲ್ಲಿ ಬಿಸಿ ಆಗ್ಬಿಟ್ಟು ನಾವು ಟ್ರಾವೆಲಿಂಗ್ ಅಲ್ಲಿ ಶ್ರೀಲಂಕಾ ಕ್ವಾಲಿಫೈ ಆಗಿಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೇಕು ಅಂದ್ರೆ ಇಲ್ಲಿ ವರ್ಕ್ ಮಾಡಿ ಹೋಗಿರ್ಬೇಕು, ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೇಕು. ಜೊತೆಗೆ ಇಲ್ಲಿ ಶ್ರೀಲಂಕಾ ಕೂಡ ನೀವು ಯೂಸ್ ಮಾಡ್ಕೋಬೇಕು, ಶ್ರೀಲಂಕಾದನ್ನು ಕೂಡ ನೀವು ಬೆಳಿಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪ್ರಮೋಷನ್ ಅನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಐಡೆಂಟಿಫೈ ಮಾಡಿ, ಜಾಸ್ತಿ ವರ್ಕ್ ಮಾಡಬೇಕು, ಜಾಸ್ತಿ ಸ್ಪಾನ್ಸರ್ ಮಾಡಬೇಕು, ಜಾಸ್ತಿ ಆಕ್ಷನ್ ಮಾಡಬೇಕು. ಒಬ್ರಿಗೇನೆ ಡೈರೆಕ್ಟರ್ ಆಗ್ಬೇಕಾ ಅಂತಕ್ಕದ್ದು ದೊಡ್ಡ ವಾಲ್ಯೂಮ್ ಅಂತ ಅನ್ಸುತ್ತೆ, ಎದೆ ಮೇಲೆ ಬಂದಂಗೆ ಆಗುತ್ತೆ. ಆದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ನಿಮ್ಮ ಅಚೀವ್ಮೆಂಟ್ಗೋಸ್ಕರ ಡೌನ್ ಲೈನ್ ಬಳಸ್ಕೊಳಕ್ ಹೋಗ್ಬೇಡಿ, ಅವ್ರಿಗೇನ್ ಬೇಕಾಗಿದೆ ಅದನ್ನ ತೋರಿಸ್ಬೇಕಾಗುತ್ತೆ. ಧನುವರ್ಷ ಕ್ವಾಲಿಫಿಕೇಶನ್ ಮಾಡ್ತಾ ಹೋಗಿ. ಅವರು ಕೂಡ ದುಬೈಗೆ ಬರ್ಬೋದು, ಶ್ರೀಲಂಕಾಗೆ ಬರ್ಬೋದು, ಕೆಲವರು ಫಾಸ್ಟ್ ಡೈರೆಕ್ಟ್ ಕೂಡ ಆಗ್ಬೋದು. ಆದ್ರೆ ಕೆಪಾಸಿಟಿ ಇರಬೇಕು, ಟ್ಯಾಲೆಂಟ್ ಇರಬೇಕು, ಅಥವಾ ಹಾರ್ಡ್ ವರ್ಕ್ ಮಾಡಬೇಕು, ಅಥವಾ ತುಂಬಾ ದೊಡ್ಡದಾಗಿ ಆಕ್ಷನ್ ಮಾಡಬೇಕು. ಸುಮ್ಮನೆ ಇನ್ವೆಸ್ಟ್ ಮಾಡಿ ಅಚೀವ್ಮೆಂಟ್ ಮಾಡೋದು ಖಂಡಿತ ಬೇಕಾಗಿಲ್ಲ. ನ್ಯಾಚುರಲ್ ವೇನಲ್ಲಿ ನೀವು ಬಿಸ್ನೆಸ್ ಅನ್ನ ಮಾಡಬೇಕು. ಒಂದು ಸಿಸ್ಟಮೆಟಿಕ್ ಆಗಿ ಪ್ರಾಮಾಣಿಕತೆಯಿಂದ ಬಿಸ್ನೆಸ್ ಅನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ ಆಗೋದು ಬೇಡ. ಫ್ಯಾಮಿಲಿ ಇನ್ವಾಲ್ವ್ ಮಾಡಿಸ್ಕೊಂತ ಹೋಗಿ. ಫ್ಯಾಮಿಲಿ ಇದ್ದಾಗ ತುಂಬಾ ದೊಡ್ಡ ರೆವಲ್ಯೂಷನ್ ಉಂಟು ಮಾಡ್ತೀರಾ ನೀವು, ಅದೇ ಡುಪ್ಲಿಕೇಶನ್ ಆಗ್ತಾ ಹೋಗ್ತದೆ, ಹಾನೆ ಬಲ ಬಂದಂಗೆ ಆಗುತ್ತೆ. ಒಂದೇ ಸಲಿಗೆ ಒಂದೇ ಕಡೆನೂ ಹೋಗ್ಬೋದು ಡೆಮೋಗೆ, ಇಲ್ಲ 2 ಕಡೆನೂ ಹೋಗ್ಬೋದು, ನಿಮಗೆ ಬಿಟ್ಟಿದ್ದು. ಅದೇ ತರನೇ ಸೊ ಪ್ರತಿಯೊಬ್ಬರು ಸ್ಪಾನ್ಸರಿಂಗ್ ನ ಜಾಸ್ತಿ ಮಾಡ್ತಾ ಹೋಗಿ. ಸ್ಪಾನ್ಸರಿಂಗ್ ಇಂದ ಮಾತ್ರ ದೊಡ್ಡ ಲೆವೆಲ್ ಬೆಳಲಿಕ್ಕೆ ಸಾಧ್ಯ, ದೊಡ್ಡ ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ. ಇವಾಗ ಏನ್ ಹಾರ್ಡ್ ವರ್ಕ್ ಮಾಡ್ತೀರಾ, ಇನ್ನ ಒಂದು 8 ತಿಂಗಳಲ್ಲಿ ನಿಮ್ ಟೀಮಲ್ಲಿ 100 ಜನ 1000 ಜನ ಬರ್ತಾರೆ. 1000 ಜನ ಬರೋದು ಟೈಮ್ ತಗೊಳುತ್ತೆ, ಆದ್ರೆ 5000 ಆಗೋದು ಗೊತ್ತೇ ಆಗಲ್ಲ. 100 ಜನ ಲೀಡರ್ ಹುಟ್ಟಾಕೋದು ಟೈಮ್ ತಗೊಳುತ್ತೆ, ಅದಾದ ನಂತರ 500 ಜನ ಅವರೇ ಸೃಷ್ಟಿ ಆಗ್ತಾರೆ. 50 ಜನ ಮಿಲಿಯನಿಯರ್ ಬರೋದು ಟೈಮ್ ತಗೊಳುತ್ತೆ, ಆದ್ರೆ ನೆಕ್ಸ್ಟ್ 500 ಜನ ಅವರೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಮುಂದೆ ಮಿಲಿಯನಿಯರ್ಗಳು ಬರಬೇಕು, ಕಾರಾಕ್ಷಿಯವ್ರು ಬರಬೇಕು ಅಂದ್ರೆ ಅವರೆಲ್ಲರೂ ಕೂಡ ಈಗ ಡೆಮೋ ಮಾಡೋರಾಗಬೇಕು, 1-to-1 ಮಾಡೋರಾಗಬೇಕು, ಸಿಸ್ಟಮ್ ಅಲ್ಲಿ ಬರಬೇಕು, ಎಲ್ಲ ಎಜುಕೇಶನ್ ತಗೋಬೇಕು. ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ, ಅದನ್ನ ಅಟೆಂಡ್ ಆಗ್ಬೇಕು. ಝೂಮ್ ಸೆಷನ್ ಅಟೆಂಡ್ ಆಗ್ಬೇಕು, ಟೈಮ್ ಅನ್ನ ಪಂಕ್ಚುಯಾಲಿಟಿ ಇಟ್ಕೋಬೇಕು. ಅಂಡ್ ಏನ್ ಟೀಮ್ ಹೊಸದಾಗಿ ಸ್ಪಾನ್ಸರ್ ಆಗ್ತಿದ್ದಾರೆ ಅವರೆಲ್ಲರನ್ನು ಕೂಡ ಎಜುಕೇಶನ್ ಕನೆಕ್ಟ್ ಮಾಡಿಸ್ಬೇಕು. ಸೊ ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಬಳಸ್ಕೋಬೇಕು. ಅದೆಲ್ಲದೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದೇ ಟ್ರೈನಿಂಗ್ ಅನ್ನ ಮಿಸ್ ಮಾಡ್ಕೋಬೇಡಿ. ಅಂಡ್ ಬೇಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಡ್ರೀಮ್ ಸೆಟ್ ಮಾಡೋದು, ಗೋಲ್ ಸೆಟ್ ಮಾಡೋದು, ಮೆಮೊರಿ ಜಾಗರ್ ಬರೀತಕ್ಕಂಥದ್ದು, ಅಪ್ಲೈನ್ ಸಪೋರ್ಟ್ ಚಾರ್ಟ್ ನ ಎಂಟ್ರಿ ಮಾಡ್ತಕ್ಕಂಥದ್ದು. ಸೊ ಅದೇ ತರನೇ ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು, ಪ್ರಾಡಕ್ಟ್ ನ ಯೂಸ್ ಮಾಡ್ತಕ್ಕಂಥದ್ದು, ಇನೋಟೇಷನ್ ಮಾಡ್ತಕ್ಕಂಥದ್ದು, ಕಂಟಿನ್ಯೂಸ್ ಹೋಮ್ ಮೀಟಿಂಗು, ಡೆಮೋ, ಅದನ್ನೆಲ್ಲದನ್ನು ಮಾಡ್ತಕ್ಕಂಥದ್ದು, ಅಪ್ಲೈನ್ಗೆ ಸರೆಂಡರ್ ಆಗ್ತಕ್ಕಂಥದ್ದು, ಎಡಿಫಿಕೇಶನ್ ಮಾಡ್ತಕ್ಕಂಥದ್ದು, ನೆಗೆಟಿವ್ ಮಾತಾಡದೇ ಇರೋದು, ಇದೆಲ್ಲದೂ ಕೂಡ ಸಿಸ್ಟಮ್ ಅಲ್ಲಿ ಬರ್ತದೆ. ಬೇಸಿಕ್ ಕೋರ್ಸ್ ಎಜುಕೇಶನ್ ಆಗಿರ್ಬೋದು, ಅಥವಾ ಹೆಲ್ತ್ ವರ್ಕ್ಶಾಪ್ ಆಗಿರ್ಬೋದು, ಕಂಪ್ನಿಯ ಇವೆಂಟ್ ಆಗಿರ್ಬೋದು, ಲೀಡರ್ ಇವೆಂಟ್ ಆಗಿರ್ಬೋದು, 1 ಡೇ ವರ್ಕ್ಶಾಪ್, ಎಲ್ಲದನ್ನು ಅಟೆಂಡ್ ಆಗ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಲೀಡರ್ಶಿಪ್ ಗೆ ಒತ್ತು ಕೊಡಿ, ಬಿಸ್ನೆಸ್ ಆಟೋಮೆಟಿಕ್ ಆಗಿ ಬರ್ತದೆ. ಸೆನ್ಸ್ ಆಫ್ ಅರ್ಜೆನ್ಸಿ ಇರಬೇಕು, ಅಗ್ರೆಸಿವ್ನೆಸ್ ಇರಬೇಕು. ಫಸ್ಟ್ ವೀಕ್ ವೆರಿ ಇಂಪಾರ್ಟೆಂಟ್, ಸೆಕೆಂಡ್ ವೀಕ್ ವೆರಿ ಇಂಪಾರ್ಟೆಂಟ್. ಇನ್ನ ಟೈಮ್ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈ ಮಂತ್ ಮಿಸ್ ಆದ್ರೆ ಮಾತ್ರ ನೆಕ್ಸ್ಟ್ ಮಂತ್ ಯಾವ ಕಾರಣಕ್ಕೂ ಆಗೋದಿಲ್ಲ, ತುಂಬಾ ಟಫ್ ಆಗುತ್ತೆ. ಶ್ರೀಲಂಕಾ ಹೋಗ್ಬೇಕು ಅಂತಿರೋರು ಮುಂದೆ ನೀವು ಪಶ್ಚಾತ್ತಾಪ ಪಡ್ತೀರಾ, ಅಯ್ಯೋ ಅವ್ರದಷ್ಟು ಆಯ್ತು ಇವ್ರದಷ್ಟು ಆಯ್ತು ಅಂತ ಹೊಟ್ಟೆ ಉರಿ ಬರ್ತದೆ ಕೆಲವರಿಗೆ, ಅಥವಾ ಬೇಜಾರಾಗುತ್ತೆ. ಅದು ಯಾವ್ದು ಆಗ್ಬಾರ್ದು.
ನಿಮ್ ಟೀಮಲ್ಲೂ ತುಂಬಾ ಜನ ಕ್ವಾಲಿಫೈ ಆಗ್ಬೇಕು ಅಂದ್ರೆ ಈಗ ತುಂಬಾ ವರ್ಕ್ ಮಾಡಿ, ಬೇಕಾದ್ರೆ ಒಂದು ವಾರ 10-15 ದಿನ ಲೀವ್ ಅಪ್ಲೈ ಮಾಡಿ, ಬೇಕಾದ್ರೆ ಕೆಲಸ ಬಿಟ್ಟು ಮಾಡಿ ಅಂತ ಹೇಳ್ತಿಲ್ಲ. ಈಗ ಒಂದು ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡಿ. ಸೊ ಈ ವರ್ಷದ ಮುನ್ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ ಮಳೆಗಾಲ ತುಂಬಾ ಚೆನ್ನಾಗುತ್ತೆ ಅಂತ ಸೈಂಟಿಸ್ಟ್ಗಳು ಎಸ್ಟಿಮೇಷನ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಗಾಲ ಆಗುತ್ತಂತೆ. ಅಗ್ರಿಕಲ್ಚರ್ ಐಟಮ್ ಆಫರ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಪ್ರಮೋಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಚೆನ್ನಾಗಿ ಬಳಸ್ಕೊಳ್ಳಿ. ಪ್ರತಿ ಸೋಮವಾರದ ಅಚ್ಚರಿ ನಿಮಗೆ ಈ ಒಂದು ಲಿಂಕ್ ಅನ್ನ ನೀವು ಸೇವ್ ಮಾಡ್ಕೊಂಡಿರಿ, ನಿಮ್ಮ ನಂಬರ್ನ ಮಲ್ಟಿಪ್ಲೈ ಮಾಡಿ. ಇದೇ ಲಿಂಕ್ ಅಲ್ಲಿ ಪ್ರತಿ ಸೋಮವಾರ 8:55ಕ್ಕೆ ನಾವು ಹಾಜರಾಗ್ತೀವಿ. ನಿಮ್ಮ ಪಾರ್ಟಿಸಿಪೇಷನ್ ಬೇಕು, ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಬೇಕು, ನಿಮ್ಮ ಟೀಮ್ನ ಕೂಡ ಬಿಲ್ಡ್ ಮಾಡ್ತಾ ಹೋಗಿ. ಅದೇ ತರ ಸೊ ಈ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ, ರಾಜು ಡಿಶ್ ಯೂಟ್ಯೂಬ್ ಚಾನಲ್ ಅಲ್ಲಿ, ಅದನ್ನು ಬಳಸ್ಕೊಳ್ಳಿ. ಸುರೇಖಾ ಮೇಡಮ್ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಹಿಂದಿನಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸಂಜಯ್ ಬಗರಿಯಾ ಸರ್ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಪ್ರಮೋದ್ ಆಚಾರ್ಯ ಸರ್ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಅದನ್ನೆಲ್ಲ ಬಳಸ್ಕೊಳ್ಳಿ. ಸೊ SCDಗಳು ನೆಕ್ಸ್ಟ್ ಟ್ರೈನಿಂಗ್ ಇರ್ತದೆ ಕರ್ನಾಟಕ ಲೀಡರ್ಶಿಪ್ ಇಂದ. ದಿಗ್ಗಜರು ಅತಿರಥ ಮಹಾರಥರು ಟ್ರೈನಿಂಗ್ ಕೊಡಕ್ಕೆ ಬರ್ತಾ ಇದೀವಿ. ಇನ್ನು 2 ದಿನದ ಒಳಗಡೆ ಇರ್ತದೆ ಆ ಕಾರ್ಯಕ್ರಮ, SCD ಅಂಡ್ ಅಬೌವ್. ಅದೇ ತರ ಬುಧವಾರ ಬೆಳಿಗ್ಗೆ ನಮ್ಮ 6 ಜನ ಕೋರ್ ಲೀಡರು ಎಕ್ಸ್ಟ್ರಾರ್ಡಿನರಿ ಸೆಷನ್ ಕೊಡ್ತಾರೆ. ಒಂದೊಂದು ವಾರನೂ ಕೂಡ ಎಕ್ಸ್ಟ್ರಾರ್ಡಿನರಿ ಲೀಡರ್ಗಳಿಂದ, ಅಚೀವರ್ಗಳಿಂದ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಸ್ಯಾಟರ್ಡೆ ಪ್ರಾಡಕ್ಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಅದನ್ನು ಬಳಸ್ಕೊತಾ ಇರಿ. ಸೊ ಎಕ್ಸ್ಟ್ರಾರ್ಡಿನರಿ ಒಂದು ಸೆಷನ್ ಇವತ್ತಾಗಿದೆ. ಯಾರೆಲ್ಲ ಶೇರ್ ಮಾಡಿದ್ರಿ, ವಿಶೇಷವಾಗಿ ದಾವಣಗೆರೆ ಗ್ರೂಪ್ ಸಲ್ಯೂಟ್. ಅಂಡ್ ನಮ್ಮ ಗೋಪಿ ಆಗಿರ್ಬೋದು, ರತ್ನೇಶ್ ಆಗಿರ್ಬೋದು, ಎಲ್ಲರಿಂದನೂ ಅದ್ಭುತವಾದಂತಹ ಸಂದೇಶ ಕೊಟ್ಟಿದ್ದೀರಾ. ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಕಲ್ತಿದ್ದೀರಾ. ಈ ವಿಡಿಯೋನು ಕೂಡ ಈಗಾಗಲೇ ಪಬ್ಲಿಕ್ ಆಗಿದೆ. ಸೊ ಇದು ಸಿಗ್ತಾ ಇದೆ ಯೂಟ್ಯೂಬ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಿಗ್ತಾ ಇದೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಯಾರು ಮಿಸ್ ಆಗಿದ್ದಾರೆ ಅವರಿಗೆ ಬೆಳಗ್ಗೆ ಸೆಷನ್ದು ಟ್ರೈನಿಂಗು ಅಂಡ್ ಈಗಿನ ಸೆಷನ್ ಟ್ರೈನಿಂಗು ಅಟೆಂಡ್ ಮಾಡಿಸಿ. ಡೆಫಿನೆಟ್ಲಿ ಅವ್ರು ಆಕ್ಟಿವ್ ಆಗ್ತಾರೆ. ಸೊ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ, ಮ್ಯಾಸಿವ್ ಆಗಿ ಆಕ್ಷನ್ ಮಾಡಿ. ಒಬ್ಬೊಬ್ಬರೇ ಟಾರ್ಗೆಟ್ ಜಾಸ್ತಿ ತಗೊಳ್ಕೋಬೇಡಿ. ಟೀಮ್ ನಲ್ಲಿ ಎಲ್ಲರ ಜೊತೆ ನೀವು ಟೀಮ್ ವರ್ಕ್ ಮಾಡಿ. ಖುಷಿಯಾಗಿ ಬಿಸ್ನೆಸ್ ಅನ್ನ ಮಾಡಿ, ಅಗ್ರೆಸಿವ್ ಆಗಿ ಮಾಡಿ, ಪ್ಲೆಷರ್ ಇಂದ ಮಾಡಿ, ಪ್ರೆಷರ್ ಇಂದ ಮಾಡೋದು ಬೇಡ. ಓಕೆ, ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ವಂಡರ್ಫುಲ್ ನೈಟ್. ಬೈ ಬಾಯ್.